ಗುಡ್ ಈವ್ನಿಂಗ್ ಎವ್ರಿಬಡಿ. ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಹೌಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಈಗಾಗಲೇ ನಿಮಗೆ ಏಪ್ರಿಲ್ ಮಂತಿನ ಭಾಗ 1, ಭಾಗ 2, ಭಾಗ 3 ಮಾಡಿದ್ದೀನಿ. ಭಾಗ 2 ಮಾಡಿದ್ದೀನಿ, ಇವಾಗ ಭಾಗ 3 ಮಾಡ್ತಾ ಇದ್ದೀನಿ. ಸೊ ಭಾಗ 3 ಭಾಗಗಳಂದರೆ ಏನಿಲ್ಲ, 1 to 25 ಪೇಜ್ ಭಾಗ 1, 25 to 50 ಪೇಜಸ್ಸು ಭಾಗ 2. ಅದಾದ ನಂತರ ಇವಾಗ ಮಾಡ್ತಾ ಇರೋದು ಪೇಜ್ ನಂಬರ್ 50ರಿಂದ ಪೇಜ್ ನಂಬರ್ 75. ಸೊ ಏನು ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ಏನು ಮಾಡ್ತೀನಿ ಅಂದರೆ, ಹೊಸಬ್ರು ಯಾರು ನೋಡ್ತಾ ಇದ್ದೀರಾ, ಮೇನ್ ಇಂಪಾರ್ಟೆಂಟ್ ಎಕ್ಸಾಮ್ ಓರಿಯೆಂಟೆಡ್ ಏನಿದೆ ಅದನ್ನು ಹೈಲೈಟ್ ಮಾಡಿರ್ತೀನಿ. ನಿಮ್ಮ ಸ್ಪರ್ಧಾ ವಿಜೇತ ಮ್ಯಾಗ್ಝಿನಲ್ಲಿ ನೀವು ಹೈಲೈಟ್ ಮಾಡ್ಕೊಳ್ಳಿ. ಯಾರಾದರೂ ಎಕ್ಸಾಮ್ಸ್ ಮುಂದೆ ಇದ್ದರೆ ದಯವಿಟ್ಟು ನೀವು ಒಂದು ನೋಟ್ಸ್ ತೊಗೊಂಡು ಹೈಲೈಟ್ ಮಾಡಿರೋ ಪಾಯಿಂಟ್ನ ನೋಡ್ಕೊಳ್ಳಿ. ಸೊ ದಟ್ ನಿಮ್ಮ ಮ್ಯಾಗ್ಝಿನಲ್ಲಿ ಎಕ್ಸಾಮ್ ನಾಳೆ ಅಂದರೆ ಇವತ್ತಿನ ದಿವಸ ಎಲ್ಲ ಮ್ಯಾಗ್ಝಿನನ್ನು ಒಂದು ಟೈಮು ಹೈಲೈಟಲ್ಲಿ ಜಸ್ಟ್ ಹೀಗೆ ತಿರುವು ಹಾಕ್ಬೋದು. ಪ್ರತಿ ದಿವಸ ಟೀ ಕುಡಿಯೋ ಟೈಮಲ್ಲಿ ಕೂಡ ಹೀಗೆ ತಿರುವು ಹಾಕಂತ ಹೋದರೆ ಮೈಂಡಲ್ಲಿ ಮೆಮೊರಿಯಲ್ಲಿ ರಿಜಿಸ್ಟರ್ ಆಗುತ್ತೆ. ಸೊ ಟೈಮ್ ವೇಸ್ಟ್ ಮಾಡಿದೆ, 1 ನಿಮಿಷ ಆಯಿತು. ಟು ದಿ ಪಾಯಿಂಟ್ ಹೋಗ್ತೀನಿ. ಈಗ ಡಿಸ್ಕಷನ್ ಮಾಡೋಣ. ಕರ್ನಾಟಕ ಬುದ್ಧಿಮತ್ತೆ ಹೊಣೆಗಾರಿಕಾ ಸಮಿತಿ, ಕ್ರಿಸ್ ಗೋಪಾಲಕೃಷ್ಣ ಸಾರಥ್ಯ ಏನಿದೆ ಅಂದರೆ, ಒಂದು ಸಾರಿ ನೋಡಿ. ರಾಜ್ಯ ಸರ್ಕಾರ ಅಂದರೆ ನಮ್ಮ ಕರ್ನಾಟಕ ಎಲ್ಲ ಹಂತದ ಆಡಳಿತ ಮತ್ತು ಸಾರ್ವಜನಿಕ ಸೇವೆಗಳಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಸುರಕ್ಷಿತ, ನೈತಿಕ ಮತ್ತು ಪಾರದರ್ಶಕ ರೀತಿಯಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಎಂಬುದರ ಕುರಿತು ಮಾರ್ಗದರ್ಶನ ನೀಡಲು ಹೊಣೆಗಾರಿಕಾ ಸಮಿತಿಯನ್ನು ನೇಮಕ ಮಾಡಿದೆ. ಏನಿಲ್ಲ, ಈಗ ಈ ಕಾಲ ಬಂದ್ಬಿಟ್ಟು ಇಂಟೆಲಿಜೆನ್ಸಿ, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕಾಲ ಇದು. ಸೊ ಈ ನಮ್ಮ ಎಲ್ಲ ಸಾರ್ವಜನಿಕ ಆಡಳಿತದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅದಾದ ನಂತರ ಆರೋಗ್ಯ ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲ ರೀತಿ AI ಅಳವಡಿಕೆ ಮಾಡ್ತಾ ಇದ್ದಾರೆ. ಅದನ್ನು ಹೊಣೆಗಾರಿಕೆಯನ್ನು ಅದರಲ್ಲಿ ಮಿಸ್ ಆಗದೇ ಇರೋದು, ಯಾವುದೇ ರೀತಿಯಂಥ ತಪ್ಪುಗಳಾಗದೇ ಇರೋ ಹಾಗೆ ನೋಡಿಕೊಳ್ಳಲು ಒಂದು ಹೊಣೆಗಾರಿಕಾ ಸಮಿತಿಯನ್ನು ನೇಮಕ ಮಾಡಿದ್ದಾರೆ. ಕೃತಕ ಬುದ್ಧಿಮತ್ತೆ ಹೊಣೆಗಾರಿಕೆ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ಸೊ ನಿಮಗೆ ಕ್ವಶನ್ ಕೇಳೋದು, ಅದರ ಅಧ್ಯಕ್ಷರು ಯಾರು ಅಂತ ಕೇಳ್ತಾರೆ, ಗೋಪಾಲಕೃಷ್ಣ ಸಾರಥ್ಯ ಅಂದರೆ ಗೋಪಾಲಕೃಷ್ಣ ಅವನ ಹೆಸರು, ನೆನ್ಪಿಟ್ಕೊಳ್ಳಿ. ಏನು ಮಾಡ್ತಾರೆ, ಸಮಿತಿ ಅಧ್ಯಯನದ ಆದ್ಯತೆ ವಿಷಯಗಳು ಏನೇನು ಆದ್ಯತೆ ಇದಾವೆ. ಅಫ್ಕೋರ್ಸ್ ಸುರಕ್ಷಿತ ಮತ್ತು ಗೌಪ್ಯತೆ, ಸೆಕ್ಯೂರಿಟಿ ಇಂಪಾರ್ಟೆಂಟು. ಅದಾದ ನಂತರ ಕಾನ್ಫಿಡೆನ್ಷಿಯಲ್, ಗೌಪ್ಯತೆ, ಕಾನ್ಫಿಡೆಂಟಾಗಿ ಮಾಹಿತಿಯನ್ನು ಇಡಬೇಕು ಕಾನ್ಫಿಡೆನ್ಷಿಯಲ್ ಆಗಿ. ಅಪಾಯ ನಿಯಂತ್ರಣ ಅಂದರೆ DPEC, ಈಗೆಲ್ಲ ನೀವು ನೋಡಿದ್ದೀರಾ. ರಶ್ಮಿಕಾ ಮಂದಣ್ಣ ಅವ್ರದ್ದು ಫೋಟೋನ ಒಂದು ಟೈಮ್ ಮಾರ್ಫಿಂಗ್ ಮಾಡಿದರು, ಫೇಕ್ ಎಲ್ಲ ಮಾಡಿ ನ್ಯೂಡಿಟಿ ಕ್ರಿಯೇಟ್ ಮಾಡಿದರು. ಸೊ ಅದಕ್ಕೆ DPEC ಅಂತ ಹೇಳ್ತಿರ್ತಾರೆ. ಸೊ ಅದ್ರದ್ದಾಗಿರಲಿ. ಆಮೇಲೆ ಸೈಬರ್ ದಾಳಿಗಳನ್ನು ತಡೆಗಟ್ಟಲು ಅದು ಯಾವ ರೀತಿ ಅಂತ. ಆಮೇಲೆ ಸಾರ್ವಜನಿಕ ಹಿತಾಸಕ್ತಿ, ನಾನು ಹೇಳಿದಲ್ವ ನಿಮಗೆ, ಆರೋಗ್ಯ, ಶಿಕ್ಷಣ, ಸಾರ್ವಜನಿಕ ಎಲ್ಲ AI ಬಳಕೆ ಮಾಡ್ತಿದ್ದಾರೆ. ಅದರದಲ್ಲಿ ಯಾವುದೇ ರೀತಿಯಂಥ ದುರುದ್ದೇಶಪೂರ್ವಕವಾಗಿ AI ಬಳಕೆ ಆಗದೇ ಇರಲಿ ಅಂತ ಮಾಡ್ತಿದ್ದಾರೆ. ಅದಾದ ನಂತರ ನಿಮಗೆ ಕ್ವಶನ್ ಕೇಳಿದರೆ ಏನಂದರೆ, ಎಷ್ಟು ಜನ ಸದಸ್ಯರಿದ್ದಾರೆ ಅಂದರೆ 13 ಜನ ಸದಸ್ಯರಿದ್ದಾರೆ. ಒಬ್ಬರು ಅಧ್ಯಕ್ಷರಾದರು ಕ್ರಿಸ್ ಗೋಪಾಲಕೃಷ್ಣ, ಅವರ ಅಧ್ಯಕ್ಷತೆಯಲ್ಲಿ 13 ಜನ ಸದಸ್ಯರಿದ್ದಾರೆ. ಅದಾದ ನಂತರ ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಸಹ ಅಧ್ಯಕ್ಷರು ಅಂತ ನೇಮಕ ಮಾಡಿದ್ದಾರೆ. ಯಾರನ್ನ, ಮಂಜುಳಾ ಅವ್ರನ್ನ, ಕಾರ್ಯದರ್ಶಿ, ಇಲಾಖೆ ಕಾರ್ಯದರ್ಶಿ ಅವರು, ITBT ಅವರು. ಅದೆಲ್ಲ ತಲೆ ಕೆಡಿಸ್ಕೊಬೇಡಿ, ಇವೆರಡು ಇಂಪಾರ್ಟೆಂಟು, ಅರ್ಥ ಆಯ್ತಾ. ಅದಾದ ನಂತರ ನಿಮಗೆ ಪದೇ ಪದೇ ಹೇಳ್ತಿರ್ತೀನಿ, ಕರ್ನಾಟಕದ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ಟೋಟಲ್ ಆಗಿ ಇಂಡಿಯಾಕ್ಕೆ 1930. ಇದನ್ನು ಸೈಬರ್ ಕ್ರೈಮ್ ಬಗ್ಗೆ ಇನ್ ಡೀಟೇಲಾಗಿ ಮುಂದೆ ಹೇಳ್ತೀನಿ. ಅದಾದ ನಂತರ ಈಗ SSLC ತೃತೀಯ ಭಾಷೆಗೆ ಗ್ರೇಡಿಂಗ್ ಪದ್ಧತಿ. ಈಗೇನೆ SSLCಯಲ್ಲಿ ಅದೇನೋ ಗ್ರೇಡಿಂಗ್ ಪದ್ಧತಿ ಮಾಡ್ತಿದ್ದಾರೆ, ABC ಗ್ರೇಡ್ ಕೊಡ್ತಾ ಇದ್ದಾರೆ ಅಂತ. ಎಕ್ಸಾಮ್ಸ್ಗೆ ಏನು ಕೇಳಲ್ಲ, ಬೇಡ ನಮಗೆ ಅದು. 1ನೇ ತರಗತಿ ಪ್ರವೇಶಕ್ಕೆ 60 ದಿನಗಳ ಸಡಿಲಿಕೆ. ಈಗ 6 ವರ್ಷ ಆದ್ರೆ ಮಾತ್ರ ನಾವೆಲ್ಲ ಕಲಿಬೇಕಾದ್ರೆ ಕೈ ಮುಡಿಸ್ತಾ ಇದ್ರಲ್ಲ, ತಲೆಯಿಂದ ಈ ಕಡೆಯಿಂದ ಬಂದು ಕಿವಿಗೆ. ಈಗ ಏನು 6 ವರ್ಷ ಕಡ್ಡಾಯ ಮಾಡಿದ್ದಾರೆ. ಅದಕ್ಕೆ ಏನು ಮಾಡಿದ್ದಾರೆ, 60 ದಿವಸ ಸಡಿಲಿಕೆ ಕೊಟ್ಟಿದ್ದಾರೆ. ಏನಂದರೆ ಜೂನಿಗೆ 6 ವರ್ಷ ಆಗಿರ್ಬೇಕಂತಾರೆ, ಇವಾಗ ಆಗಸ್ಟ್ಗೆ 6 ವರ್ಷ ಆಗ್ಬೇಕಂತ ಹೇಳ್ತಿದ್ದಾರೆ. ಇದು ಇಂಪಾರ್ಟೆಂಟ್ ಅಲ್ಲ ನಮಗೆ. ಕ್ವಶನ್ ಕೇಳಿದರೆ ಏನು ಕೇಳ್ಬೋದು, ಕರ್ನಾಟಕ ಶಿಕ್ಷಣ ಕಾಯ್ದೆ ಎಷ್ಟು ಯಾವಾಗ ಜಾರಿ ಬಂತು ಅಂತ ಕೇಳಿದರೆ 1983. ಇದು ನೆನ್ಪಿಟ್ಕೊಳ್ಳಿ. ಆಮೇಲೆ ಇದು ಕರ್ನಾಟಕದಲ್ಲಿ ICSE ಶಾಲೆಗಳಿದಾವೆ, CBSE ಇವೇನಿದಾವಲ್ಲ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅದು. ಸೊ ಇವೇನಿದಾವಲ್ಲ ಅವೆಲ್ಲದಕ್ಕೂ ಇದು ಅಪ್ಲೈ ಆಗುತ್ತೆ. 60 ದಿವಸ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಷ್ಟೇ. ಈ ಕಾಯ್ದೆ ನೆನಪಿದ್ದಾರೆ. ಫಾಸ್ಫರಸ್, ಬಿಳಿ ರಂಜಕವು ನರಮಂಡಲದ ಮೇಲೆ ಪ್ರಭಾವ ಬೀರುತ್ತೆ. 100% ಬಿಳಿ ರಂಜಕ ಏನಿದೆಯಲ್ಲ, ನರಮಂಡಲದ ಮೇಲೆ ಪ್ರಭಾವ ಬೀಳುತ್ತೆ. ಯಾಕೆ ಇದನ್ನು ಕ್ವಶನ್ ಕೇಳಿದೆ ಅಂದರೆ, ಮೊನ್ನೆ ಇದರ ಟೈಮಲ್ಲಿ ಎಲ್ಲ ಇರಾನ್ ಮತ್ತು ಅಮೇರಿಕಾದೆಲ್ಲ ಜಗಳ ಆಗ್ತಿತ್ತಲ್ಲ, ಆ ಟೈಮಲ್ಲಿ ಈ ರಂಜಕನ ಯೂಸ್ ಮಾಡ್ತಾರೆ. ಇಸ್ರೇಲು ಇರಾಕ್ ಮೇಲೆ ಪ್ರಯೋಗ ಮಾಡೋಕ್ಕೋಸ್ಕರ, ಇರಾನ್ ಮೇಲೆ. ಸೊ ದಟ್ ಅದಕ್ಕೋಸ್ಕರ ನ್ಯೂಸಲ್ಲಿದೆ. ಈ ರಂಜಕದಿಂದ ಯಾವ ಡಿಸೀಸ್ ಅಂದರೆ, ಇಂಗ್ಲೀಷ್ನಲ್ಲಿ ಡಿಸೀಸ್ ಅಂತಾರೆ ರೋಗಕ್ಕೆ, ಡಿಸೀಸ್ ಪೆಸ್ಸಿಯಾ ಅಂತ ಒಂದು ಡಿಸೀಸ್ ಬರುತ್ತೆ. ಆಮೇಲೆ ದವಡೆ ಮೂಳೆ ಸವಿತ. ಈ ರಂಜಕ ಕಡಿಮೆ ಆಗುತ್ತೆ ಅಂದರೆ ನಿಮ್ಮ ಬಾಡಿಯಲ್ಲಿ ರಂಜಕ ಇರುತ್ತೆ, ರಂಜಕ ಕಡಿಮೆ ಆಗುತ್ತೆ ಅಂದರೆ ದವಡೆ ಮೂಳೆಯು ಸವಿಯುತ್ತದೆ. ಅಂದರೆ ಇಲ್ಲಿ 0.15 ಗ್ರಾಮ್ನಷ್ಟು ಬಿಳಿ ರಂಜಕ ಸೇವನೆ ಸಾವು ಉಂಟು ಮಾಡ್ತಂತೆ. ಇದೆಲ್ಲ ಕೇಳಲ್ಲ. ಯಾವ ರೋಗ, ನಿಮ್ಮ ರಂಜಕ ದೇಹದಲ್ಲಿ ಯಾವ ಭಾಗಕ್ಕೆ ತೊಂದರೆ ಮಾಡ್ತೈತೆ ಅಂದರೆ ನರಭಾಗಕ್ಕೆ. ಅದು ಬಂತಪ್ಪ ಅಂದರೆ ಮುಂಚೆ ಮೀಮಾಂಸೆ. ಸೊ ದಟ್ ಬಿಳಿ ರಂಜಕ, ಈ ರಂಜಕನ ಎಲ್ಲಿ ಹಾಕಿರ್ತಾರೆ, ಎಕ್ಸಾಮ್ಸ್ ಆಗಿತ್ತು ಒಂದು ಟೈಮು. ಆವಾಗಲೇ ನಾನು ಲಾಸ್ಟು ಇದರಲ್ಲಿ ಕೂಡ ಹೇಳಿದ್ದೀನಿ, ಜೂನ್ ಮ್ಯಾಗ್ಝಿನಲ್ಲಿ ಸೀಮೆ ಎಣ್ಣೆಲಿ ಹಾಕಿರ್ತಾರೆ.
ಸೊ ಕ್ವಶನ್ ಮುಗೀತು. ನೆಕ್ಸ್ಟ್ ಹೋಗೋಣ. ಕರ್ನಾಟಕ ಬುದ್ಧಿಮತ್ತೆ ಅಳವಡಿಸಿಕೊಂಡ ರಾಜ್ಯದ ಮೊದಲ ಹಾಲು ಒಕ್ಕೂಟ ಬಮೂಲ್ ಅಂತ ಇದೆಯಲ್ಲ, ಬಮೂಲ್ ಫಸ್ಟ್ ಮಿಲ್ಕ್ ಕೋಆಪರೇಷನ್ ಇನ್ ದ ಸ್ಟೇಟ್ ಟು ಅಡಾಪ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಬಮೂಲ್ ಇದೆಯಲ್ಲ, ಬೆಂಗಳೂರು ಹಾಲು ಒಕ್ಕೂಟ, ಬೆಂಗಳೂರು ಹಾಲು ಒಕ್ಕೂಟಗೆ ಬಮೂಲ್ ಅಂತ ಕರೀತಾರೆ. ಸೊ ಇದು ಒಂದು AI ನ ಯೂಸ್ ಮಾಡ್ಕೊಂಡಿದೆ ಅಂದರೆ ಮಿಲ್ಕ್ ಕಲೆಕ್ಷನ್ ಸಿಸ್ಟಮ್, ಆಟೋಮೆಟಿಕ್ ಮಿಲ್ಕ್ ಕಲೆಕ್ಷನ್ ಸಿಸ್ಟಮ್ ಅಂತ ಇದ್ರ ಹೆಸರು. ಇದನ್ನು ಎದಕ್ಕೆ ಯೂಸ್ ಮಾಡ್ಕೊತಾ ಇದೆ ಅಂದರೆ, ಯಾವ ರೀತಿ ಸಿಸ್ಟಮ್ ಇಟ್ಟಿದ್ರೆ ತುಂಬ ಒಳ್ಳೇದಿದು, ಅದು ಕರೆಕ್ಟಾಗಿ ಜಾರಿಗೆ ಬಂದರೆ ಒಳ್ಳೇದಿದು. ಏನಂದರೆ, ಈಗ ನೀವು ನಿಮ್ಮಷ್ಟೇ ಹಾಲಿನ ಡೈರಿಯಲ್ಲಿ ಹೋಗಿ ಹಾಲು ಹಾಕಿದ ತಕ್ಷಣ ಸಮಯ ಎಷ್ಟು ಲೀಟ್ರ್ ಹಾಲು ಬಂತು, ಅದಾದ ನಂತರ ಅದ್ರದ್ದು ಹಾಲಿನ ಗುಣಮಟ್ಟ, ಕೊಬ್ಬಿನಂಶ ಎಷ್ಟಿದೆ, ಡಿಗ್ರಿ ಅಂತ ಅಂತಿರಲ್ಲ ನೀವು, ಅದು ಡಿಗ್ರಿಂಗ್ ಬರ್ತಿರ್ತೈತಲ್ಲ, 28-30 ಡಿಗ್ರಿ ಬರ್ತಿರುತ್ತಲ್ಲ, ಅದನ್ನು ನೀಟಾಗಿ ಅದೇನಿದೆ ಹಾಕಿದ ತಕ್ಷಣ ನಿಮಗೆ ಮೊಬೈಲ್ ಆ್ಯಪ್ಗೆ ಮೆಸೇಜ್ ಬಂದುಬಿಡುತ್ತಂತೆ. ಇದು ಒಳ್ಳೆಯದು. ನಿಮ್ಮ ಎಸ್ಸೆ ಏನಾದರೂ ಬರಿಬೇಕಾದ್ರೆ ಇದನ್ನು ಯೂಸ್ ಮಾಡ್ಕೊಳ್ಳಿ, ತಂತ್ರಜ್ಞಾನ ಯಾವ ರೀತಿ ಇದೆ ಅಂತ. ಒಳ್ಳೆಯ ಕ್ವಶನ್ ಇದು. ಅದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನೀವು ಇದನ್ನ ಆಹಾರ ತೊಗೊತಿರ್ತೀರಲ್ಲ, ರೈತರಿಗೆ ಹಾಲು ನೀವರ ಜೊತೆಗೆ ನೀವು ಖರೀದಿ ಮಾಡಿ ಅಂದರೆ ಫುಡ್ ಎಲ್ಲ ತೊಗೊತಿರ್ತೀರಲ್ಲ, ಹಾಕ್ಬೇಕಾದ್ರೆ ನಾವೆಲ್ಲ ಯೂಸ್ ಮಾಡ್ತಿರ್ತೀವಿ ಫುಡ್, ಇದನ್ನು ಇದು ಹಸುಗಳಿಗೆ ಹಾಲು ಕೊಡೋರಿಗೆ, ಅದನ್ನು ಕೂಡ ಅದು ನಿಮ್ಮ ವಿವರ ಇರ್ತಂತೆ, ಯಾವ ಟೈಮ್ಗೆ ನೀವು ಏನೇನು ತಗೊಂಡ್ರಿ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಅದರ ಸರ್ವರ್ ಕೇಂದ್ರ ಸಪ್ರೇಟಾಗಿ ಇದೊಂದು ಸರ್ವರ್ ತಗೊಂಡಿದೆ, ಅವರಿಗೆ ಗೊತ್ತಾಗುತ್ತಂತೆ. ಇದು ಒಳ್ಳೆ ಇನಿಷಿಯೇಟಿವ್. ಬಮೂಲ್ ಅದರ ಹೆಸರೇನು, ಅದ್ರದ್ದು ಏನೀಗ ಯೂಸ್ ಮಾಡ್ಕೊಂಡಿರೋ ಹೆಸರು ಏನಪ್ಪ ಅಂದರೆ ಆಟೋಮೆಟಿಕ್ ಮಿಲ್ಕ್ ಕಲೆಕ್ಷನ್ ಸಿಸ್ಟಮ್. ಇಂಪಾರ್ಟೆಂಟಾ, ನೋಡ್ಕೊಳ್ಳಿ ಹಾಗೆ. VTUನಿಂದ ಸ್ತ್ರೀ ನಾವೀನ್ಯತೆ ಯೋಜನೆ ಜಾರಿ. VTU ಅಂದರೆ ಏನಿಲ್ಲ, ವಿಶ್ವೇಶ್ವರಯ್ಯ ಸಂಶೋಧನಾ ಮತ್ತು ನಾವೀನ್ಯತೆ ಕೇಂದ್ರ. ಇದು ಎಂಜಿನಿಯರಿಂಗ್ ಪ್ರೋಗ್ರಾಮ್ VTU ಬೆಂಗಳೂರಲ್ಲಿ ಇದೆಯಲ್ಲ, ಆಮೇಲೆ ಬೆಳಗಾವಿ ಸಬ್ ಬ್ರಾಂಚ್ ಕೂಡ ಇದೆ. ಇವರು ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯ, ಅದೇ ಸ್ತ್ರೀ ನಾವೀನ್ಯತೆ ಎಂಬ ಹೊಸ ಯೋಜನೆ ಜಾರಿಗೊಳಿಸಿದ್ದಾರೆ. ಕ್ವಶನ್ ಕೇಳ್ತಾರೆ, ಸ್ತ್ರೀ ನಾವೀನ್ಯತೆ ಎಂಬ ಯೋಜನೆಯನ್ನು ಯಾರಿಗೆ ಜಾರಿಗೆ ತಗೊಂಬಂದರು? ಕರ್ನಾಟಕ ಸರ್ಕಾರದ ಸಮಥಿಂಗ್ ಯಾವುದೋ IT-BT ತಂತ್ರಜ್ಞಾನ ಇಲಾಖೆ ಜಾರಿಗೆ ತಗೊಂಬಂತು ಅಂತ ಅಂದರೆ ನೋ, VTUನವ್ರು ಜಾರಿಗೆ ತೊಗೊಂಬರ್ತಾರೆ. ವಿಶ್ವೇಶ್ವರವಿದ್ಯಾಲಯ. ಏನಿದ್ರ ಉದ್ದೇಶ, ಯಾರ್ಯಾರಿದ್ದಾರೆ ಯೋಜನೆಗೆ? ವಿಪ್ರೋ, ಜಾನ್, AI, ಇವೆನ್, ವುಮೆನ್, ಕರ್ನಾಟಕ ಡಿಜಿಟಲ್ ಎಕಾನಮಿಷನ್ ಸಂಸ್ಥೆಗಳು ಇವರಿಗೆ ಸಹಕಾರ ನೀಡಿದಂತೆ. ಇವ್ರು ಏನು ಮಾಡ್ತಾರೆ ಅಂದರೆ, ಸಿಂಪಲ್ ಆಗಿ VTU ವ್ಯಾಪ್ತಿಯ ಪ್ರತಿ ಕಾಲೇಜಿನಲ್ಲಿ, ಅವ್ರೇನು VTU ಯೂನಿವರ್ಸಿಟಿ ಇದೆಯಲ್ಲ, ಅವ್ರ ಕಾಲೇಜ್ ವ್ಯಾಪ್ತಿಯ ಪ್ರತಿ ಕಾಲೇಜಿನಲ್ಲಿ 80 ಜನನ ಆಯ್ಕೆ ಮಾಡ್ಕೊತಾರಂತೆ. ಫೈನಲ್ ಆಗಿ 100 ಜನನ ಅಂತಿಮವಾಗಿ ಎಲ್ಲ ಅವರು ಟೋಟಲ್ ಆಗಿ ಬರೀ 100 ಜನ ಮಾತ್ರ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಅವರಿಗೆ ಆರ್ಥಿಕ ನೆರವು ನೀಡ್ತಾರಂತೆ. ಆರ್ಥಿಕ ನೆರವು ಅವರಿಗೆ ಒಂದು ಸಪ್ರೇಟಾಗಿ ಮೆಂಟರ್ ಕೂಡ ನೀಡ್ತಾರಂತೆ. ನೀಡಿಬಿಟ್ಟು ಈ ಟೆಕ್ನಾಲಜಿಗೆ ಅಥವಾ ಡೆವಲಪ್ಮೆಂಟ್ಗೆ ಯಾವ ರೀತಿ ಮಹಿಳೆಯರು ಕೊಡುಗೆ ಕೊಡಬೇಕು ಅದ್ರ ಬಗ್ಗೆ ಅವರಿಗೆ ಗೈಡ್ ಮಾಡ್ತಾರೆ. ಎಂಜಿನಿಯರಿಂಗ್ ಪ್ರೋಗ್ರಾಮ್ಸ್ ಬಗ್ಗೆ, ಎಂಟರ್ಪ್ರಿನರ್ಶಿಪ್ ಅಂದರೆ ಕೈಗಾರಿಕೋದ್ಯಮ ಅದೇನಿದೆಯಲ್ಲ ಅದ್ರ ಬಗ್ಗೆ ಮಾಹಿತಿ ನೀಡ್ತಾರೆ. ಸೊ ಸ್ತ್ರೀ ನಾವೀನ್ಯತೆ ಪ್ರೋಗ್ರಾಮ್ ಯಾರು ತಂದರು, ಏನು ಮಹಿಳೆಯರಿಗೋಸ್ಕರ ತೊಗೊಂಬಂದಿದ್ದಾರೆ, ಮಹಿಳೆಯರಿಗೆ ಸಪ್ರೇಟ್ ಅದು, ಪುರುಷರಿಗೆಲ್ಲ. ಅದು ಯಾರು ತೊಗೊಂಬಂದ್ರು, ಏನು ಯೋಜನೆ, ಅಷ್ಟೇ ಇಂಪಾರ್ಟೆಂಟ್. ಅದು ಜಾಸ್ತಿ ಕೇಳಲ್ಲ, ಅದು ಯಾಕೆ ಗೌರ್ಮೆಂಟಿಂದಲ್ಲ. ಆಮೇಲೆ ಕರ್ನಾಟಕ ರಾಜ್ಯ ರೈತರ ಆತ್ಮಹತ್ಯೆ ಪ್ರಕರಣ ಇಳಿಕೆ. ವೆರಿ ಗುಡ್. ಈಗ ರೈತರ ಆತ್ಮಹತ್ಯೆಯಲ್ಲಿ ಮೊದಲಿರುವ ರಾಜ್ಯ ಯಾವುದು? ನೆನಪಿರಲಿ, ಮಹಾರಾಷ್ಟ್ರ. ಇಲ್ಲಿ ಕೊಟ್ಟಿಲ್ಲ, ಮಹಾರಾಷ್ಟ್ರ. ಸೆಕೆಂಡು ನಮ್ಮ ಕರ್ನಾಟಕ ಇದೆ. ಬಟ್ ಇವಾಗ ಏನಾಗಿದೆ ಅಂದರೆ 2024-25 1194 ಪ್ರಕರಣಗಳಿದ್ದು ಅಂತೆ. ಇವಾಗ 2025-26 671 ಪ್ರಕರಣಗಳು ಇವೆ ಅಂತೆ. ಯಾರು ಎಸೆ ಬರೀತಿದ್ದೀರಾ? ವ್ಯವಸಾಯದ ಬಗ್ಗೆ ಏನಾದರೂ ಕೃಷಿ ಬಗ್ಗೆ ಕೇಳಿದರೆ ಬರೀರಪ್ಪ, ಒಳ್ಳೆ ಬೆಳವಣಿಗೆ ಇದೆ ಕರ್ನಾಟಕ ಸರ್ಕಾರದಿಂದ. ಆಮೇಲೆ 2015 ಸಿದ್ದರಾಮಯ್ಯ ಪೀರಿಯಡಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣದಲ್ಲಿ ಅರ್ಹ ರೈತ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ. ಏನು ರೈತರು ಸಾಯ್ತಾರಲ್ಲ, ತುಂಬ ಸಾಲ ಆಗಿಬಿಟ್ಟಿದೆ ಅಂತ ಆತ್ಮಹತ್ಯೆ ಮಾಡ್ಕೊತಾರಲ್ಲ, ಎಣ್ಣೆ ಕುಡಿದು ವಿಷ ಸೇವನೆ, ಅಂಥವ್ರ ಕುಟುಂಬಕ್ಕೆ ನೆರವಾಗಲಿ ಅಂತ 5 ಲಕ್ಷನ ಗೌರ್ಮೆಂಟ್ ಕೊಡ್ತಾ ಇದೆ. ಅದು ಕರ್ನಾಟಕ ಗೌರ್ಮೆಂಟ್, ನೆನಪಿರಲಿ. ಅದರಲ್ಲಿ ಅದು ಸುಮ್ಮನೆ ಕೊಡಲ್ಲ, ಒಂದು ಅಪಾರ ಜಿಲ್ಲಾಧಿಕಾರಿಗಳು ಏನು DC ಇರ್ತಾರಲ್ಲ, ಅವರ ಅಧ್ಯಕ್ಷತೆಯಲ್ಲಿ ಅದನ್ನೇನು ವೆರಿಫೈ ಮಾಡಿ ಕೊಡ್ತಾರೆ. ಮುಗಿದು. ಕರ್ನಾಟಕ ಇದನ್ನ ಯಾರ್ಯಾರು ಓದ್ತಾ ಇದ್ದೀರಾ, ಡಿಗ್ರಿ ಮುಗಿಸಿದ್ದೀರಾ, ಅದನ್ನು ಕರೆಕ್ಟಾಗಿ ಕೇಳಿ. ಮತ್ತು ಡಿಗ್ರಿ ಓದೋರು ಕೂಡ ಕೇಳಿ. ಬೆಂಗಳೂರಿನ ಅಜಿಂ ಪ್ರೇಮ್ಜಿ ವಿಶ್ವವಿದ್ಯಾಲಯದಿಂದ ಸ್ಟೇಟ್ ಆಫ್ ವರ್ಕಿಂಗ್ ಇಂಡಿಯಾ 2026. ಸ್ಟೇಟ್ ಆಫ್ ವರ್ಕಿಂಗ್ ಇಂಡಿಯಾ ನೋಡ್ಕೊಳ್ಳಿ, ಯಾರು ಇದು ವರದಿ ರಿಲೀಸ್ ಮಾಡಿದ್ರು ಅಂದರೆ ಅಜಿಂ ಪ್ರೇಮಿ ವಿಶ್ವವಿದ್ಯಾಲಯದವರು. ನೋಡಿ, ಸ್ಟೇಟ್ ಆಫ್ ವರ್ಕಿಂಗ್ ಇಂಡಿಯಾ 2026 ಯಾರು ರಿಲೀಸ್ ಮಾಡಿದ್ರು? ಅಜಿಂ ಪ್ರೇಮ್ಜಿ ವಿಶ್ವವಿದ್ಯಾಲಯ. ಇವ್ರು ಏನು ಹೇಳ್ತಾರೆ ಅಂದರೆ, ಇವರು ವರದಿಯಲ್ಲಿ 2004ರಿಂದ ವರದಿ ತಗೊಂಡಿದ್ದಾರೆ. 2004ರಿಂದ 2025 ನಡುವೆ ಪ್ರತಿ ವರ್ಷ 50 ಲಕ್ಷ ಮಂದಿ ಪದವಿ ಅಂದರೆ ಡಿಗ್ರಿ ಮುಗಿಸ್ತಾ ಇದ್ದಾರೆ. ಇರ್ರೆಸ್ಪೆಕ್ಟಿವ್ ಆಫ್ ದ ಡಿಗ್ರೀಸ್, ಲೈಕ್ BA ಆಗಿರ್ಬೋದು, BCom ಆಗಿರ್ಬೋದು, BSc ಆಗಿರ್ಬೋದು, ತುಂಬ ಇವು ಡಿಗ್ರಿ ಇಂಜಿನಿಯರ್ಸ್ ತುಂಬ ಬರ್ತಾವಲ್ಲ, ಅವ್ನು ಮುಗಿಸ್ತಾ ಇದ್ದಾರಂತೆ. 28 ಲಕ್ಷ ಮಂದಿ ಮಾತ್ರ ಉದ್ಯೋಗ ಪಡಿತಿದ್ದಾರಂತೆ. ನೆನಪಿರಲಿಲ್ಲ, 50 ಲಕ್ಷದಾಗ 28 ಲಕ್ಷ, ಮ್ಯಾಕ್ಸಿಮಮ್ ಅರ್ಧಕ್ಕಿಂತ ಚೂರು ಹೆಚ್ಚಿಗೆ ಅಷ್ಟೇ ಅದರಲ್ಲಿ ಉದ್ಯೋಗ ಪಡಿತಾ ಇದ್ದಾರಂತೆ. ಇನ್ನು ಉಳಿದವರು ನಿರುದ್ಯೋಗಿಗಳಾಗ್ತಾ ಇದ್ದಾರೆ. ಗಮನ ಇರಲಿ ಇದ್ರ ಮೇಲೆ, ಎಕ್ಸಾಮ್ಗೆ ಅಷ್ಟೇ ಅಲ್ಲ, ನಿಮ್ಮ ಜೀವನದ ಬಗ್ಗೆನೂ. ಆಮೇಲೆ ಭದ್ರತೆಯ ಉದ್ಯೋಗ ಪಡೆದವರ ಸಂಖ್ಯೆ ತುಂಬ ಕಡಿಮೆ ಇದೆ. ಅಂದರೆ ಭದ್ರತೆ ಉದ್ಯೋಗ ಅಂದರೆ
ಸೆಕ್ಯೂರ್ಡ್ ಇರ್ತವೆ. ಈಗ ಗೌರ್ಮೆಂಟ್ ಜಾಬ್ಸ್ ನಾವೆಲ್ಲ ಭದ್ರತೆ ಉದ್ಯೋಗ, ನಾಳೆ ನೀವು ಕೂಡ ಗೌರ್ಮೆಂಟ್ ಜಾಬ್ ತಗೊಂಡಿರ್ತೀರಾ, ನೀವು ಕೂಡ ಭದ್ರತೆ ಉದ್ಯೋಗ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಭದ್ರತೆ ಉದ್ಯೋಗ ಪಡೆದವರ ಸಂಖ್ಯೆ ತುಂಬ ಕಡಿಮೆ ಇದೆ. ಅರ್ಥ ಆಯ್ತಾ? ನೆಕ್ಸ್ಟು ಇದ್ರದ್ದು ಏನು ಮಾಡ್ಕೊಂಡ್ರೆ ಅಂದರೆ ಅವರು ಯಾಕೆ ಪ್ರಾದೇಶಿಕ ಅಭಿವೃದ್ಧಿ ಅಸಮಾನತೆ ಉದ್ಯೋಗಗಳ ಅವಕಾಶ ಬಯಕೆಂದು ಯುವಜನರು ವಲಸೆ ಹೋಗ್ತಿದ್ದಾರೆ. ಅದಾದ ನಂತರ ಯಾನ್ ಆರ್ಥಿಕವಾಗಿ ಹಿಂದುಳಿದ ರಾಜ್ಯಗಳಿಂದ ಮುಂದುವರಿದ ರಾಜ್ಯಗಳಿಗೆ, ಎಕ್ಸಾಂಪಲು ನಮ್ಮ ಬೆಂಗಳೂರಿಗೆ, ಆಂಧ್ರ ಪ್ರದೇಶ ಎಲ್ಲ ಕಡೆಯಿಂದ ಬರ್ತಿದ್ದಾರೆ. ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಿದ್ದಾರೆ ಯಾರು ಎಲ್ಲಿಂದ ಬರ್ತಾರೆ ಅಂತ. ನಿಮಗೇನು ಬೇಕಪ್ಪ, ಎಷ್ಟು ನಿರುದ್ಯೋಗಿಗಳಾಗ್ತಾ ಇದ್ದಾರೆ ಅಂತ ತಿಳಿದಿರಲಿ. ಯಾರು ವರ್ಕಿಂಗ್ ಕಮಿಟಿ, ಇಲ್ಲಿ ಕ್ವಶನ್ ಆಗೋದು ಸ್ಟೇಟ್ ಆಫ್ ವರ್ಕಿಂಗ್ ಇಂಡಿಯಾ ಯಾರು ರಿಲೀಸ್ ಮಾಡಿದ್ರು ಅದ್ರ ಪ್ರಕಾರ ಅಂತ ಏನು ಕೇಳಿದ್ದು ಒಂದೇ ಕೇಳ್ತಾರೆ ಅಷ್ಟೇ. ಬಟ್ ನಿಮಗೆ ಏನಂದರೆ ನಿರುದ್ಯೋಗಿ ಈ ಥರ ಇದೆ ಅನ್ನೋದು ನಿಮ್ಮ ತಲೆಯಲ್ಲಿ ಇರಲಿ. ಎಲ್ಲ ಕೆಲಸ ಸಿಕ್ಬಿಡುತ್ತೆ ಬೆಂಗಳೂರಿಗೆ ಬಂದರೆ ಅಲ್ಲ, ಇದು ಒಂದು ಇರಲಿ ನಿಮಗೆ. ಅದಾದ ನಂತರ ಅಂತಾರಾಷ್ಟ್ರೀಯ ಕೃಷಿ ತಂತ್ರಜ್ಞಾನ ಶೃಂಗಸಭೆ, ಇಂಟರ್ನ್ಯಾಷನಲ್ ಅಗ್ರಿಟೆಕ್ ಸಮಿಟ್ ಆರ್ಗನೈಸ್ಡ್ ಬೈ FKCCA ಅಂದರೆ ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಇದು ಒಂದು ಸಂಸ್ಥೆ, ಕನ್ನಡದಲ್ಲಿ ಹೇಳ್ತೀನಿ ನೋಡಿ. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಯ ವತಿಯಿಂದ ಅಂತಾರಾಷ್ಟ್ರೀಯ ಕೃಷಿ ತಂತ್ರಜ್ಞಾನ ಶೃಂಗಸಭೆ 2026 ಏಪ್ರಿಲ್ 24-26 ಅರಮನೆ ಮೈದಾನ ಅಂದರೆ ಬೆಂಗಳೂರಪ್ಪ, ತ್ರಿಪುರ ವಾಹಿನಿ, ಅಲ್ಲಿ ಆಯೋಜನೆ ಮಾಡಿದ್ರಂತೆ. ಇಲ್ಲಿ ಎಲ್ಲ ರೈತರು, ಕೃಷಿ ಉದ್ಯಮಿಗಳು, ನವೋದ್ಯಮಿಗಳು, ಖರೀದಾರನ ಒಂದೇ ವೇದಿಕೆಯಲ್ಲಿ ತಗೊಂಬಂದು ಮಾಡೀದ್ದಾರೆ. ಇದರಲ್ಲಿ ಏನು ಕ್ವಶನ್ ಕೇಳ್ಬೋದಪ್ಪ ಅಂದರೆ, ಇದು ಎಲ್ಲಿ ನಡೀತು ಅಂತ ಕೇಳ್ಬೋದು. ಬೆಂಗಳೂರಲ್ಲಿ ನಡೀತು ಕೃಷಿ ತಂತ್ರಜ್ಞಾನ ಸಮಿಟ್, ಇಂಟರ್ನ್ಯಾಷನಲ್ ಅಗ್ರಿಟೆಕ್ ಸಮಿಟ್ ಎಲ್ಲಿ ನಡೆಯುತ್ತೆ ಅಂತ ಕ್ವಶನ್ ಕೇಳ್ಬೋದು ಅಷ್ಟೇ. ಇದು ಏನು ನಾನು ಹೇಳಿದೆಲ್ಲ FKCCI ಅಂತ, ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ, ಇದು 1916 ಸ್ಟಾರ್ಟ್ ಆಗುತ್ತೆ. ಇದನ್ನ ಅಷ್ಟೇ ನೆನಪಿರಲಿ. ಕೇಂದ್ರ ಕಚೇರಿ ಬೆಂಗಳೂರಲ್ಲೇ ಇದೆ. ನಿಮಗೆ ಹಾಗೆ ನಾನು ನಿಮಗೆ ಹೇಳ್ತಾ ಇರೋದಷ್ಟೇ, ಬೆಂಗಳೂರಲ್ಲಿದೆ, ಇದು ನನಗೆ ತಿಳ್ಕೊಳ್ಳಿ. ನೆಕ್ಸ್ಟು ಸ್ವಚ್ಛ ಸರ್ವೇಕ್ಷಣಾ 2020 ಅಭಿಮಾನಕ್ಕೆ ರಾಯಭಾರಿಗಳ ನೇಮಕ. ಏನು ನಮ್ಮಲ್ಲಿ ಬೆಂಗಳೂರು ಸೋಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ BSW ವತಿಯಿಂದ ಸ್ವಚ್ಛ ಸರ್ವೇಕ್ಷಣಾ 2026 ಕಾರ್ಯಾಚರಣೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳಬೇಕು. ಅದಕ್ಕೋಸ್ಕರ ಎಕ್ಸಾಂಪಲ್ ಬೆಂಗಳೂರು ಎಲ್ಲಿ ಬೇಕು ಅಲ್ಲೇ ಜನರು ಕಸಗಳನ್ನು ಬಿಸಾಕ್ತಿರ್ತಾರೆ. ಅದಾದ ನಂತರ ರೋಡ್ಗಳಲ್ಲೆಲ್ಲ ಕಸಗಳು ಬಿದ್ದಿರುತ್ತೆ. ಅದನ್ನೆಲ್ಲ ತಡೆಗಟ್ಟೋಕ್ಕೋಸ್ಕರ ನಗರಗಳಲ್ಲಿ, ಹಳ್ಳಿಯವರೇನಿಲ್ಲ, ಬಿಕಾಸ್ ಹಳ್ಳಿಯಲ್ಲಿ ಅವರವರೇ ನೀಟಾಗಿ ಇಟ್ಕೊಂಡಿರ್ತಾರೆ. ಬಟ್ ಪೇಟೆಯಲ್ಲಿ ಈ ಥರ ಆಗೋದ್ರಿಂದ ರಾಯಭಾರಿಗಳನ್ನ ನೇಮಕ ಮಾಡಿದ್ದಾರೆ. ಯಾರನ್ನ? ಮಂಜಮ್ಮ ಜೋಗತಿ, ಇವರು ಪದ್ಮಶ್ರೀ ಪುರಸ್ಕೃತರು. ಮಂಜಮ್ಮ ಜೋಗತಿ ಟ್ರಾನ್ಸ್ಜೆಂಡರ್ ಅಂತಿರಲ್ಲಪ್ಪ ಅವರು, ಇವರಿಗೆ ಪದ್ಮಶ್ರೀ ಸಿಕ್ಕಿದೆ. ಆಮೇಲೆ ಅನಿರುದ್ಧ್ ಜಟ್ಕರ್, ಇಂಡಿಯಾ ರೈಸಿಂಗ್ ಟ್ರಸ್ಟ್ನ ಮುಖ್ಯಸ್ಥ ಅರುಣ್ ಫೈ, ಎಲ್ಲರನ್ನು ಕೇಳಲ್ಲ, ಇದ್ರ ಹಾಗೆ ನೆನ್ಪಿಟ್ಕೊಳ್ಳಿ, ಮಂಜಮ್ಮ ಜೋಗತಿ ಅಂತ ನೆನ್ಪಿಟ್ಕೊಳ್ಳಿ. ಅನಿರುದ್ದಿನು ಶಶಿ KM ನಾಗರಾಜ, ಲೆಡ್ ದಿ ಚೇನ್ ಸಂಸ್ಥೆ, ಅನಿರುದ್ಧ್ ದತ್ತು, ಹಾಗೆ ಹೆಸರು ನೆನ್ಪಿಟ್ಕೊಳ್ಳಿ. ಕಡಿಮೆ, ಬಟ್ ಮೊನ್ನೆ ಕೇಳ್ಬಿಟ್ಟಿದ್ದ ಕ್ವಶನ್ ರಾಯಭಾರಿಗಳ ಬಗ್ಗೆ. ಯಾವುದು ಭೀಮ್ ಆ್ಯಪ್ ರಾಯಭಾರಿ ಇವರು ಇದಾರಲ್ಲ, ಮಹೇಂದ್ರ ಸಿಂಗ್ ಧೋನಿ ಅವರು, ಅದನ್ನು ಕೇಳ್ಬಿಟ್ಟಿದ್ದ. ಅದಕ್ಕೋಸ್ಕರ ಹಂಗೆ ಇಟ್ಕೊಳ್ಳಿ. ರಾಜ್ಯವು ದೇಶದ ಅಂತರ್ಜಲ ಮಟ್ಟ ಕುಸಿತದಲ್ಲಿ 9ನೇ ಸ್ಥಾನ. ಕರ್ನಾಟಕ ರಾಜ್ಯವು ಅಂತರ್ಜಲ ಮಟ್ಟ ಕುಸಿತದಲ್ಲಿ ದೇಶದಲ್ಲಿ 9ನೇ ಸ್ಥಾನವನ್ನು ಪಡೆದಿದೆ. ಹೌದು, ದೇಶದಲ್ಲಿಯೇ ಅಂತರ್ಜಲ ಕುಸಿತ ಆಗೋದರಲ್ಲಿ ಕರ್ನಾಟಕ 9ನೇ ಸ್ಥಾನ ಪಡೆದಿದೆ ಅಂತೆ. 2025 6.49 ಇಳಿಕೆಯಾಗಿದೆ. 2024 68 ಇದ್ದಿದ್ದು ಈಗ 69 ಇಳಿಕೆಯಾಗಿದೆ. ಜಾಸ್ತಿ ಎಲ್ಲಾಗಿದೆ ಅಂದರೆ ಬೆಂಗಳೂರು ಅಂತರ್ಜಲ ಮಂಡಳಿ ತೆಗೆದಿದೆ ಅಂತೆ, ಅವರ ರಿಪೋರ್ಟ್ ತೆಗೆದಿದೆ ಅಂತೆ. ಅದರ ಪ್ರಕಾರ ಕೋಲಾರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಂತರ್ಜಲ ಬಳಕೆ ಅಪಾಯಕಾರಿ ಮಟ್ಟವನ್ನು ತಲುಪಿದೆ. ಈಗ ನಮ್ಮ ಈ ಉತ್ತರ ಕರ್ನಾಟಕ ಅಂದರೆ ಹಾವೇರಿ ಈ ಕಡೆ ಸಲ ನಮಗೆಲ್ಲ ಈ ಬೋರ್ವೆಲ್ ಬಿಡಿಸಿದಾಗ ಜಸ್ಟ್ 180, 220 ಫೀಟ್ಗೆ ನೀರು ಬಿದ್ದುಬಿಡುತ್ತೆ. ನಮ್ದು ಅಷ್ಟೇ 220, 270 ನೀರು ಬಿದ್ದುಬಿಟ್ಟಿತ್ತು. ಸೊ ಬೆಂಗಳೂರಲ್ಲಿ 1500 ಅಡಿ 2000ವರೆಗೂ ಹೊಡಿಸ್ತಾರೆ. ಬೆಂಗಳೂರಲ್ಲಿ ನೀರೇ ಬೀಳಲ್ಲ. ಸೊ ಇದು ಒಂದು ಎಕ್ಸಾಂಪಲ್ಸ್ ನೀವು ಕೊಡ್ಬೋದು ಎಸೆಯದಲ್ಲಿ, ನೆನ್ಪಿಟ್ಕೊಳ್ಳಿ ಇದನ್ನು. ಆಮೇಲೆ ದೇಶದ ಒಣಭೂಮಿ ಹೊಂದಿರುವ ರಾಜ್ಯಗಳಲ್ಲಿ ಕ್ವಶನ್ ಆಗಿತ್ತಿದು PYQ. ರಾಜಸ್ಥಾನ ಮೊದಲನೇ ಸ್ಥಾನದಲ್ಲಿದೆ. ಅರ್ಥ ಆಯ್ತಾ? ರಾಜಸ್ಥಾನ ಏನಿದೆ ಅಂದರೆ ಮೊದಲನೇ ಸ್ಥಾನದಲ್ಲಿದೆ. ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಆಮೇಲೆ ಭಾರತದಲ್ಲಿ ರಾಜಸ್ಥಾನ, ಕರ್ನಾಟಕದಲ್ಲಿ ಕಲಬುರಗಿ. ನೆನಪಿರಲಿ ಇದು. ಕಲಬುರಗಿಯಲ್ಲಿ ಜಾಸ್ತಿ ಏನಪ್ಪ ಅದು ತೊಗರಿಬೇಳೆ ಬೆಳೀತಾರಲ್ಲ, ಹಾಗೆ ಸುಮ್ಮನೆ ಹೇಳ್ತಾ ಇರೋದು, ನೆನಪಿರಲಿ, JK ಪಾಯಿಂಟ್. ಅಂಗನವಾಡಿ ಮಕ್ಕಳ ಆರೋಗ್ಯ ತಪಾಸಣೆ ವರದಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ. ಅಂಗನವಾಡಿ ಮಕ್ಕಳು ಏನು ತಪಾಸಣೆ ಮಾಡ್ತಾರಂತೆ ಅವರು. ಎಷ್ಟು ದಿವಸಕ್ಕೊಂದ್ಸತಿ ಮಾಡ್ತಾರೆ ಅಂದರೆ 3 ತಿಂಗಳಿಗೊಂದ್ಸತಿ ಮಾಡ್ತಾರಂತೆ. ನಿಮ್ಮೂರ ಅಂಗನವಾಡಿಗಳಲ್ಲಿ ಇದೇವು, ಚೆಕ್ ಮಾಡಿ. ಸೊ ಪಾಯಿಂಟ್ ಆಫ್ ದಿ ಎಕ್ಸಾಮಿನೇಷನ್ ಬರೋಣ. ರಾಜ್ಯದ ಅಂಗನವಾಡಿ ಕೇಂದ್ರಗಳಲ್ಲಿ ದಾಖಲಾಗಿರುವ 6 ವರ್ಷ ಒಳಗಿನ ಅಂಗನವಾಡಿ 6 ವರ್ಷದವರು ಇರ್ತಾರೆ ಆಸ್ ಪರ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ. ಟೋಟಲ್ ಆಗಿ 32 ಲಕ್ಷ ಇದಾರಂತೆ ಹುಡುಗರು. ಅದರಲ್ಲಿ 4 ಲಕ್ಷ ಜನ ತೀವ್ರ ಆರೋಗ್ಯ ಕುಂಠಿತವಾಗಿದೆ ಅಂತ, ಹೈಟ್ ಕೂಡ ಅವ್ರು ಕಡಿಮೆ ಇದ್ದಾರಂತೆ. ನೋಡಿಲಿ, ದಾಖಲಾದ ಮಕ್ಕಳು ಇಷ್ಟು 32 ಲಕ್ಷ, 4 ಲಕ್ಷ ಜನ ಅಪೌಷ್ಟಿಕತೆಯಿಂದ ಬಳಲ್ತಿದ್ದಾರೆ. ಅಪೌಷ್ಟಿಕತೆ ಅಂದರೆ ಏನು ಗೊತ್ತಾ? ಸಮತೋಲನ ಆಹಾರ ಸಿಗದೇ ಇರೋದು. ಸಮತೋಲನ ಆಹಾರ ಅಂದ್ರೆ ಏನೇ? ಬ್ಯಾಲೆನ್ಸ್ಡ್ ಡಯಟ್. ನಿಮ್ಮ ಊಟದಲ್ಲಿ ವಿಟಮಿನ್ಸು, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು,
ಅದಾದ ನಂತರ ಮಿನರಲ್ಸು ಎಲ್ಲ ಇರಬೇಕು, ಅದು ಕಾರ್ಬೋಹೈಡ್ರೇಟ್, ಅದು ಬ್ಯಾಲೆನ್ಸ್ಡ್ ಡಯಟ್. ಅದು ಇಲ್ಲದೆ ಇರೋದಕ್ಕೆ ಅಪೌಷ್ಟಿಕರಾಗ್ತಾರೆ ಮಕ್ಕಳು, ನೆನಪಿರಲಿ. ನೋಡಿ, ಬೆಳವಣಿಗೆ ಕುಂಠಿತದ ಮಕ್ಕಳ ಶೇಕಡ ಪ್ರಮಾಣ ವಯೋಮಾನಕ್ಕೆ ತಕ್ಕಂತೆ ಮಕ್ಕಳ ಶೇಕಡ ಅಂದರೆ ಬೆಳವಣಿಗೆ ತೀವ್ರ ಕುಂಠಿತ ಪ್ರಮಾಣ 13ರಷ್ಟಿದೆ ಅಂತೆ. ತುಂಬ ಅಂದರೆ 16 ಪಾಯಿಂಟರಷ್ಟು ಮಕ್ಕಳಿದ್ದಾರೆ ಅಂತೆ ಬೆಳವಣಿಗೆ ಕುಂಠಿತ ಕಡಿಮೆ ಇರೋರು. ನಿಮಗೆ ಕ್ವಶನ್ ಏನು, ಎಕ್ಸಾಮ್ಸ್ಗೆ KS ಮತ್ತು ಯಾರಪ್ಪ ಅವರು PSI UPSI ಯಾರು ಎಕ್ಸಾಮ್ ಬರೀತಿರ್ತೀರಾ ಅವರು ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ತಿರುವ ಮಕ್ಕಳದ ಬಗ್ಗೆ ಏನಾದ್ರು ಕ್ವಶನ್ ಕೇಳಿದರೆ. ಅದಾದ ನಂತರ ಈ ಥರ ಪೌಷ್ಟಿಕತೆ ಎಲ್ಲಿ ಜಾಸ್ತಿ ಕಂಡುಬರುತ್ತಪ್ಪ ಅಂದರೆ ಫಸ್ಟು ಬಂದುಬಿಟ್ಟು ರಾಯಚೂರು ಅಂತೆ, ಸೆಕೆಂಡ್ ಬಂದುಬಿಟ್ಟು ಯಾದಗಿರಿ ಜಿಲ್ಲೆ, ಮೂರನೇದು ವಿಜಯಪುರ ಜಿಲ್ಲೆ. ನಂಬರ್ಲ್ಲ ನೆನ್ಪಿಟ್ಕೊಳ್ಬೇಕು ಹೇಳಿ, ಫಸ್ಟ್ ಸೆಕೆಂಡ್ ಥರ್ಡ್ ಯಾವುದ್ಯಾವುದು ಇದೆ ಪೌಷ್ಟಿಕತೆಯಲ್ಲಿ ಅಂತ ನೆನ್ಪಿಟ್ಕೊಳ್ಳಿ. ಇವ್ರಿಗೆ ಏನು ಮಾಡ್ತಿದ್ದಾರೆ ಅಂದರೆ, ಇವರು ಕೇಂದ್ರ ಸರ್ಕಾರದಿಂದ 6 ತಿಂಗಳಿಂದ 6 ವರ್ಷದ ಮಕ್ಕಳಿಗೆ ಎಲ್ಲರಿಗೂ ಪ್ರತಿದಿನ 300 ದಿವಸ, ವರ್ಷಕ್ಕೆ 300 ದಿವಸ ಅವರಿಗೆ ಪೌಷ್ಟಿಕ ಆಹಾರ ನೀಡಬೇಕಂತ ಗೈಡ್ಲೈನ್ಸ್ ಇದೆ ಕೇಂದ್ರ ಸರ್ಕಾರದಿಂದ. ಅದಕ್ಕೋಸ್ಕರ ಅವರು ಈ 8 ರೂಪಾಯಿ ನೀಡ್ತಾರೆ. ಯಾರಿಗೆ? ಚೆನ್ನಾಗಿರೋ ಮಕ್ಕಳಿಗೆ 8 ರೂಪಾಯಿ, ಅದೇ ನಾನು ಹೇಳಿದೆಲ್ಲ ಅಪೌಷ್ಟಿಕತೆಯಿಂದ ಬಳೋ ಮಕ್ಕಳಿಗೆ 12 ರೂಪಾಯಿ ನೀಡ್ತಾ ಇದ್ದಾರೆ. ಅದಾದ ನಂತರ ಮಕ್ಕಳಿಗೆ ಎಲ್ಲ ಅಂಗನವಾಡಿಗಳಲ್ಲಿ ರಾಜ್ಯ ಸರ್ಕಾರದ ಕ್ಷೀರಭಾಗ್ಯ ಯೋಜನೆ ಅಡಿ ರಾಜ್ಯ ಸರ್ಕಾರ 2015 ಯಾರು ಸಿದ್ದರಾಮಯ್ಯನವರು ಜಾರಿಗೆ ತಂಬರ್ತಾರೆ ಕ್ಷೀರಭಾಗ್ಯ, ನೆನಪಿರಲಿ. 6ರಿಂದ 6 ವರ್ಷದ ಎಲ್ಲ ಅಂಗನವಾಡಿ ಮಕ್ಕಳಿಗೆ ವಾರದಲ್ಲಿ 5 ದಿನ 150 ಮಿಲಿ ಲೀಟರ್ ಹಾಲನ್ನ ಕೊಡ್ತಾರಂತೆ. ಅದಾದ ನಂತರ ಈ ಅಪೌಷ್ಟಿಕವಂತೆ ಬೆಳೀತಿರ್ತಾರಲ್ಲ, 2 ಮೊಟ್ಟೆಯನ್ನು ಕೂಡ ಕೊಡ್ತಾರೆ, ನೆನಪಿರಲಿ. 3 ದಿನ ಮೊಟ್ಟೆ, 3 ದಿನ 20 ಗ್ರಾಮ್ ಹಾಲಿನ ಪುಡಿಯನ್ನು ಕೊಡ್ತಾ ಇದ್ದಾರಂತೆ ಅವರಿಗೆ. ಇದು ನಿಮಗೆ ನೆನಪಿರಲಿ. ಅದಾದ ನಂತರ 3 ತಿಂಗಳಿಗೊಮ್ಮೆ ಎಲ್ಲ ಮಕ್ಕಳಲ್ಲಿ ಆರೋಗ್ಯ ತಪಾಸಣೆ ಮಾಡ್ತಾರಂತೆ. ನಮ್ಮೂರಲ್ಲಿ ಅಂದ್ರಕ್ಕೆ ನಾವು ನೋಡಲಿಲ್ಲ. ಅದಾದ ನಂತರ ಇವು ಯಾವ್ಯಾವ ಕೊಡ್ತಾರೆ ಅಂತ, ಸೊ ನೀವು ಅಕ್ಕಪಕ್ಕ ಇದ್ದರೆ ಅಂಗನವಾಡಿಯಲ್ಲಿ ವಿಚಾರಿಸಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತೀವ್ರ ಅಪೌಷ್ಟಿಕ ಮಕ್ಕಳಿಗೆ ಚಿಗುರು ಯೋಜನೆಯನ್ನು ಜಾರಿಗೆ ತಂದಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಚಿಗುರು ಯೋಜನೆಯನ್ನು ಜಾರಿಗೆ ತಗೊಂಬಂದಿದೆ ಅಂತೆ. ಇದರ ಅರ್ಥ ತೀವ್ರ ಅಪೌಷ್ಟಿಕ ಮಕ್ಕಳು ಅತಿ ಹೆಚ್ಚು ಇರುವ ಜಿಲ್ಲೆಗಳಲ್ಲಿ ಆ ಮಕ್ಕಳ ನಿರ್ವಹಣೆಗಾಗಿ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆರಂಭಿಸಿರುವ ಯೋಜನೆ ಇದು, ಚಿಗುರು ಯೋಜನೆ. ಅವರಿಗೆ ತೀವ್ರ ಅಪೌಷ್ಟಿಕತೆ ಯಾರು ಮಕ್ಕಳು ಮಾಡ್ತಾರೆ ಅವರಿಗೆ ಏನು ವೈದ್ಯಕೀಯ ಪೋಷಕಾಂಶಗಳನ್ನು ನೀಡೋದಾಗಿರಲಿ, ನಾನು ಹೇಳಿದೆಲ್ಲ ನ್ಯೂಟ್ರಿಯೆಂಟ್ಸ್ ಪೋಷಕಾಂಶಗಳನ್ನು, ಅವಾಗಲೇ ಬ್ಯಾಲೆನ್ಸ್ ಡಯಟ್ ಬಗ್ಗೆ ಮಾತಾಡೋದಲ್ಲ, ಅದೇ ಇದು. ನಿಮ್ಮ ಜವಾಬ್ದಾರಿ ನಮ್ಮ ಶಾಲೆಯವ್ರದಲ್ಲ, ನಿಮ್ಮದು ಮಕ್ಕಳದು ಕೂಡ ಜವಾಬ್ದಾರಿ, ನಿಮ್ಮ ಕುಟುಂಬದ ಕೂಡ ಜವಾಬ್ದಾರಿ ಅಂತ ಈ ಯೋಜನೆಯಲ್ಲಿ ಹೇಳ್ತಾರೆ. ಏನಿಲ್ಲ, ಚಿಗುರು ಯೋಜನೆ ಅಂದರೆ ಅಪೌಷ್ಟಿಕರ ಮಕ್ಕಳನ್ನು ಅವರಿಗೆ ವೈದ್ಯಕೀಯ ಸಲಹೆ ನೀಡೋದಾಗಿರಲಿ, ಪೋಷಕಾಂಶಗಳನ್ನು ನೀಡೋದಾಗಿರಲಿ, ಅವ್ರನ್ನ ಅಪೌಷ್ಟಿಕತೆಯಿಂದ ಪೌಷ್ಟಿಕತೆಯಡೆಗೆ ಸದೃಢ ದೇಹದ ತರದೇ ಇದು ಚಿಗುರು ಯೋಜನೆ, ನೆನಪಿರಲಿ. ಚಿಗುರು ಯೋಜನೆ ಯಾರು ಜಾರಿ ತೊಗೊಂಬಂದ್ರೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಸೊ ನೆಕ್ಸ್ಟ್ ಹೋಗೋಣ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಪೊಲೀಸ್ ಧ್ವಜ ದಿನಾಚರಣೆ ಕಾರ್ಯಕ್ರಮ 150 ಮಂದಿಗೆ ಮುಖ್ಯಮಂತ್ರಿ ಪದಕ. ವೆರಿ ಇಂಪಾರ್ಟೆಂಟ್. ಪೊಲೀಸ್ ಎಕ್ಸಾಮ್ಸ್ಗೆ ಯಾರು ಓದ್ತಾ ಇದ್ದೀರಾ, ಈ ಭಾಗದಿಂದ 1 ಕ್ವಶನ್ ಬರುತ್ತೆ. ಯಾಕೆ ಅಂದರೆ ನೀವು ಪೊಲೀಸ್ ಎಕ್ಸಾಮ್ಸ್ ಓದ್ತಾ ಇದ್ದೀರಾ, ಅದಕ್ಕೆ. ಸೊ 2026 ಏಪ್ರಿಲ್ 2 ಕ್ವಶನ್ ನಂಬರ್ 1, ಏಪ್ರಿಲ್ 2ರಂದು ಪೊಲೀಸ್ ದಿನಾಚರಣೆ. ಪೊಲೀಸ್ ಧ್ವಜ ದಿನಾಚರಣೆಯನ್ನು ಯಾವ ದಿನಾಂಕದಿಂದ ಆಚರಿಸಲಾಗುತ್ತದೆ? ಏಪ್ರಿಲ್ 2, ಕ್ವಶನ್ ನಂಬರ್ 1. ಸೊ ಅತ್ಯುತ್ತಮ ಸೇವೆ ಸಲ್ಲಿಸಿದ 153 ಪೊಲೀಸರಿಗೆ, 153 ಪೊಲೀಸ್ನವರಿಗೆ ಮುಖ್ಯಮಂತ್ರಿ ಪದಕ. ಲೆಸ್ ಚಾನ್ಸಸ್, 100ಕ್ಕೆ 10%, 153 ಅಂತ ನಂಬರಿಂಗ್ ನೆನ್ಪಿಟ್ಕೊಳ್ಳಿ. ಕ್ವಶನ್ ಅದಲ್ಲ, ಇಲ್ಲಿದೆ ನೋಡಿ. ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಸೈಬರ್ ಕಮಾಂಡ್ ಘಟಕ ಸ್ಥಾಪಿಸಿ, ಸೈಬರ್ ಕಮಾಂಡ್ ಸೆಂಟರ್ ಅಂತ ಇಂಗ್ಲೀಷ್ನಾಗೆ, DGIG ಶ್ರೇಣಿ ಅಧಿಕಾರಿಯನ್ನು ನೇಮಿಸಿದೆ. ನಮ್ಮ ಪೊಲೀಸಲ್ಲಿ ನಾವು ಪೊಲೀಸರು ವರ್ಕ್ ಮಾಡೋದು ಅಂತ ಹೇಳ್ತಿದ್ದೀನಿ. PC2 DGIG ಹುದ್ದೆಗಳು ಇದೆ, DGIG. ಅದಾದ ನಂತರ PC2 ಹೆಡ್ ಕಾನ್ಸ್ಟೇಬಲ್ ಆಗತ್ಲೇನ, ASI ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟ್ರು, ಅದಾದ ನಂತರ ಸಬ್ ಇನ್ಸ್ಪೆಕ್ಟ್ರು, ಅದಾದ ನಂತರ ಇನ್ಸ್ಪೆಕ್ಟರು, ಅದಾದ ನಂತರ DYSP, ಅದಾದ ನಂತರ SP. ಈ ಥರ ಡಿಸ್ಟಿಕಲ್ಲಿ ಗ್ರೇಡೇಷನ್ ಬರುತ್ತೆ, ಅರ್ಧಾಯ್ತಾ? ಅದೇ ರೀತಿ DGIG ಶ್ರೇಣಿ ಅಧಿಕಾರಿಯನ್ನು ನೇಮಿಸಲಾಗಿದೆ ಅಂತೆ. ಈ ಘಟಕವು ಸೈಬರ್ ಅಪರಾಧಗಳನ್ನು ನಿಯಂತ್ರಿಸುತ್ತದೆ. ಅವಾಗಲೇ ನಾನು ಹೇಳಿದೆ, ನೋಟ್ ಡೌನ್ ಮಾಡ್ಕೊಳ್ಳಿ. ಇವಾಗಲೂ ಕೂಡ 1930 ಸೈಬರ್ ಹೆಲ್ಪ್ ಲೈನ್ ಇದು. ಆಮೇಲೆ ರಾಜ್ಯದಲ್ಲಿ ಬಹಳ ವರ್ಷಗಳ ಹಿಂದೆ ನಕ್ಸಲ್ ನಿಗ್ರಹ ಘಟಕವನ್ನು ಸ್ಥಾಪಿಸುವ ಮೂಲಕ ರಾಜ್ಯವನ್ನು, ನಮ್ಮ ನಕ್ಸಲ್ ಪಡೆ ಇತ್ತು ನಮ್ಮಲ್ಲಿ, ಅದನ್ನು ಸ್ಥಾಪಿಸುವ ಮೂಲಕ ನಕ್ಸಲ್ ಮುಕ್ತ, ದೇಶದಲ್ಲಿಯೇ ನಕ್ಸಲ್ ಮುಕ್ತಗೊಂಡ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆ ಕರ್ನಾಟಕ. ನಮ್ಮದು ನಕ್ಸಲ್ ಫ್ರೀ ಸ್ಟೇಟಪ್ಪ, ನೆನಪಿರಲಿ. ಕ್ವಶನ್ ಕೇಳ್ತಾನೆ, ಇದನ್ನು ನೆನ್ಪಿಟ್ಕೊಳ್ಳಿ. ಆಮೇಲೆ ಅಮಿತ್ ಶಾ ಯಾರಿವರು? ಭಾರತ ದೇಶದ ಗೃಹ ಮಂತ್ರಿಗಳ ಜೊತೆಗೆ ಸಹಕಾರ ಸಚಿವರು ಕೂಡ. ಕ್ವಶನ್ ಕೇಳಿದೆ, ಸಹಕಾರ ಸಚಿವರು ಯಾರು ಇದ್ರು ಅಂತ, ಅಮಿತ್ ಶಾ, ನೆನಪಿರಲಿ. ಅವರು ಕೂಡ ಮೊನ್ನೆ ಘೋಷಣೆ ಮಾಡ್ತಾರೆ, ನಿನ್ನೆ ಜೂನ್ ಮ್ಯಾಗಝೀನಲ್ಲೇ ಮಾಡಿದ್ದೀನಿ, ನೋಡಿ ಅದನ್ನು. ಏನಂದರೆ ಭಾರತವು ಈಗ ನಕ್ಸಲ ಪಡೆ, ಆಮೇಲೆ ನಕ್ಸಲ್ ಪಡೆ ಯಾವ ವರ್ಡ್ ಎಲ್ಲಿಂದ ಬಂತು? ವೆಸ್ಟ್ ಬಂಗಾಳಿಂದ ನಕ್ಸಲ್ ಬಾರಿಂದ 1976 ನೋಡ್ಕೊಳ್ಳಿ, ಡೇಟ್ 46 ಏನಿದೆ. ಆ ಟೈಮಲ್ಲಿ ನಕ್ಸಲ್ ಮೊದಲು ಹುಟ್ಟುವಂತು ಪಶ್ಚಿಮ ಬಂಗಾಳದಲ್ಲಿ. ಸೊ ಇದು ಭಾರತ ಮತ್ತು ಕರ್ನಾಟಕ ನಕ್ಸಲ್ ಮುಕ್ತ ಸ್ಟೇಟ್ ಮತ್ತು ದೇಶವಾಗಿದೆ, ನೆನ್ಪಿಡ್ಬೇಕು.
ಇಂಡಿಯಾ ಜಸ್ಟಿಸ್ ವರದಿ ಹೇಳ್ತೈತೆ ಡಿಪಾರ್ಟ್ಮೆಂಟ್ ಖುಷಿ ಪಡೋ ವಿಚಾರ. ಇಂಡಿಯಾ ಜಸ್ಟಿಸ್ ವರದಿ ಹೇಳ್ತೈತೆ ವರದಿ ಪ್ರಕಾರ ದೇಶದಲ್ಲಿ ನೊಂದವರಿಗೆ ನ್ಯಾಯ ನೀಡುವುದಾಗಿ ರಾಜ್ಯದ ಮೊದಲ ಸ್ಥಾನದಲ್ಲಿ. ನೊಂದವರಿಗೆ ನ್ಯಾಯ ನೀಡೋದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮೊದಲ ಸ್ಥಾನದಂತೆ ನಮಗೆಲ್ಲರಿಗೂ ಖುಷಿ ವಿಚಾರ. ಸೊ ದೇಶದಲ್ಲಿ ಮೊದಲ ಸೈಬರ್ ಪೊಲೀಸ್ ಠಾಣೆ 1999 ಅಕ್ಟೋಬರ್ 15ರಂದು ಬೆಂಗಳೂರಿನ CID ಕಚೇರಿಯಲ್ಲಿ ಸೈಬರ್ ಕ್ರೈಮ್ ಸೆಲ್ ಅನ್ನು ಆರಂಭಿಸಲಾಯಿತಂತೆ. ಅದಾದ ನಂತರ 2001ರಲ್ಲಿ ಸೈಬರ್ ಸೆಲ್ ಪೊಲೀಸ್ ಸ್ಟೇಷನ್ ಅಂತ ಘೋಷಣೆ ಮಾಡ್ತಾರೆ. ಸೈಬರ್ ಸೆಲ್ನ 2001 ಅಕ್ಟೋಬರ್ 22ರಿಂದ ಸೈಬರ್ ಪೊಲೀಸ್ ಠಾಣೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಇದು ದೇಶದಲ್ಲೇ ಮೊದಲ ಸೈಬರ್ ಸ್ಟೇಷನ್ ಓಪನ್ ಮಾಡಿರೋದ್ರಲ್ಲಿ. ಅದಾದ ನಂತರ ಪೊಲೀಸ್ ಧ್ವಜದ ಬಗ್ಗೆ. ಪೊಲೀಸ್ ಧ್ವಜದ ದಿನ ಏಪ್ರಿಲ್ 2 ಯಾಕೆ ಮಾಡಬೇಕು ಸರ್, ಬೇರೆ ಟೈಮಲ್ಲಿ ಮಾಡೋಕ್ಕಾಗಲ್ವಾ, ಯಾಕೆ ಮಾಡ್ತಾರೆ ಅಂತ ಹೇಳ್ತೀನಿ ನೋಡಿ. 1963ರಲ್ಲಿ ಕರ್ನಾಟಕ ಪೊಲೀಸ್ ಕಾಯ್ದೆ, KP ಆಕ್ಟ್ ಅಂತ ನಾವು ಕರ್ನಾಟಕದಲ್ಲಿ ಕರಿತೀವಿ, ನಮ್ಮ ಪೊಲೀಸ್ ಭಾಷೆಯಲ್ಲಿ KP ಆಕ್ಟ್ ಅಂತ ಹೇಳಿ ಕರ್ನಾಟಕ ಪೊಲೀಸ್ ಕಾಯ್ದೆಯನ್ನು ಜಾರಿಗೆ ರಚಿಸಲಾಗಿದ್ದು. ಈ ಕಾಯ್ದೆಯನ್ನು 1965 ಏಪ್ರಿಲ್ 2 ರಂದು ಜಾರಿಗೆ ತಗೊಂಡ್ಬರ್ತಾರೆ. ಈ ಕಾಯ್ದೆಯನ್ನು ಅದ್ರ ರಚನೆ ಮಾಡ್ತಾರೆ, ಜಾರಿಗೆ ತರೋದು ಎನಾಕ್ಟ್ಮೆಂಟ್ ಅಂತಾರೆ ಏಪ್ರಿಲ್ 2, 1965. ಅದಕ್ಕೋಸ್ಕರ ಇದನ್ನ ಆಚರಿಸ್ತಾರೆ. ಯಾಕೆ ಆಚರಿಸ್ತಾರೆ ಅಂದರೆ ಪೊಲೀಸ್ ಪಡೆಯ ಸೇವೆ, ಶೌರ್ಯ, ಅರ್ಪಣಾ ಮನೋಭಾವವನ್ನು ಗೌರವಿಸಲು ಪ್ರತಿ ವರ್ಷ ಏಪ್ರಿಲ್ ಅನ್ನು ಪೊಲೀಸ್ ಧ್ವಜ ಮತ್ತು ಕಲ್ಯಾಣ ದಿನ. ನೆನ್ಪಿಟ್ಕೊಳ್ಳಿ, ಇದಕ್ಕೆ ಇದನ್ನು ಹೆಂಗೆ ಕ್ವಶನ್ ಕೇಳ್ತಾನೆ ಹೇಳೋಕ್ಕಾಗಲ್ಲ. ಪೊಲೀಸ್ ಧ್ವಜ ದಿನ ಮತ್ತು ಕಲ್ಯಾಣ ದಿನ ಅಂತ ಕೊಡ್ತಾನೆ. ABCಯಲ್ಲಿ ಏನಾದರೂ ಕೊಟ್ಟ ಅಂದರೆ ಇದರ ಚಾನ್ಸಸ್, ಅದು ನೆನ್ಪಿಟ್ಕೊಳ್ಳಿ. ಪೊಲೀಸ್ ಧ್ವಜ ಅಷ್ಟೇ, ಪೊಲೀಸ್ ಧ್ವಜ ದಿನ ಮತ್ತು ಕಲ್ಯಾಣ ದಿನ ಇದನ್ನ ಮಾಡ್ತಾ ಇದ್ದಾರೆ. ಅದಾನಂತರ ನಕ್ಸಲ್ ಬಾರಿ ಹೇಳಿದಲ್ಲ ನಾನು ನಿಮಗೆ, ಅದು 1967 ವೆಸ್ಟ್ ಬಂಗಾಳದಲ್ಲಿ ಮೊದಲ ಬಾರಿಗೆ. ಅಲ್ಲಿ ಏನು ಮಾಡ್ತಾರಪ್ಪ ಅಂದರೆ ರೈತರು, ಅಲ್ಲಿರುವಂತಹ ಇವು ಸೈನಿಕರು, ಅದಾದ ನಂತರ ಅಲ್ಲಿರುವಂತಹ ಪೊಲೀಸ್ ಪಡೆಗಳ ವಿರುದ್ಧ ಹೋರಾಟ ಸ್ಟಾರ್ಟ್ ಮಾಡ್ತಾರೆ. ಅದೇ ನಕ್ಸಲ್ ಬಾರಿ ಮೊದಲ ಬಾರಿ ನಕ್ಸಲ್ ಅನ್ನು ಹೋರಾಟ ಯೂಸ್ ಮಾಡಿದ್ದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರಸಗೊಬ್ಬರ ಖರೀದಿಗೆ ಫ್ರೂಟ್ಸ್ ID ಕಡ್ಡಾಯ. ರಾಜ್ಯ ಕೃಷಿ ಇಲಾಖೆ ಫ್ರೂಟ್ಸ್ ID ಮ್ಯಾಂಡೇಟರಿ ಫಾರ್ ಪರ್ಚೇಸಿಂಗ್ ಫರ್ಟಿಲೈಸರ್. ಈಗ ನಾನು ನಿಮಗೆ ಲಾಸ್ಟ್ ಮಂತ್ ಹೇಳಿದ್ದೆ, ಈಗ ನಿಮ್ಮೂರಲ್ಲಿ ನೀವು ರಸಗೊಬ್ಬರ ಯಾರಾದರೂ ನಾವು ಕೂಡ ಮೆಕ್ಕೆಜೋಳ ಬಿತ್ತಬೇಕಾದ್ರೆ ಇದನ್ನ ತರಕ್ಕೆ ಹೋಗಿದ್ವಿ, ಏನೋ ವೀರ್ಯ ಗೊಬ್ಬರನ. ಅವಾಗ ಏನು ಹೇಳಿದ್ರು, ಆಧಾರ್ ಕಾರ್ಡ್ ಇಸ್ಕೊತಾ ಇದ್ರು. ನಿಮ್ಮದು ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ಸುತ್ತೆ. ಸೊ ದಟ್ ನಾನೇನು ಹೇಳ್ತಿದ್ದೀನಿ ಅಂದರೆ ಇದರಲ್ಲಿ ಅದಕ್ಕೋಸ್ಕರ ಇವಾಗ ಅವ್ರೇನು ಮಾಡಿದ್ರು, ಒಂದು ID ಇದ್ರೆ ಮಾತ್ರ ರಸಗೊಬ್ಬರ ಕೊಡ್ತಾರಂತೆ. ಇನ್ಮೇಲೆ ಆ ಫ್ರೂಟ್ಸ್ ID ಇವರೇ ಕೊಡ್ತಾರಂತೆ ಕೃಷಿ ಇಲಾಖೆಯವರು. ಅದರದ್ದು ಲಾಂಗ್ ಪರ್ನ ತಿಳ್ಕರ್ಲೇಬೇಕು, ವೆರಿ ಇಂಪಾರ್ಟೆಂಟ್. ದೇರ್ ಈಸ್ ಎ ಚಾನ್ಸಸ್ ಯು ವಿಲ್ ಗೆಟ್ ಅ ಕ್ವಶನ್ ಅಪ್ಕಮಿಂಗ್ ಎಕ್ಸಾಮ್ಸ್. ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ ಫ್ರಿಟ್ಸ್ ಯಾಕೆ ಮಾಡ್ತಿದ್ದಾರೆ ಅಂದರೆ, ರಾಜ್ಯದಲ್ಲಿ ರೈತರು ರಸಗೊಬ್ಬರ ಖರೀದಿಸಲು ಕೇವಲ ಆಧಾರ್ ಇದ್ದರೆ ಸಾಲದು, ರೈತರು ಕಡ್ಡಾಯವಾಗಿ ಫ್ರೂಟ್ಸ್ ID ಹೊಂದಿರಬೇಕಂತೆ. ಇದನ್ನ ಕೃಷಿ ಇಲಾಖೆನ ಒಂದು ಮೊಬೈಲ್ ಆ್ಯಪ್ ರೆಡಿ ಮಾಡಿದೆ ಅಂತ ಅದಕ್ಕೆ ಕೊಡ್ತಾರಂತೆ. ಪ್ರತಿಯೊಬ್ಬ ಮಾರಾಟಗಾರನು ಇದರ ಮೂಲಕ ವಹಿವಾಟು ನಡೆಸಬೇಕಂತೆ. ಇದ್ರ ಯಾಕೆ ಮಾಡ್ತಾರೆ ಅಂದರೆ, ರಸಗೊಬ್ಬರ ಅಕ್ರಮ ಮಾರಾಟ, ಕಾಳಸಂತೆಗೆ ಶಾಶ್ವತ ಬ್ರೇಕ್ ಹಾಕಲು ಕೃಷಿ ಇಲಾಖೆ ಫ್ರೂಟ್ಸ್ ID ಆಧಾರಿತ ವಿತರಣೆ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಯಾಕಂದರೆ ನಿಮಗೆ ಗೊತ್ತಿದೆ, ಈಗ ಕೆಲವೊಬ್ಬರು ರೈತರದ್ದು ಕೂಡ ಆಧಾರ್ ಬಳಸಿ ಏನೋ ಗೊಬ್ಬರ ತಗೊಂತಾ ಇದ್ರಂತೆ. ರೈತರು ಅಲ್ಲದೆ ಇರೋರು ಕೂಡ ಅದಕ್ಕೆ ಈ ಥರ ಮಾಡಿದಾರಂತೆ. ಗೊಬ್ಬರನ ಖರೀದಿಸಿ ಕೃತಕ ಅಭಾವ ಸೃಷ್ಟಿ ಮಾಡಿದ್ರಂತೆ. ಅದಕ್ಕೋಸ್ಕರ ಯಾರ್ಯಾರು ಮಾಡಿದ್ದಾರೆ ಅಂದರೆ, ಯಾರ್ಯಾರು ಶೇರ್ ಓಪನ್ ಮಾಡ್ಕೊಂಡಿದ್ದಾರೆ ಅಂದರೆ, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಪ್ಲಸ್ ಕರ್ನಾಟಕ ಸರ್ಕಾರದ ಇಂದಿಗೆ ರೈತ ನೋಂದಣಿ ಮತ್ತು ಏಕೀಕೃತ ಫಲಾನುಭವಿ ವ್ಯವಸ್ಥೆ. ಇದು ರೈತ ನೋಂದಣಿ ಏಕೀಕೃತ ಈ ಪೋರ್ಟಲ್ನಲ್ಲಿ, ಇದು ದೇಶದಲ್ಲಿಯೇ ರೈತರಿಗಾಗಿ ತೆಗೆದ ಮೊದಲ ಪೋರ್ಟಲ್ ಅಂತೆ ಕರ್ನಾಟಕ ರಾಜ್ಯದ್ದು. ಎಲ್ಲ ರೈತರಿಗೆ ಏನೋ ID ಸಂಖ್ಯೆ ನೀಡ್ತಾರಂತೆ. ಆಮೇಲೆ ಈ ಸಂಖ್ಯೆಯನ್ನು ಬಳಸಿಕೊಂಡು ಹಣಕಾಸು ಮತ್ತು ಸಾಲ ನೀಡುವ ಸಂಸ್ಥೆಗಳು ರೈತರ ಭೂಮಿಯ ವಿವರಗಳು, ಅವರ ಸಾಲದ ಮಾಹಿತಿ ಪಡೆಯಬಹುದು. ಇದನ್ನೇನು ನೋಡಿ, ಒಂದು ವರ್ಡ್, ಅವಶ್ಯಕತೆಗೆ ಅನುಗುಣವಾಗಿ ಅವರಿಗೆ ಸಾಲ ನೀಡುವ ಬಗ್ಗೆ ತ್ವರಿತ ನಿರ್ಧಾರನ ಕೈಗೊಳ್ಬೋದು. ಈ ಯೋಜನೆನ ರೈತರಿಗೆ ತುಂಬ ಜನ ನಕ್ಷತ್ರ ರೈತರಿರ್ತಾರೆ. ಆ ರೈತರಿಗೆ ಸರಿಯಾಗಿ ಮುಟ್ಟಿಸೋದು ಸರ್ಕಾರದ ಕರ್ತವ್ಯವಾಗುತ್ತೆ. ಅದಾದ ನಂತರ ನೆಕ್ಸ್ಟು ಇವ್ರೇನು ಪ್ಲಾನ್ ಇಲ್ಲಿದೆ ನೋಡಿ, ಸಾಲ ನೀಡೋದನ್ನು ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕ್ ಏನು ತಗೊತಿರ್ತಾರಲ್ಲ, ಅದನ್ನು ನಿಯಂತ್ರಿಸೋಕೆ ಪ್ಲಾನ್ ಮಾಡಿದ್ದಾರೆ ಅಷ್ಟೇ. ನಿಮಗೇನು ಪಾಯಿಂಟ್ ಆಫ್ ಎಕ್ಸಾಮಿನೇಷನ್, ಇದರ ಅಬ್ರಿವೇಟೆಡ್ ಫಾರ್ಮ್ ಅಂದರೆ ಲಾಂಗ್ ಫಾರ್ಮ್ ವೆರಿ ಇಂಪಾರ್ಟೆಂಟು. ಇದನ್ನು ಬೈಟ್ ಹಾಕಿ, ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ ನೋಡಿ. ಇಲ್ಲಿ 1959 ಅಕ್ಟೋಬರ್ 21ರಂದು ಲಡಾಖ್ ಆರ್ಟ್ ಸ್ಟ್ರಿಂಗ್ ಬಳಿ ಚೀನಾ ದಾಳಿಯಿಂದ CRPF ಇದನ್ನ CRPFನ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ, ಇದು ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ CRPF ಇರುತ್ತಲ್ಲ, ಇದನ್ನ 1950 ಚೀನಾ ದಾಳಿ ಆಗುತ್ತಲ್ಲ ಅವಾಗ ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಅಕ್ಟೋಬರ್ 21 ಪೊಲೀಸರ ಹುತಾತ್ಮರ ದಿನ. ಪೊಲೀಸರ ಧ್ವಜ ದಿನ ನಿಮಗೆ ಗೊತ್ತಾಯಿತು, ಏಪ್ರಿಲ್ 2. ಇದು ಪೊಲೀಸರ ಹುತಾತ್ಮರ ದಿನ, ಇದು ಪೊಲೀಸರ ಹುತಾತ್ಮರ ದಿನಾಚರಣೆ ಇದು. ಸೊ CRPF ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಇರಲಿ, ಪೊಲೀಸ್ ಆಗಿರೋದ್ರಿಂದ, ಪೊಲೀಸ್ ಎಕ್ಸಾಮ್ಸ್ಗೆ ಓದೋದ್ರಿಂದ. ಸೊ ಇದು ಜುಲೈ 27, 1939, ಜುಲೈ 27, 1939 ನೆನ್ಪಿಟ್ಕೊಳ್ಳಿ. 1939ನಲ್ಲಿ ಇದು ಹೆಡ್ ಕ್ವಾರ್ಟರ್ಸ್ ಬಂದುಬಿಟ್ಟು ದೆಹಲಿ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಡಿಯಲ್ಲಿ ಇದು ವರ್ಕ್ ಮಾಡುತ್ತೆ. CRPF ಕೇಳ್ಬೋದು, ಕೇಂದ್ರ ಕಚೇರಿಯಲ್ಲಿದೆ ದೆಹಲಿಯಲ್ಲಿ. ಯಾವಾಗ ಪ್ರಾರಂಭ ಆಯಿತು ಅಂದರೆ 27 ಜುಲೈ 1939 ಪ್ರಾರಂಭ ಆಗುತ್ತೆ. ಇದ್ರ ಲಾಂಗ್ ಫಾರ್ಮ್ ಎಲ್ಲ ಗೊತ್ತಿರುತ್ತೆ ನಿಮಗೆ.
ಅದೇ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ. ಅವತ್ತು ದಾಳಿಯಾಗಿತ್ತಲ್ಲ, ಅದರ ನೆನಪಿಗಾಗಿ ಪೊಲೀಸರ ಹುತಾತ್ಮ ದಿನ. ಇದೇನಿದ್ದೀರಾ ಪೊಲೀಸರ ಧ್ವಜ ದಿನ, ಹುತಾತ್ಮರ ದಿನ, ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೋಬೇಡಿ, ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು, ರಾಜ್ಯದಲ್ಲಿ ಬಾಲ್ಯವಿವಾಹ ನಿಯಂತ್ರಣ ಶೇಕಡ 21.35 ಇಳಿಕೆ. ಇದನ್ನು 25 ಪೇಜ್ ಮಾಡೋಕ್ಕೆ ನಾನು ಅರ್ಧ ಗಂಟೆ ಅಥವಾ 45 ನಿಮಿಷಗಳಲ್ಲಿ ಮುಗಿಸ್ತೀನಿ. ಅದಾದ ನಂತರ ನೀವು ಇಂಪಾರ್ಟೆಂಟ್ ಹೈಲೈಟ್ ಮಾಡ್ಕೊಂತ ಹೋಗಿ. ರಾಜ್ಯದಲ್ಲಿ ಬಾಲ್ಯವಿವಾಹ ಪ್ರಕರಣ ಶೇಕಡ 21% ಇಳಿಕೆ. ಗುಡ್, ಖುಷಿ ವಿಚಾರ. ಇದು ಎಸ್ಎ ನೋಟ್ ಮಾಡ್ಕೊಳ್ಳಿ, PSI ಮತ್ತು KS ಯಾರಿದ್ದೀರಾ, ಆಯಿತಾ. ನೆಕ್ಸ್ಟು, ಎದಕ್ಕೆ ಓಪನ್ ಮಾಡ್ಕೊಂಡೆ, ಯಾಕಪ್ಪ ಇದು ಕಡಿಮೆ ಐತೆ ಅಂದರೆ, ಕಟ್ಟುನಿಟ್ಟಿನ ಕಾನೂನುಗಳು, ಸ್ಟ್ರಿಕ್ಟ್ ಇದೆ ಕಾನೂನುಗಳು, ಜಾಗೃತಿ ಅಭಿಯಾನ ಮಾಡ್ತಾ ಇದ್ದಾರೆ. ನೀವು ಯಾರಾದರೂ ಬಾಲ್ಯವಿವಾಹ ಆಗ್ತಿದ್ರೆ ನೀವು ಡೈರೆಕ್ಟಾಗಿ ತಿಳಿಸ್ಬೋದು. ಸುರಕ್ಷಿಣಿ ವೆಬ್ ಪೋರ್ಟಲ್, ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ಹೋಗೋಣ. ಸುರಕ್ಷಿಣಿ ವೆಬ್ ಪೋರ್ಟಲ್ ಯಾವುದಕ್ಕೆ ಓಪನ್ ಮಾಡ್ಕೊಂಡಿದ್ರೆ ಅಂದರೆ ಬಾಲ್ಯವಿವಾಹ ತಡೆಗಟ್ಟಲು. ಸೊ 2023ರಲ್ಲಿ 230 ಬಾಲ್ಯವಿವಾಹಗಳು ನಡೆದರೆ 2024ರಲ್ಲಿ 804, ಅದನ್ನೆಲ್ಲ ಬಿಡಿ. 2020 ಡಿಸೆಂಬರ್ ಅಂತ್ಯಕ್ಕೆ 651 ಬಾಲ್ಯ ವಿವಾಹ ಪ್ರಕರಣಗಳು ದಾಖಲಾಗಿದ್ದು, ಈ ಮೂಲಕ ಬಾಲ್ಯ ವಿವಾಹ ಪ್ರಕರಣ ರಾಜ್ಯದಲ್ಲಿ 21.35ಗೆ ಇಳಿಕೆ ಕಂಡಿದೆ ಅಷ್ಟೇ. ಇಷ್ಟಕ್ಕೆ 21.35. ಸುರಕ್ಷಿಣಿ ವೆಬ್ ಪೋರ್ಟಲ್ ನೆನಪಿರಲಿ. ಚೈಲ್ಡ್ ಹೆಲ್ಪ್ ಲೈನ್, ಏನಪ್ಪ ಚೈಲ್ಡ್ ಹೆಲ್ಪ್ ಲೈನು? 1098. ವುಮೆನ್ ಹೆಲ್ಪ್ ಲೈನ್ ಏನರಪ್ಪ? 1091. ಅದಾದ ನಂತರ ಇದು ವುಮೆನ್ ಹೆಲ್ಪ್ ಲೈನು. ಆಮೇಲೆ ಇದು ಎಲ್ಡರ್ ಹೆಲ್ಪ್ ಲೈನ್ ಏನಪ್ಪ? ಇದು ಹಿರಿಯರ ಸಹಾಯವಾಣಿ. ಯಾರಿಗೆ ಗೊತ್ತಿದೆ ಹೇಳ್ರಿ? ಹಿರಿಯರ ಸಹಾಯವಾಣಿ ಬಂದುಬಿಟ್ಟು 1090. ನೆನ್ಪಿಟ್ಕೊಳ್ಳಿ, ಅರ್ಥ ಆಯ್ತಾ? ನೆಕ್ಸ್ಟು, ಸುರಕ್ಷಿಣಿ ವೆಬ್ ಪೋರ್ಟಲ್ ಬಾಲ್ಯವಿವಾಹ ತಡೆಯುವ ಎಲ್ಲ ಪ್ರಯತ್ನಗಳನ್ನು ಹೆಚ್ಚು ಪರಿಣಾಮಕಾರಿಗೊಳಿಸಲು ಮಕ್ಕಳ ಸಹಾಯವಾಣಿಯೊಂದಿಗೆ ಸಮನ್ವಯಗೊಳಿಸಿ ನೆಕ್ಸ್ಟ್ ಜನ್ ಸುರಕ್ಷಿಣಿ ವೆಬ್ ಪೋರ್ಟಲ್ ಮತ್ತು ಮೊಬೈಲ್ ಆ್ಯಪನ್ನು CDSC ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಲಾಗಿದೆ. ಮುಂದಿನ ವರ್ಷದ ವೇಳೆಗೆ ಬಾಲ್ಯವಿವಾಹ ಪ್ರಕರಣಗಳು ಮತ್ತಷ್ಟು ಕಡಿಮೆ ಆಗ್ತಿದೆ. ಇದೇನಿತ್ತಲ್ಲ ನೆಕ್ಸ್ಟ್ ಜನ್ ಸುರಕ್ಷಿಣಿ ವೆಬ್ ಪೋರ್ಟಲ್, ಅದ್ರ ಜೊತೆಗೆ ಇದು ಮಕ್ಕಳ ಸಹಾಯವಾಣಿ ಇತ್ತಲ್ಲ, ಅವು ಎರಡನ್ನೂ ಇಂಟರ್ ಕನೆಕ್ಟ್ ಮಾಡ್ತಾರಂತೆ. ಮೊಬೈಲ್ ಆ್ಯಪನ್ನು CDSC ಸಂಸ್ಥೆಯೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಇದು CDAC ಅಂದರೆ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಅಂತ. CDAC ಅದನ್ನ ನೆನ್ಪಿಟ್ಕೊಳ್ಳಿ ಸರ್, ಎಕ್ಸಾಮಲ್ಲಿ ಕೇಳಿಬಿಟ್ಟಿದ್ದ. CDAC ಅಬ್ರಿವೇಟೆಡ್ ಫಾರ್ಮು 1988 ಇದು ಪ್ರಾರಂಭವಾಗುತ್ತೆ. ಇದು ಮಿತಿ ಅಂದರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಬರುತ್ತಲ್ಲ, ಅಷ್ಟು ಕೇಂದ್ರದ ಅದರಡಿಯಲ್ಲಿ ಬರುತ್ತೆ ಇದು CDAC ಅನ್ನೋದು. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಅಂತ, CDAC. ಇದನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006, ಇದು ಇಂಪಾರ್ಟೆಂಟಾ? ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಂದ್ಬಿಟ್ಟು 2006, ವೆರಿ ಇಂಪಾರ್ಟೆಂಟ್ ಇದೆ ಎಕ್ಸಾಮ್ಗೆ, ಇದನ್ನೇ ನೆನ್ಪಿಟ್ಕೊಳ್ಳಿ. ಈಗೇನೋ ಬಾಲ್ಯ ನಿಷೇಧ ಕಾಯ್ದೆ ಕರ್ನಾಟಕ ತಿದ್ದುಪಡಿ 2020 ತರ್ತಾರಂತ, ತಂದ್ಮೇಲೆ ಓದ್ಕೊಳ್ಳೋಣಂತೆ. ಇಲ್ಲಿ ಇಂಪಾರ್ಟೆಂಟು ಎಷ್ಟಕ್ಕೆ ಇಳಿಕೆ ಆಯಿತು ಅನ್ನೋದು ಕ್ವಶನ್ ನಂಬರ್ 1, ಹೆಲ್ಪ್ಲೈನ್ ನಂಬರ್ ಕ್ವಶನ್ ನಂಬರ್ 2, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಯಾವುದು 2006 ಕ್ವಶನ್ ನಂಬರ್ 3. ಇವನ್ನ ಇಂಪಾರ್ಟೆಂಟಾಗಿ ಇಟ್ಕೊಳ್ಳಿ. ಆಮೇಲೆ 3ನೇ ಕ್ವಶನ್, 4ನೇ ಕ್ವಶನ್. ಈಗ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹಕ್ಕೆ ಸಂಬಂಧಿಸಿದ 180 ಪ್ರಕರಣಗಳು ದಾಖಲಾಗಿರುವಂಥ, ಇದು ಫಸ್ಟ್ ಬಾಲ್ಯ ವಿವಾಹದಲ್ಲಿ ಕರ್ನಾಟಕದಲ್ಲೂ. ಅದಾದ ನಂತರ ಬಾಲ್ಯ ವಿವಾಹ 2ನೇದು ಕೋಲಾರ. ಇವೆರಡು ಇಂಪಾರ್ಟೆಂಟು, ಆಯಿತಾ? ಇದು ನಿಮಗೆ ಇಂಪಾರ್ಟೆಂಟ್ ಎಲ್ಲ ಹೇಳಿದೆ. ನೆಕ್ಸ್ಟ್ ಒನ್ ಇಂಪಾರ್ಟೆಂಟ್, ಇದು ಪೇಜ್ ಮಾತ್ರ. ಕರ್ನಾಟಕ ಪೊಲೀಸ್ ತಿದ್ದುಪಡಿ ಕಾಯ್ದೆ 2026. ಈ ಕರ್ನಾಟಕ ಪೊಲೀಸ್ ತಿದ್ದುಪಡಿ ಕಾಯ್ದೆ ಜಾರಿಗೆ ತರ್ತಾರಂತೆ. ಇದನ್ನೇನು ಕೊಳಲ್ಲ, ಬೇಡ ಇದು ಎಕ್ಸಾಮ್ಸ್ಗೆ, ಹಾಗೆ ತಿಳ್ಕೊಳ್ಳಿ. ಎಕ್ಸಾಮ್ಸ್ಗೆ ಓದ್ತಾ ಇದ್ರೆ ಪೊಲೀಸ್ ಸ್ಥಾಪನಾ ಮಂಡಳಿ ಅಂತ ಒಂದಿದೆ, ನಮಗೆ ಕಲ್ಯಾಣ ಮಾಡೋಕ್ಕಾಗಿ ಪೊಲೀಸ್ನವ್ರನ್ನಾಗಿ ಅವರಿಗೆ ಅಧಿಕಾರ ಕೊಟ್ಟಿದ್ದಾರಂತೆ, ರಾಜಕೀಯ ಹಸ್ತಕ್ಷೇಪ ಬೇಡ ಅಂತ ಹೇಳ್ಬಿಟ್ಟು. ಅಂದರೆ DYSP ವರ್ಗೂ ಏನಾದರೂ ಲಂಚ ತೊಗೊಳ್ಳೋದು, ಕರ್ತವ್ಯ ಲೋಪ ಮಾಡಿದರೆ, ದುರ್ನಡತೆ ಮಾಡಿದರೆ, ಅನೈತಿಕ ನಡವಳಿಕೆ ತೋರಿದರೆ, ಅಂದರೆ ನಾನು ಆವಾಗಲೇ ಹೇಳಿದಲ್ಲ, PC to DYSP ಇವರು ನಿಮ್ಮ ಜಿಲ್ಲೆಗಳಲ್ಲಿ ಇರ್ತಾರೆ, ನಗರಗಳಲ್ಲಿ ACP ಇರ್ತಾರೆ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಸೊ ಇದು ಆವಾಗ ಅವ್ರನ್ನ ಬೇಕಾದಂಗೆ ಟ್ರಾನ್ಸ್ಫರ್ ಮಾಡ್ಬೋದು ಏನಾದರೂ ಈ ಕರ್ನಾಟಕ ಪೊಲೀಸ್ ತಿದ್ದುಪಡಿ ಕಾಯ್ದೆ ಪ್ರಕಾರ, ಹೊಸ 2026 ಪ್ರಕಾರ. ನೆಕ್ಸ್ಟ್ ಒನ್, ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳ ಸ್ನೇಹಿ ಸಾರಿಗೆ ಯೋಜನೆ. ಗುಡ್ ಕ್ವಶನ. ಏನಂದರೆ ಈ ಕರ್ನಾಟಕ ಮಕ್ಕಳ ಆಯೋಗ ಇದೆಯಲ್ಲ, ಕರ್ನಾಟಕ ಮಕ್ಕಳ ಆಯೋಗ ಗೌರ್ಮೆಂಟಿಗೆ ಒಂದು ಲೆಟರ್ ಬರ್ತಿದೆ ಅಂತೆ. ಸೊ ನಮ್ಮ ಮಕ್ಕಳಿಗೆ ಏನು ಕರ್ನಾಟಕದ ರಾಜ್ಯದಲ್ಲಿರೋ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆಲ್ಲ ಓಡಾಡಲು ತೊಂದರೆ ಆಗ್ತಾ ಇದೆ, ಹಾಗಾಗಿ ನೀವು ಒಂದು ವ್ಯವಸ್ಥೆ ಮಾಡಿ ಅಂತ. ಅವ್ರು ಅವಾಗ ಏನು ಮಾಡ್ತಾರೆ ಅಂತ ಅಂದರೆ, ವ್ಯವಸ್ಥೆ ಮಾಡಿ ಅಂತ ಹೇಳ್ತೈತೆ ಅಂತ. ಆ ವ್ಯವಸ್ಥೆಯಲ್ಲಿ ಏನು ಹೇಳ್ತೈತೆ ಅಂತ ಇದೆಲ್ಲ ಅಪ್ಪ ಏನು ಹೇಳ್ತೈತೆ ಅಂದರೆ, ಹಾಗೆ ನೋಡ್ಕೊಳ್ಳಿ. ನೀವು ಪ್ರತಿಯೊಂದು ಬಸ್ಗಳಲ್ಲಿ, ಸ್ಕೂಲಲ್ಲೆಲ್ಲ ಇರುತ್ತಲ್ಲ, ಸ್ಕೂಲ್ಸ್ ಟೈಮಿಂಗ್ಸ್ಗಳ ಹೆಚ್ಚುವರಿ ಬಸ್ಗಳನ್ನು ಬಿಡಿ ಅಂತ ಹೇಳ್ತೈತೆ. ಅದಾದ ನಂತರ ನಿಮ್ಮ ಪ್ರತಿ ಸ್ಕೂಲಲ್ಲಿ 1098 ಚೈಲ್ಡ್ ಹೆಲ್ಪ್ ಲೈನನ್ನು, ಆ ನಂಬರ್ನ ನೀವು ತೋರಿಸಿ ಅಂತ ಹೇಳುತ್ತೆ, ಬೋರ್ಡ್ಗಳನ್ನು ಹಾಕಿ ಅಂತ ಹೇಳುತ್ತೆ. ಅದಾದ ನಂತರ ಅವ್ರಿಗೆ ಏನಂತ ಹೇಳ್ತದೆ ಅಂದರೆ,
CC ಕ್ಯಾಮ್ರಾ ಹಾಕಬೇಕು. ಪ್ರತಿ ಬಸ್ಸುಗಳಲ್ಲಿ ಮಹಿಳೆಯರೆಲ್ಲ ಇರ್ತಾರೆ, CC ಕ್ಯಾಮ್ರಾ ಇರಬೇಕು. ಆಮೇಲೆ ಆ ರೂಟ್ಗಳನ್ನು ಅದನ್ನು ಒಂದು AI ಮಾಡಿಬಿಟ್ಟು ಆ ರೂಟ್ಗಳನ್ನು ಒಂದು ಕಡೆ ತೊಗೊಂಬನ್ನಿ. ರೂಟ್ಗಳನ್ನು ತೊಗೊಂಡ್ಬಂದು ಆ ರೂಟಲ್ಲಿ ಯಾರು ಜಾಸ್ತಿ ಮಕ್ಕಳು ಯಾವ ಟೈಮಿಗೆ ಜಾಸ್ತಿ ಇರ್ತಾರೆ ಅಲ್ಲಿ ಮಹಿಳಾ ಕಂಡಕ್ಟರ್ನ ಕಡ್ಡಾಯವಾಗಿ ನೀವು ನೇಮಿಸಬೇಕು ಅಂತ ಹೇಳುತ್ತೆ. ಅದಾದ ನಂತರ ಪ್ರತಿ ಮಗುವಿಗೆ ಪೋಕ್ಸೋ ಕಾಯ್ದೆ, JJ ಆ್ಯಕ್ಟ್ ಬಗ್ಗೆ ಅದಾದ ನಂತರ ಇವರಿಗೆ ಯಾರಿಗೆ ಕಂಡಕ್ಟ್ರು ಇರ್ತಾರೆ, ಡ್ರೈವರ್, ಅವ್ರಿಗೆಲ್ಲರಿಗೂ ಈ ಆ್ಯಕ್ಟ್ಗಳ ಬಗ್ಗೆ ಆಮೇಲೆ ತರಬೇತಿ ನೀಡಬೇಕು ಅಂತ ಕೂಡ ಹೇಳುತ್ತೆ. ಆಮೇಲೆ ಈಗ ಮಹಿಳೆಯರಿಗೆ ಉಚಿತ ಪ್ರಯಾಣ ಇದೆಯಲ್ಲಪ್ಪ, ಶಕ್ತಿ ಯೋಜನೆ, ಅದು ಮಹಿಳೆಯರಿಗಿದೆ. ಅದನ್ನು 12ನೇ ಕ್ಲಾಸ್ವರೆಗೂ 1ರಿಂದ 12ನೇ ಕ್ಲಾಸ್ವರೆಗೂ ಮಕ್ಕಳಿಗೆ ಅದನ್ನು ಎಕ್ಸ್ಟೆಂಡ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಇದು ಇಂಪಾರ್ಟೆಂಟೇ, ಇದು ಎಕ್ಸಾಮ್ಸ್ಗೆ. ಸೊ ಅದಾದ ನಂತರ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಪ್ರಾಧಿಕಾರವನ್ನು ನೋಡಲ್ ಏಜೆನ್ಸಿಯಾಗಿ ನೇಮಕ. ಕರ್ನಾಟಕ ಸರ್ಕಾರವು ಉದ್ಯೋಗ ಮಿತ್ರ ಅನಿಯಂತ್ರಿತ ಪೋರ್ಟಲ್ನೊಂದಿಗೆ ಆರೋಗ್ಯ ಸಂಬಂಧಿತ ನಿಯಂತ್ರಕ ಸೇವೆ ಸಂಯೋಜಿಸಲು ಕರ್ನಾಟಕ ವೈದ್ಯಕೀಯ ಮಂಡಳಿ ಏನಿದೆ, ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ನ ನೋಡಲ್ ಏಜೆನ್ಸಿಯಾಗಿ ಏನಿದೆ, ಆರೋಗ್ಯ ಇಲಾಖೆಯಲ್ಲಿ ಬರುವಂತಹ ಪರವಾನಗಿ ವಿತರಣೆ ಆಗಿರ್ಬೋದು, ಅದಾದ ನಂತರ ಡಿಜಿಟಲೈಸೇಷನ್ ಆಗಿರ್ಬೋದು, ಅದನ್ನೆಲ್ಲ ನೋಡ್ಕೊಳ್ಳೋಕ್ಕೋಸ್ಕರ ಒಂದು ನೋಡಲ್ ಏಜೆನ್ಸಿಯಾಗಿ ಇದನ್ನು ಮಾಡಿದೆ ಅಂತೆ. ಇಂಪಾರ್ಟೆಂಟ್ ಅನ್ನಲ್ಲ. ದಿನಗೂಲಿ ನೌಕರರಿಗೆ ಆರೋಗ್ಯ ವಿಮೆ ವಿಸ್ತರಿಸಿ ಆದೇಶ. ದಿನಗೂಲಿ ನೌಕರರು ಹಾಗೂ ಅವರ ಅವಲಂಬಿತ 5 ಲಕ್ಷದವರೆಗೆ ಆರೋಗ್ಯ ವಿಮೆ ಸೌಲಭ್ಯವನ್ನು ವಿಸ್ತರಿಸಿ ಆರೋಗ್ಯ ಇಲಾಖೆ ಆದೇಶ ಹೊರಡಿಸಿದೆ ಅಂತೆ. ಏನು ದಿನಗೂಲಿ ನೌಕರರೆಲ್ಲ ಇರ್ತಾರಲ್ಲ, ಕೃಷಿ ಕಾರ್ಮಿಕರು, ಅದಾದ ನಂತರ ದಿನಗೂಲಿ ನೌಕರರು ಏನಿರ್ತಾರೋ ಅವ್ರಿಗೆಲ್ಲರಿಗೂ 5 ಲಕ್ಷದವರೆಗೂ ಸಹಾಯಧನ ವಿಮೆ ಸೌಲಭ್ಯವನ್ನು ಕೊಡ್ತಾ ಇದೆ ಅಂತೆ. ಇಲ್ಲಿ ನೋಡಿ ಕ್ವಶನ್ ಕೇಳ್ತಿದ್ದೇನೆ. ಇಂಪಾರ್ಟೆಂಟ್. ಕನ್ನಡ ಸಾಹಿತ್ಯ ಪರಿಷತ್ 1900 ಸ್ಟಾರ್ಟ್ ಆಗಿದ್ದು ಎಲ್ಲಿ? 1915ರಲ್ಲಿ ಬೆಂಗಳೂರಲ್ಲಿ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ಇವತ್ತಿನ ಕೇಂದ್ರ ಕಚೇರಿ ಕೂಡ ಇದು ಬೆಂಗಳೂರಲ್ಲಿ ಇದೆ. ಮೊದಲ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು HV ನಂಜುಂಡಯ್ಯ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ಜರುಗುತ್ತಿದೆ. HV ನಂಜುಂಡಯ್ಯ ಅವರ ಅಧ್ಯಕ್ಷತೆ ಬೆಂಗಳೂರಲ್ಲಿ ಜರುಗುತ್ತಿದೆ, ಅಷ್ಟೇ ನೆನಪು. ಜಲ್ ಜೀವನ್ ಮಿಷನ್ 2 ಅಡಿಯಲ್ಲಿ ಸುಧಾರಣಾ ಸಂಬಂಧಿತ ಒಪ್ಪಂದಕ್ಕೆ ಸಹಿ ಹಾಕಿದ 12ನೇ ರಾಜ್ಯ ಮೇಘಾಲಯ. ಜಲ್ ಜೀವನ್ ಮಿಷನ್ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ, ಕ್ವಶನ್ ಏನಾಗಲ್ಲ. ಜಾರ್ಖಂಡ್ JHub ಎಂಬ ನೂತನ ಇನ್ಯಾಕ್ಯುಬೇಷನ್ ಕೇಂದ್ರ ಸ್ಥಾಪನೆಗೆ ಘೋಷಣೆ. ಜಾರ್ಖಂಡ್ ಟು ಎಸ್ಟಾಬ್ಲಿಷ್ JHub ಇನ್ಯಾಕ್ಯುಬೇಷನ್ ಸೆಂಟರ್. JHub ಇನ್ಯಾಕ್ಯುಬೇಷನ್ ಸೆಂಟರ್ನು ಇದು ಉನ್ನತ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಯಾವುದರದ್ದು ಜಾರ್ಖಂಡ್ ಓಪನ್ ಮಾಡಿದೆ ಅಂತ ಕ್ವಶನ್ ಆಗ್ಬೋದು. JHub ಯಾರು ಓಪನ್ ಮಾಡಿದ್ರು ಅಂತ ಕೇಳ್ಬೋದು, ಯಾವ ರಾಜ್ಯ ಓಪನ್ ಮಾಡ್ಬೋದು ಅಂತ, ಯಾವ ಇಲಾಖೆ ಯಾವ ರಾಜ್ಯದಲ್ಲಿ ಅಂತ ಕೇಳ್ಬೋದು. ಸೊ ಜಾರ್ಖಂಡ್ ಅಂತ ನೆನಪಿಟ್ಕೊಳ್ಳಿ. ಇದ್ರ ಮುಖಾಂತರ ಏನು ಉದ್ದೇಶ ಅಂದರೆ, ಯುವ ಉದ್ಯಮಗಳಿಗೆ ಮೂಲಸೌಕರ್ಯ ಮಾರ್ಗದರ್ಶನ, ನವೀನ ವಿಚಾರವನ್ನು ಯಶಸ್ವಿಯಾಗಿ ವಿಚಾರಕ್ಕೆ ಪರಿವರ್ತಿಸಲು ಅಗತ್ಯವಾದ ಮಾರ್ಗದರ್ಶನ ಒದಗಿಸುವ ಮೂಲಕ ಸಬಲೀಕರಣಗೊಳಿಸುತ್ತಂತೆ. ಈ ವಿದ್ಯಾರ್ಥಿಗಳಿಗೆ ಈ ನ್ಯೂ ಟೆಕ್ನಾಲಜಿಗಳನ್ನು ಅದನ್ನು ಹೇಗೆ ಅಳವಡಿಸ್ಕೊಳ್ಳೋದು ಮತ್ತು ಬೆಳವಡಿಸ್ಕೊಂಡು ವಾಣಿಜ್ಯೀಕರಣ ಯಶಸ್ವಿ ಉದ್ಯಮ ಆಗ್ಬೋದು ನೀವು ಅನ್ನೋದ್ರ ಬಗ್ಗೆ ಇದನ್ನು ತಿಳಿಕೊಡುತ್ತಂತೆ. JHub ಇದು ಇಂಪಾರ್ಟೆಂಟ್. ಯಾವ ರಾಜ್ಯ? ಜಾರ್ಖಂಡ್. ಬಿಹಾರ್ 3 ಹೆದ್ದಾರಿ ತುರ್ತು ರನ್ವೇಗಳ ಅಭಿವೃದ್ಧಿ. ಬಿಹಾರ್ ಇಸ್ ಡೆವಲಪಿಂಗ್ 3 ಎಮರ್ಜೆನ್ಸಿ ಲ್ಯಾಂಡಿಂಗ್ ಫೆಸಿಲಿಟೀಸ್, ELFs. ಅಂದರೆ ಬಿಹಾರ್ ಏನು ಮಾಡ್ತಾ ಇದೆ ಅಂದರೆ, ಹೆದ್ದಾರಿಗಳಲ್ಲಿ 3 ಹೆದ್ದಾರಿಗಳಲ್ಲಿ ಏನು ಮಾಡ್ತಿದೆ ಅಂದರೆ, ಒಂದು ರನ್ವೇ, ಈ ಯುದ್ಧ ವಿಮಾನಗಳು ಅಥವಾ ವಿಮಾನಗಳು ಇಳಿಯೋಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊತಾ ಇದೆ ಅಂತೆ. ರನ್ವೇ ಮಾಡ್ತಾ ಇದೆ ಅಂತೆ. ಯಾವ್ಯಾವ ಹೈವೇಗಳಲ್ಲಿ? ಪಾಟ್ನಾ ಪುಣೆ ಎಕ್ಸ್ಪ್ರೆಸ್ ಹೈವೇಯಲ್ಲಿ, ಗೋರಖ್ಪುರ ಸಿಲಿಗುರಿ ಎಕ್ಸ್ಪ್ರೆಸ್ ಹೈವೇಯಲ್ಲಿ, ರಾಮ್ ಜಾನಕಿ ಮಾರ್ಗ ನೇಪಾಳ ಜನಕಪುರವನ್ನು ಅಯೋಧ್ಯೆಗೆ ಸಂಪರ್ಕಿಸುತ್ತೆ. ಈ ಹೈವೇಲಿ ಕಾರಿಡಾರ್ ಮಾಡ್ತಿದ್ದಾರಂತೆ. ಯಾರ್ಯಾರು ಮಾಡ್ತಿದ್ದಾರೆ? ಬಿಹಾರ ಸರ್ಕಾರ ಪ್ಲಸ್ ಭಾರತೀಯ ವಾಯುಪಡೆ ನಡುವೆ ಸಮನ್ವಯಕ್ಕೆ. ಇದು ಎದಕ್ಕೆ ಯೂಸ್ ಆಗುತ್ತೆ ಅಂದರೆ, ಮುಖ್ಯವಾಗಿ ಭಾರತ ಮತ್ತು ನೇಪಾಳ ಗಡಿ ಬಳಿ ಉತ್ತರ ಬಿಹಾರದಲ್ಲಿ ನೆಲೆಗೊಳ್ಳಲಿದ್ದು ತ್ವರಿತ ಮಿಲಿಟರಿ ಪ್ರತಿಕ್ರಿಯೆ ಮತ್ತು ಗಡಿ ಕಣ್ಗಾವಲು. ಸೊ ಇದು ಏನು ಉದ್ದೇಶ ಎದಕ್ಕೆ ಮಾಡ್ತಿರ್ತಾರೆ ಅಂದರೆ, ಮೆಜಾರಿಟಿ ಔಟ್ಸ್ಕಟ್ ಎಲ್ಲ ಮಾಡ್ತಿರ್ತಾರೆ ಇಂಡಿಯನ್ ಔಟ್ಸ್ಕಟ್ಸಲ್ಲಿ. ಯಾಕೆಂದರೆ ಅಂಥ ಯುದ್ಧ ಸಂದರ್ಭ ಬಂದಂದರೆ ಡೈರೆಕ್ಟಾಗಿ ವಿಮಾನ ಲ್ಯಾಂಡಿಂಗ್ಗಳನ್ನು ಮಾಡೋಕ್ಕೆ. ಸೊ ಕ್ವಶನ್ 3 ನೆನ್ಪಿಟ್ಕೊಳ್ಳಿ, ಕೇಳಿಬಿಡ್ತಾನೆ KA-ದವನು, ಅದಕ್ಕೋಸ್ಕರ ಹೇಳ್ತಾ ಇರೋದು. ನೆಕ್ಸ್ಟ್ KPSC ನಾಗೆ ಕೇಳ್ತಿರ್ತಾನೆ ನೋಡಿ. ತುರ್ತು ಲ್ಯಾಂಡಿಂಗ್ ಸೌಲಭ್ಯದ ಮಹತ್ವ. ಯಾಕೆ ಮಾಡಬೇಕು ಇದನ್ನು? ವಾಯುನೆಲೆಗಳು ಉತ್ತರ ಬಿಹಾರದಲ್ಲಿ ಪ್ರವಾಹ ಪರಿಹಾರ ವಿಪತ್ತು ಪ್ರತಿಕ್ರಿಯೆ ಕಾರ್ಯಾಚರಣೆ ಬೆಂಬಲಿಸುತ್ತದೆ. ಅಂದರೆ ಯುದ್ಧ ವಿಮಾನಗಳಲ್ಲಿ ಟೈಮಲ್ಲಿ ಆಮೇಲೆ ಏನಾದರೂ ಒಂದೇ ಸತಿಗೆ ನೆರೆ ಹಾವಳಿ, ಅತಿಯಾಗಿ ಮಳೆ ಬರೋದು, ನೈಸರ್ಗಿಕ ವಿಕೋಪಗಳಂತ ಏನು ಕಂಡುಹಿಡಿತೀವಿ, ಆ ಸಮಯದಲ್ಲಿ NDRF, SDRF, ಕರ್ನಾಟಕದ NDRF ಅವರೆಲ್ಲ ವಿಮಾನಗಳನ್ನು ಇಳಿಸ್ಕೊಳ್ಳೋಕ್ಕೆ ಪರಿಹಾರಕ್ಕೋಸ್ಕರ ಈ ವಾಯುನೆಲೆಗಳನ್ನು ಮಾಡ್ತಾ ತುರ್ತುಲ್ಯಾಂಡಿಂಗ್. ಮತ್ತು ಮೇನ್ ದೇಶದ ಯುದ್ಧ ಏನಾದರೂ ಆಯಿತು ಅಂದರೆ ಆ ಸಮಯದಲ್ಲಿ ಬಾರ್ಡ್ರಿಗೆಲ್ಲ ಸೈನಿಕರಿಗೆ ಕಳಿಸ್ಕೊಡ್ಬೇಕಲ್ಲ, ಅದಕ್ಕೂ ಕೂಡ ಇದನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟು ಎಷ್ಟು ಪೇಜ್ ನಂಬರ್? ಈಗಾಗಲೇ ನಾವು 59 ಆಯಿತು. 40 ನಿಮಿಷದಲ್ಲಿ ಮುಗಿಸ್ಕೊಡ್ತೀನಿ, 40-45 ನಿಮಿಷದಲ್ಲಿ. ಗುಜರಾತ್ ಏಕರೂಪ ನಾಗರಿಕ ಸಮಿತಿ ಅಂಗೀಕರಿಸಿದ ದೇಶದ 2ನೇ ರಾಜ್ಯ ಗುಜರಾತ್. ಏಕರೂಪ ನಾಗರಿಕ ಸಮಿತಿ ವಿಧೇಯಕ 2020 ಅನುಮೋದನೆ ನೀಡ್ತದಂತೆ. ಎಲ್ಲಿ ಇಂಪಾರ್ಟೆಂಟ್ ಇದೆ ಅದನ್ನು ಟೈಮ್ ಕೊಟ್ಟು ಹೇಳ್ತೀನಿ. ಸೊ ಏಕರೂಪ ನಾಗರಿಕ ಸಂಹಿತೆ ಈಗ ಉತ್ತರಾಖಂಡ ಆಗಿದೆ 3ನೇ ರಾಜ್ಯ. ಜೂನಲ್ಲಿ ಮಾಡ್ಬೇಕಾದ್ರೆ ಹೇಳಿದ್ದೀನಿ. ಏನಪ್ಪ ಸಿಂಪಲ್ಲ, ವಿವಾಹ ವಿಚ್ಛೇದನ, ಉತ್ತರಾಧಿಕಾರ, ದತ್ತು ಸ್ವೀಕಾರ. ಎಲ್ಲ ಸಮುದಾಯಗಳು ಇರ್ರೆಸ್ಪೆಕ್ಟಿವ್ ಆಫ್ ದ ಕಾಸ್ಟ್ ಆ್ಯಂಡ್ ರಿಲಿಜಿಯನ್
ಅದು ಎಲ್ರಿಗೂ ಸೇಮ್ ಆಗಬೇಕು, ಅದರದ್ದು ಉದ್ದೇಶ ಅಷ್ಟೇ. ಈಗ ನಮಗೆ ಮುಸ್ಲಿಮರಿಗೆ ಒಂದು, ಹಿಂದೂಗಳಿಗೆ ಒಂದು, ಸಿಕ್ಕು, ಜೈನ, ಈ ಉತ್ತರಾಧಿಕಾರತ್ವ ಅಂದರೆ ಏನಿಲ್ಲ, ತಂದೆಯಿಂದ ಮಗಳಿಗೆ ಕೆಲವೊಂದು ಇದರಲ್ಲಿ ಮಹಿಳೆಯರಿಗೂ ಕೊಡಬೇಕು ಅಂತ ಹೇಳ್ತಾರೆ, ಕೆಲವೊಂದಲ್ಲಿ ಮೇಲ್ ಡೊಮಿನೇಟೆಡಲ್ಲಿ ಹಿಂದೂಯಿಸಮಲ್ಲೆಲ್ಲ ಏನು ಹೇಳ್ಕೊಂತಾರೆ ಅಂದರೆ ಇಲ್ಲ ತಂದೆಯಿಂದ ಮಗನಿಗೆ ಬರಬೇಕಂತ ಹೇಳ್ತಿರ್ತಾರೆ. ಅದು ಎಲ್ಲ ಒಂದೇ, ಏಕರೂಪ ನಾಗರಿಕ ಸಂಹಿತೆ ಒಂದೇ ಇರಬೇಕಂತ. ಸೊ ಭಾರತ ಸಂವಿಧಾನದ ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಸಂವಿಧಾನದಲ್ಲಿ ಹೇಳಿದೆ, 44ನೇ ವಿಧಿ ಭೂ ಪ್ರದೇಶದಲ್ಲಿ ಏಕರೂಪ ಸಂಹಿತೆ ಇರಬೇಕಂತ ಹೇಳುತ್ತೆ. 44ನೇ ವಿಧಿ ನೆನಪಿರಲಿ. ರಾಜ್ಯವು ಪ್ರಯತ್ನಿಸತಕ್ಕದ್ದು ಎಂದು ಹೇಳಲಾಗಿದೆ. ಇದು ಒಂದು ವರ್ಡ್ ಇದೆಯಲ್ಲ ಸಂವಿಧಾನದಲ್ಲಿ, ಇವತ್ತು ಅವರು ಜಾರಿಗೆ ತರಲು ಅನುಕೂಲವಾಗಿದೆ. ನೆಕ್ಸ್ಟು, ಏಕರೂಪ ನಾಗರಿಕ ಸಂಹಿತೆ ಎಂಬುದು ಜನರ ಒಳಪಡುವ ಧರ್ಮ, ಜಾತಿ, ಜನಾಂಗ, ಬುಡಕಟ್ಟು ಹೊರತಾಗಿಯೂ ಎಲ್ಲರಿಗೂ ಅನ್ವಯಿಸುವ ಕಾನೂನಾಗಿದೆ. ಇದು ನೆನಪಿಟ್ಟುಕೊಳ್ಳಿ, ಇಷ್ಟೇ ಸಿಂಪಲ್ ಆಗಿ. ವಿವಾಹ ವಿಚ್ಛೇದನ, ಆಸ್ತಿ ಉತ್ತರಾದಾಯಿತ್ವಕ್ಕೆ ಹೆರಿಡಿಟರಿ ಅಂತ ಕರಿತೀವಲ್ಲ ಇಂಗ್ಲೀಷ್ನಲ್ಲಿ, ಹಿಂದೂ ಮುಸ್ಲಿಂ ಕ್ರೈಸ್ತರಿಗೆ ಪ್ರತ್ಯೇಕ ಕಾಯ್ದೆಗಳಿವೆ. ಅದರ ಬದಲಾಗಿ ಎಲ್ಲ ಧರ್ಮಕ್ಕೂ ಒಂದೇ ಕಾನೂನು ರೂಪಿಸುತ್ತೆ. ಇಷ್ಟೇ, ನೀವು ಜಾಸ್ತಿ ತಿಳ್ಕೊಳಕ್ ಹೋಗ್ಬೇಡಿ. ಯಾರಪ್ಪ ಅಂದರೆ ಈ ಉತ್ತರಾಖಂಡ ಏಕರೂಪ ನಾಗರಿಕ ಸಮಿತಿಯ ಮುಖ್ಯಸ್ಥರಾಗಿದ್ದ ನಿವೃತ್ತ ನ್ಯಾಯಮೂರ್ತಿ ರಂಜನ್ ಪ್ರಕಾಶ್ ದೇಸಾಯಿ ಇವರ ನೇತೃತ್ವದಲ್ಲಿ ಶಿಫಾರಸನ್ನು ಮಾಡ್ತಾರಂತೆ. ಕೇಳ್ತಾರೆ ಕ್ವಶನ್. ಇವರು ಕೇಂದ್ರದ 8ನೇ ಹಣಕಾಸು ಆಯೋಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರಂತೆ, ಅದನ್ನು ನೆನ್ಪಿಟ್ಕೊಳ್ಳಿ. ಆಮೇಲೆ ಇದು ಸಮವರ್ತಿ ಪಟ್ಟಿ ಮದುವೆ, ವಿಚ್ಛೇದನ, ಶಿಶುಗಳು, ಅಪ್ರಾಪ್ತ ವಯಸ್ಕರು, ದತ್ತು, ವಿಲ್ಗಳು, ಸ್ವಾಭಾವಿಕತೆ, ಉತ್ತರಾಧಿಕೃತ ವ್ಯಕ್ತಿ ಕಾನೂನುಗಳು ಸಮವರ್ತಿ ಪಟ್ಟಿ ಅಡಿಯಲ್ಲಿ ಬರುತ್ತವೆ. ಸಮವರ್ತಿ ಪಟ್ಟಿ ಏನು? ಸಮವರ್ತಿ ಪಟ್ಟಿ ಅಂದರೆ ಸಿಂಪಲ್. ಸಂವಿಧಾನದಲ್ಲಿ ನೀವೆಲ್ಲ ಓದಿರ್ತೀರ, 3 ಪಟ್ಟಿಗಳಿದೆ. ಒಂದು ರಾಜ್ಯ ಪಟ್ಟಿ, ಒಂದು ಕೇಂದ್ರ ಪಟ್ಟಿ, ಒಂದು ಸಮವರ್ತಿ ಪಟ್ಟಿ. ರಾಜ್ಯ ಪಟ್ಟಿಗಳಲ್ಲಿ ರಾಜ್ಯ ಮಾತ್ರ ಕಾನೂನುಗಳನ್ನು ಮಾಡ್ಬೋದು, ಕೇಂದ್ರ ಪಟ್ಟಿಯಲ್ಲಿ ಕೇಂದ್ರ ಮಾತ್ರ ಕಾನೂನುಗಳನ್ನು ಮಾಡ್ಬೋದು, ಸಮವರ್ತಿ ಪಟ್ಟಿಯಲ್ಲಿ ರಾಜ್ಯ ಮತ್ತು ಕೇಂದ್ರ ಎರಡೂ ಮಾಡ್ಬೋದು. ಇಂಪಾರ್ಟೆಂಟ್ ಇಲ್ಲಿ, ಹೌದು ಸರ್ ಈಗ ರಾಜ್ಯ ನಮ್ಮ ಕರ್ನಾಟಕ ಗೌರ್ಮೆಂಟ್ ಚೇಂಜ್ ಇದೆ, ಇಲ್ಲಿ ಕಾಂಗ್ರೆಸ್ ಇದೆ, ಇಲ್ಲಿ ಬಿಜೆಪಿ ಇದೆ, ಸೊ ಇವರು ಒಂದು ಏನೋ ಮಾಡಿಬಿಡ್ತಾರೆ ಒಂದು ಕಾಯ್ದೆನ, ಅದು ಕೇಂದ್ರಕ್ಕೆ ಇಷ್ಟ ಆಗಲಿಲ್ಲ ಅಂದ್ರೆ ಏನು ಮಾಡ್ತಾರೆ? ಕೇಂದ್ರಕ್ಕೆ ಇಷ್ಟ ಆಗಲಿಲ್ಲಪ್ಪ ಅಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ರಾಷ್ಟ್ರಪತಿಗಳ ಒಪ್ಪಿಗೆಯನ್ನು ಪಡೆದು ಕೇಂದ್ರ ಸರ್ಕಾರವು ಅಂಥ ಕಾನೂನನ್ನು ರದ್ದುಗೊಳಿಸಬಹುದು. ಒಂದ್ಸಾರಿ KS ಮೇನ್ಸಲ್ಲಿ ಕ್ವಶನ್ ಆಗಿತ್ತು, ರಾಜ್ಯವನ್ನು ಲಾಸ್ಟ್ ಟೈಮ್ ಕ್ವಶನ್ ಆಗಿತ್ತು, ರಾಜ್ಯದ ಅಧಿಕಾರವನ್ನು ಸೀಮಿತಗೊಳಿಸುವಂಥ ಸಂವಿಧಾನದ ವಿಧಿಗಳು ಯಾವ್ಯಾವು, ಸಂವಿಧಾನದ ಹಕ್ಕುಗಳು ಯಾವ್ಯಾವು ಅಂದರೆ ಇದೆ ಸಮವರ್ತಿ ಪಟ್ಟಿ. ಇದನ್ನೇ ರಾಜ್ಯನ ಸೀಮಿತಗೊಳಿಸ್ಬಿಡ್ತೈತಲ್ಲ, ರಾಜ್ಯ ಮಾಡಿದ ಕಾನೂನನ್ನು ಇದನ್ನ ಸೀಮಿತಗೊಳಿಸಿ ಕೇಂದ್ರ ಮುಂದೆ ಬಂದ್ಬಿಡುತ್ತಲ್ಲ, ಅದಕ್ಕೆ ಅದು ಎಲ್ಲ ಕ್ವಶನ್ ಆಗಿತ್ತು ನೋಡಿ. ಏಕರೂಪ ನಾಗರಿಕತೆ ಜಾರಿಗೆ ತಂದ ರಾಜ್ಯಗಳು ನಿಮಗೆ ನೆನಪಿರಲಿ, ಏಕರೂಪ ನಾಗರಿಕತ್ವ ಸಂಹಿತೆಯನ್ನು ಇದು ಏನು ನಮಗೆ ಸ್ವತಂತ್ರ 1947 ಸ್ವತಂತ್ರ ಸಿಗ್ತಲ್ಲ, ಅದಕ್ಕಿಂತ ಮುಂಚಿತವಾಗಿ 1867ನಲ್ಲಿ ಪೋರ್ಚುಗೀಸರು ಗೋವಾದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತಂದುಬಿಟ್ಟಿದ್ರು. ಇಲ್ಲ ಅವಾಗಲೇ ನಾನು ಹೇಳಿದೆಲ್ಲ, ಸ್ವತಂತ್ರ ನಂತರ ಏಕರೂಪ ನಾಗರಿಕ ಸಮಿತಿಯನ್ನು ಜಾರಿಗೆ ಮೊದಲ ರಾಜ್ಯ ಉತ್ತರಾಖಂಡ, 2ನೇ ರಾಜ್ಯ ಯಾವುದಪ್ಪ ನಮ್ಮ ಗುಜರಾತ್, 3ನೇ ರಾಜ್ಯ ಅಸ್ಸಾಂ. ಜೂನ್ ಮ್ಯಾಗಝಿನ್ ಕೊಟ್ಟಿದ್ದಾನೆ. ಏಕರೂಪ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಉತ್ತರಾಖಂಡ ಏನು ತಂತಲ್ಲ 2024 ಫೆಬ್ರವರಿ 7ರಂದು, ಇದು ಸ್ವತಂತ್ರ ನಂತರ ಏಕರೂಪ ನಾಗರಿಕ ಸಮಿತಿಯನ್ನು ಜಾರಿಗೆ ತಂದ ರಾಜ್ಯ ಅಂತ ಉತ್ತರಾಖಂಡ ಹೆಗ್ಗಳಿಕೆಗೆ ಪಾತ್ರ ಆಗುತ್ತೆ. ನೆಕ್ಸ್ಟ್, ಮುಖ್ಯಮಂತ್ರಿ ಅನ್ನಪೂರ್ಣ ಯೋಜನೆ ಪ್ರಾರಂಭ. ಸಿದ್ದರಾಮಯ್ಯನವರು ಮಾಡಿದ್ರಲ್ಲಪ್ಪ ನಮ್ಮದು ಅನ್ನಭಾಗ್ಯ ಯೋಜನೆ, ಇದನ್ನ ಇವ್ರು ಇವಾಗ ಮಾಡ್ತಿದ್ದಾರೆ. ಏನಂದ್ರೆ ಕೇಂದ್ರ 5 kg ಕೊಡುತ್ತಲ್ಲ, ಹೆಚ್ಚುವರಿ 5 kg ಕೊಡ್ತಾ ಇದಾರೆ. ಅಷ್ಟೇ ಸಿಂಪಲ್, ಮುಂದೆ ಹೋಗ್ಬಿಡ್ಬೇಕು. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಮತ್ತು ರಾಜ್ಯ ಆಹಾರ ಭದ್ರತಾ ಯೋಜನೆ ಅಡಿ ಬರೋ ಸುಮಾರು 1 ಕೋಟಿ ಕುಟುಂಬಗಳು ಒಳ್ಳೆಯದಾಗ್ತದೆ. ನೋಡಿ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 1ನೇ ಹಂತ ಉದ್ಘಾಟನೆ. ಸಿಂಪಲ್. ದೇಶದ ಅತಿ ದೊಡ್ಡ ಏರ್ಪೋರ್ಟ್ ಯಾವುದಪ್ಪ? ಈಗ ಹೈದರಾಬಾದಲ್ಲಿದೆ. ಇದು 2ನೇದಾಗುತ್ತಂತೆ. ಇದನ್ನೆಲ್ಲ ತಲೆ ಕೆಡಿಸ್ಕೊಬೇಡಿ. ಭಾರತದ ದೊಡ್ಡ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣವಾಗಲಿದೆ. ಈಗ ಇದು ನಿಲ್ದಾಣ 1ನಲ್ಲಿದೆ, ನಿಲ್ದಾಣ 2 ಪೂರ್ಣಗೊಂಡ್ರೆ ಆಗುತ್ತಂತೆ. ಜಾಸ್ತಿ ತಲೆ ಕೆಡಿಸ್ಲಿಕ್ಕೆ ಹೋಗ್ಬೇಡಿ. ಕ್ವಶನ್ ನಂಬರ್ ಇದು, ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು 5500 ಎಕರೆ ವ್ಯಾಪ್ತಿಯನ್ನು ಹೊಂದಿದ್ದು ದೇಶದ ದೊಡ್ಡ ವಿಮಾನ ನಿಲ್ದಾಣ ಆಗುತ್ತೆ. ಆಗಿದೆ ಸಾರಿ, ಹೈದರಾಬಾದ್ ಆಗಿದೆ. ಇದು ನೋಯ್ಡಾ ಏರ್ಪೋರ್ಟ್ ಅಲ್ಲಿ ಕಟ್ತಿದಾರಂತೆ. ಇದು 7200 ಎಕರೆ ಐತಿ. ಇದು 2ನೇ ದೊಡ್ಡ ವಿಮಾನ ನಿಲ್ದಾಣ. ಇದು 1ನೇ ದೊಡ್ಡ ವಿಮಾನ ನಿಲ್ದಾಣ ಆಗುತ್ತೆ ಪೂರ್ತಿ ಬಿಲ್ಡಪ್ ಆದರೆ. ಈಗ ಭಾಗ 1 ಇದೆ, ಭಾಗ 2 ಮಾಡಿದರೆ ಅದು ಆಗುತ್ತೆ. ಮೊದಲ ಇದ್ರದ್ದು ಏನು ಹೈದರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ಹಿಂದೆ ಹಾಕಿ ಇದು ದೇಶದಲ್ಲಿ ಮೊದಲ ಅತಿ ದೊಡ್ಡ ವಿಸ್ತೀರ್ಣದಲ್ಲಿ ನಿಲ್ದಾಣ ಆಗುತ್ತೆ. ಅತಿ ಹೆಚ್ಚು ವಿಮಾನ ನಿಲ್ದಾಣಗಳನ್ನು ಹೊಂದಿರುವ ರಾಜ್ಯ ಯಾವುದಪ್ಪ? ಉತ್ತರ ಪ್ರದೇಶ್. ನೆನಪಿರಲಿ, ಭಾರತದಲ್ಲಿ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಹೊಂದಿರುವ ರಾಜ್ಯ ಎಂಬ ಹೆಗ್ಗಳಿಕೆಗೆ ಉತ್ತರ ಪ್ರದೇಶ್ ಖ್ಯಾತವಾಗಿದೆ. ಟೋಟಲ್ 4 ವಿಮಾನ ನಿಲ್ದಾಣಗಳು. ವೆರಿ ಇಂಪಾರ್ಟೆಂಟ್. ಏನು ಇಂಪಾರ್ಟೆಂಟು? ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ಲಕ್ನೋ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ವಾರಣಾಸಿ. ಕುಶಿನಗರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಕುಶಿನಗರ ಜಿಲ್ಲೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಚೌಧರಿ ಚರಣ್ ಸಿಂಗ್ ಅವ್ರದ ಡೈರೆಕ್ಟ್ ಆಗಿ ಜಿಲ್ಲೆ ಇದನ್ನು ಕೊಡ್ತಾನೆ, ನೇಮು ಕೊಡ್ತಾನೆ, ರಾಜ್ಯನ ಕೊಡ್ತಾನೆ. ನೆನ್ಪಿಟ್ಕೊಳ್ಳಿ ಇವೆರಡನ್ನು. ಕೊಟ್ಟಿದ್ದ ಎಕ್ಸಾಂಪಲ್, ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ಕೆಳಗಿನ ರಾಜ್ಯಗಳಲ್ಲಿ ಕಂಡುಬರುತ್ತದೆ. ಎಲ್ಲಿ? ಉತ್ತರ ಪ್ರದೇಶದ ಲಕ್ನೋದಲ್ಲಿ.
ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಯೋಧ್ಯೆ ಧಾಮ ಅಯೋಧ್ಯೆ ಜಿಲ್ಲೆ ಅಯೋಧ್ಯೆಯಲ್ಲಿ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪನೆ ಮಾಡಿದೆ ಅಂತ ಖುಷಿ ವಿಚಾರ. ಆಮೇಲೆ ಆಂಧ್ರ ಪ್ರದೇಶ, ಇದು ಪದೇ ಪದೇ ಬರ್ತಾನೆ ಇದೆ, ನೆನ್ಪಿಟ್ಕೊಳ್ಳಿ. ಆಂಧ್ರ ಪ್ರದೇಶ ಈಗ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಏನಂದ್ರೆ ಆಂಧ್ರ ಪ್ರದೇಶ ಜಗನ್ಮೋಹನ್ ಇದ್ರಲ್ಲ ಮೊದಲು, ಅವ್ರಿದ್ದಾಗ ಏನು ಮಾಡಿದ್ರು ಅಂದರೆ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಸಪ್ರೇಟ್ ಮಾಡಿದ್ರು. ಕಾರ್ಯಾಂಗದ ರಾಜಧಾನಿ ವಿಶಾಖಪಟ್ಟಣಂ, ಶಾಸಕಾಂಗದ ಅಮರಾವತಿ, ನ್ಯಾಯಾಂಗದ್ದು ಕರ್ನೂಲ್. ಇವಾಗ ಎಲ್ಲ ಬೇಡ್ರಪ್ಪ, ನಮಗೆ ಒಂದೇ ರಾಜಧಾನಿ ಇದ್ರೆ ಸಾಕು ಅಂತ ಈಗ ಚಂದ್ರಬಾಬು ನಾಯ್ಡು ಅವರು ಹೇಳಿದ್ರು, ಮುಖ್ಯಮಂತ್ರಿಯವರು ಆಂಧ್ರ ಪ್ರದೇಶ ರಾಜ್ಯ. ಅದಕ್ಕೋಸ್ಕರ ಅಮರಾವತಿ ಒಂದೇ ರಾಜಧಾನಿಯನ್ನಾಗಿ ಮಾಡ್ತಾರೆ. ಅದಕ್ಕೆ ಕೇಂದ್ರ ಸರ್ಕಾರ ಕೂಡ ಸೈನ್ ಹಾಕಿದೆ. ನೋಡಿ, ದೆಹಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮೊದಲ ಆವೃತ್ತಿ. ಡೆಲ್ಲಿ ಫಸ್ಟ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್. ಇದೇನು ದೆಹಲಿ ಇದೆಯಲ್ಲ, ಆ ಸರ್ಕಾರ ಮತ್ತು ಅಲ್ಲಿ ಚಿತ್ರ ನಿರ್ಮಾಣ ವೇದಿಕೆಯವರು ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ನ ಒಂದು ಅರೇಂಜ್ ಮಾಡ್ತಾರಂತೆ. ಯಾಕೆಪ್ಪ ಅಂದರೆ ಅದು ಅವ್ರ ಸಿನಿಮಾ ಪ್ರಚಾರ ಆಗಲಿ ಅಂತ ಉದ್ದೇಶದಿಂದ, ಅವರು ಸಿನಿಮಾ ಗ್ರೋತ್ ಆಗಲಿ ಇಂಡಸ್ಟ್ರಿ ಅನ್ನೋದ್ರ ಬಗ್ಗೆ ಅವ್ರು ಮಾಡ್ತಾರೆ. 47 ದೇಶಗಳಿಂದ 130ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು, 47 ದೇಶದ 130ಕ್ಕೂ ಹೆಚ್ಚು ಚಿತ್ರಗಳು ಭಾಗವಹಿಸಿದ್ವಂತೆ. ಅವರಿಗೆ ಪ್ರಶಸ್ತಿ ಕೂಡ ಕೊಡ್ತಾರೆ. ಕ್ವಶನ್ ಏನು ಕೇಳ್ಬೋದು, ಫಸ್ಟ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಹಾಸ್ಟ್ ಬೈ ದಿಸ್ ಸ್ಟೇಟ್ ಅಂತ ಕೇಳ್ಬೋದು. ಯಾವ ಸ್ಟೇಟ್ ಅಂತ ಕೇಳಿದ್ರೆ ಡೆಲ್ಲಿ. ಇಂಪಾರ್ಟೆಂಟ್ ಅಲ್ಲ, ಬಿಕಾಸ್ ಕರ್ನಾಟಕಕ್ಕೆ ಸಂಬಂಧಪಡಲ್ಲ. ಲಡಾಖ್, ಇಸ್ರೋ ಗಗನಯಾತ್ರಿಗಳು ಲಡಾಖ್ನಲ್ಲಿ ಮಿಷನ್ ಮಿತ್ರ ತರಬೇತಿ ಕಾರ್ಯಕ್ರಮ. ಲಡಾಖ್ನಲ್ಲಿ ಇಸ್ರೋದವರು ಮಿಷನ್ ಮಿತ್ರ ಅಂತ ಕಾರ್ಯಕ್ರಮ. ಮಿಷನ್ ಮಿತ್ರ ಯಾರು ಸ್ಥಾಪನೆ ಮಾಡಿ? ಇಸ್ರೋ. ಯಾವುದಕ್ಕಾಗಿ ಸ್ಥಾಪನೆ ಮಾಡಿದ್ರು? ಗಗನಯಾನಿಗಳಿಗೆ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಎಕ್ಸಾಂಪಲ್ ಯಾಕಪ್ಪ ಅಂದರೆ ಲಡಾಖಲ್ಲಿ ಅತಿ ಹೆಚ್ಚು ಎತ್ತರವಾದಂತಹ ಪ್ರದೇಶ, ಅಲ್ಲಿ ಟೆಂಪ್ರೇಚರು, ಹ್ಯುಮಿಡಿಟಿ ಎಲ್ಲ ವೇರಿಯೇಷನ್ಸ್ ಇರುತ್ತೆ. ಅಲ್ಲಿ ನೋಡಿ, ಇಲ್ಲಿ ಗಗನಯಾನಿಗಳು ಬಾಹ್ಯಾಕಾಶದಲ್ಲಿ ಕಾರ್ಯನಿರ್ವಹಿಸುವಾಗ ಎದುರಾಗುವ ಶಾರೀರಿಕ ಮಾನಸಿಕ ಕಾರ್ಯಾಚರಣೆಗಳ ಬದಲಾವಣೆಯನ್ನು ಪರೀಕ್ಷಿಸಲು ಲಡಾಖ್ನಲ್ಲಿ ಮಿಷನ್ ಮಿತ್ರ ಎಂಬ ತರಬೇತಿ ಕಾರ್ಯಕ್ರಮವನ್ನು ಇಸ್ರೋ ಆರಂಭ ಮಾಡಿದೆ. 3000 ಅಡಿ ಎತ್ತರದಲ್ಲಿರುವ ಲೇಹ್ನ 2026 ಅಧ್ಯಯನ ನಡೆಯಲಿದೆ. ಅಲ್ಲಿ ಲಡಾಖ್ನಲ್ಲಿ ಆಮ್ಲಜನಕದ ಕೊರತೆ, ಅಂದ್ರೆ ಎತ್ತರ ಆಲ್ಟಿಟ್ಯೂಡ್ ಹೋದಂಗೆ ಆಲ್ಟಿಟ್ಯೂಡ್ ಅಂತ ಹೇಳ್ತಾರಲ್ಲ, ಎತ್ತರದಲ್ಲಿ ಆಮ್ಲಜನಕ ಕೊರತೆ ಆಗುತ್ತೆ, ಕಡಿಮೆ ತಾಪಮಾನ ಉಂಟಾಗುತ್ತೆ. ಅಲ್ಲಿ ಏನ್ ಮಾಡ್ತಾರೆ ಅಂತ ಬಾಹ್ಯಾಕಾಶದಂತ ವಾತಾವರಣ ಸೃಷ್ಟಿ ಅಧ್ಯಯನ ಮಾಡ್ತಾರಂತ ಅಲ್ಲಿ. ಅದಕ್ಕೋಸ್ಕರ ಮಿಷನ್ ಮಿತ್ರ ಯಾಕಂದ್ರೆ ನಿಮ್ಗೆ ಗೊತ್ತಾಯ್ತು. ಯಾರ್ಯಾರು ಮಾಡ್ತಿದ್ದಾರೆ ಅಂದ್ರೆ ಇಸ್ರೋ ಮತ್ತು ಭಾರತೀಯ ವಾಯುಪಡೆ, ಇನ್ಸ್ಟಿಟ್ಯೂಟ್ ಆಫ್ ಏರೋಸ್ಪೇಸ್ ಮೆಡಿಸಿನ್, ಇದು ವಾಯುಪಡೆ ಒಂದು ವಿಭಾಗ, ಇವರು ಸೇರ್ಕೊಂಡು ಈ ಯೋಜನೆ ಜಾರಿ ತಂದಿದ್ದಾರೆ. ಮಿಷನ್ ಮಿತ್ರ ಅನ್ನೋದು ಒಂದು ಕಾರ್ಯಕ್ರಮ. ಲಡಾಖ್ ಬಗ್ಗೆ ನಿಮಗೆ ಗೊತ್ತಿದೆ. ಆಮೇಲೆ ನೋಡಿ, ಭಾರತದಲ್ಲಿ ಪ್ರಸ್ತುತ 20 ಗೊತ್ತಿರುತ್ತೆ ಎಲ್ರಿಗೂ. 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ಅದರಲ್ಲಿ ಲಡಾಖ್ ಕೂಡ ಕೇಂದ್ರಾಡಳಿತ ಪ್ರದೇಶ, ಲೇಹ್ ಅದರ ರಾಜಧಾನಿ. ಸೊ ಇನ್ನೊಂದು ಕ್ವಶನ್ ಇಂಪಾರ್ಟೆಂಟ್ ಇದರಲ್ಲಿ, 9 ರಾಜ್ಯಗಳು, 4 ಕೇಂದ್ರಾಡಳಿತ ಪ್ರದೇಶಗಳು ಕರಾವಳಿಯನ್ನು ಹೊಂದಿವೆ. ನಮ್ಮ 28 ರಾಜ್ಯಗಳಲ್ಲಿ 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇಂಪಾರ್ಟೆಂಟ್ ಇದು. ಯಾವಾಗ ಕ್ವಶನ್ ಕೇಳ್ತಾನೆ ಗೊತ್ತಿಲ್ಲ. 9 ರಾಜ್ಯಗಳು, 4 ಕೇಂದ್ರಾಡಳಿತ ಪ್ರದೇಶಗಳು ಕರಾವಳಿಯನ್ನು ಹೊಂದಿದೆ. ಇದನ್ನ ಅವು ರಾಜ್ಯಗಳು ಯಾವುದು ಅಂತ ನೋಡ್ಕೊಳ್ಳಿ, ಕೇಂದ್ರಾಡಳಿತ ಪ್ರದೇಶಗಳನ್ನು ಕರಾವಳಿ ಯಾವ್ಯಾವ ಅಂತ ನೋಡ್ಕೊಳ್ಳಿ. ನೆಕ್ಸ್ಟು, ರಾಜ್ಯದ ಮೊದಲ ಗೆಳತಿ ಕೇಂದ್ರ ಪ್ರಾಯೋಗಿಕ ಆರಂಭ. ಸಹಾಯಲಿಂಗ ಅಸಮಾನತೆ ಹೋಗಲಾಡಿಸುವ ಉದ್ದೇಶದಿಂದ ಗೆಳತಿ ಕೇಂದ್ರ ಮೊದಲ ಬಾರಿಗೆ ಕಲಬುರಗಿ ಜಿಲ್ಲೆ. ಏನಂದ್ರೆ ಗೆಳತಿ ಅಂತ ಒಂದು ಕೇಂದ್ರನ ಓಪನ್ ಮಾಡಿದೆ ಅಂತ ಕರ್ನಾಟಕ ಸರ್ಕಾರ. ಅದರಲ್ಲಿ ಎಲ್ಲಿ ಆರಂಭ ಮಾಡಿದೆ ಅಂದ್ರೆ ಕಲಬುರಗಿ ಚಿಕ್ಕಮಗಳೂರಲ್ಲಿ ಆರಂಭ ಮಾಡಬೇಕು ಅನ್ಕೊಂಡಿದ್ದು, ಬಟ್ ಕಲಬುರಗಿಯಲ್ಲಿ ಇದನ್ನ ಜಾರಿಗೆ ತಗೊಂಡ್ಬಂದಿದ್ದಾರೆ. ಸೊ ಅಲ್ಲಿ ಅಧ್ಯಕ್ಷರು ಯಾರಾಗಿರ್ತಾರೆ? ಗೆಳತಿ ಕೇಂದ್ರ ಜಿಲ್ಲಾಧಿಕಾರಿ ಅಧ್ಯಕ್ಷರಾಗಿರ್ತಾರೆ, ಜಿಲ್ಲಾ ಪಂಚಾಯತಿ ಸಿಒಗಳು ಉಪಾಧ್ಯಕ್ಷರಾಗಿರ್ತಾರೆ. ಏನಪ್ಪ ಇದ್ರ ಉದ್ದೇಶ? ಈ ಮಹಿಳೆಯಲ್ಲಿ, ಇದು ಹಳ್ಳಿಗಳಲ್ಲಿ ಏನಾಗ್ತಿದೆ ಅಂದರೆ ಸ್ವಲ್ಪ ಕಡಿಮೆ ಓದಿರುವಂಥ ಹೆಣ್ಮಕ್ಳು ಇರೋದ್ರಿಂದ ಲೈಂಗಿಕ ಕಿರುಕುಳ, ಅತ್ಯಾಚಾರಿಕ, ಕೌಟುಂಬಿಕ ದಾರ್ಜ್ಯ ಕಾನೂನುಗಳೆಲ್ಲ ಇದ್ರೂ ಕೂಡ ಅವ್ರು ಹೇಳ್ಕೊಳಕ್ಕಾಗದೇ ಇದ್ದಂತಹ ಪರಿಸ್ಥಿತಿ ಬಂದಿದೆ. ಅಂತಕ್ಕೋಸ್ಕರ ಇವ್ರಿಗೆ ಒಂದು ಸಹಾಯವಾಣಿ ಓಪನ್ ಮಾಡಿದ್ರಂತೆ. ಅದಕ್ಕೆ 50 ಲಕ್ಷ ಗೌರ್ಮೆಂಟ್ ಕೊಟ್ಟಿದೆ ಅಂತ ಕೇಳ್ಬೋದು. ರಾಯಚೂರು ಜಿಲ್ಲೆಯಲ್ಲಿ ಕವಿತಾಳ ಠಾಣೆ ದೇಶದ 3ನೇ ಅತ್ಯುತ್ತಮ ಪೊಲೀಸ್ ಠಾಣೆ. ಕವಿತಾಳ ಠಾಣೆ ಅಂದ್ರೆ ಒಬ್ಬರ ನೇಮ್ ಅಲ್ಲ, ಅದು ಪೊಲೀಸ್ ಸ್ಟೇಷನ್ ಹೆಸರೇ ಕವಿತಾಳ ಅಂತ. ಆ ಪ್ಲೇಸ್ಗೆ ಹೆಸರದು. ಸೊ ಕೇಂದ್ರ ಗೃಹ ಸಚಿವಾಲಯ ಯಾರು ಪ್ರಶಸ್ತಿ ನೀಡ್ತಾರೆ? ನರೇಂದ್ರ ಮೋದಿ ಅಲ್ಲ, ಕೇಂದ್ರ ಗೃಹ ಸಚಿವಾಲಯ ನೀಡ್ತದೆ. ಏನಿದೆ ಅಂದ್ರೆ ಯಾವ್ಯಾವ ಫಸ್ಟ್ ಯಾರಪ್ಪ? ಹೌದು, 3ನೇಕ ಕರ್ನಾಟಕ ಬಂತು. ಫಸ್ಟ್ ಅದು ಪೂರ್ವ ದೆಹಲಿಯ ಗಾಜಿಪುರ ಪೊಲೀಸ್ ಸ್ಟೇಷನ್ ನಂಬರ್ 1. 2ನೇದು ಯಾವುದಪ್ಪ ಅಂದ್ರೆ ಅಂಡಮಾನ್ ನಿಕೋಬಾರ್ ದ್ವೀಪದ ಪಹರ್ಗಾಂವ್ ಪೊಲೀಸ್ ಸ್ಟೇಷನ್ ನಂಬರ್ 2. ಅದಾದ ನಂತರ ನಮ್ಮ ಕರ್ನಾಟಕ ನಂಬರ್ 3. ಕ್ವಶನ್ ನಂಬರ್ 1, ಎಲ್ಲಿ ಸಭೆ ನಡೀತು? ದೆಹಲಿಯಲ್ಲಿ ನಡೆಯಿತು. ಮೋಸ್ಟ್ ಕನ್ಫ್ಯೂಷನ್, ದೆಹಲಿಯಲ್ಲಿ ನಡೆದಿಲ್ಲ. ಎಲ್ಲಿ ನಡೀತು? ಛತ್ತೀಸ್ಗಢದ ರಾಯ್ಪುರ ಜರುಗಿದ ಡಿಜಿಪಿ ಮತ್ತು ಐಜಿಪಿಗಳ ಸಮ್ಮೇಳನದಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಪ್ರಶಸ್ತಿ ಪ್ರದಾನ ಮಾಡ್ತಾರೆ. ಎಲ್ಲಿ ನಡೀತು? ಛತ್ತೀಸ್ಗಢದ ರಾಯ್ಪುರದಲ್ಲಿ ಪ್ರದಾನ ಮಾಡ್ತಾರೆ. ಎಲ್ಲಿ? DGIG ಸಮ್ಮೇಳನ ನಡೀತೈತೆ ಅಲ್ಲಿ. DGIG ಇರ್ತಾರಲ್ಲ ನಮ್ಮ ಭಾರತ ದೇಶದ ಎಲ್ಲರೂ, ಅವ್ರ DGIG ಯಾರು ಇರ್ತಾರೆ ಅವ್ರ ಸಮ್ಮೇಳನದಲ್ಲಿ ಇದನ್ನ ಕೊಡ್ತಾರೆ. 1, 2, 3 ನೆನಪಿಗೆ. 1ನೇದು ದೆಹಲಿಯ ಗಾಜಿಪುರ, 2ನೇದು ಬಂದ್ಬಿಟ್ಟು ಅಂಡಮಾನ್ ನಿಕೋಬಾರ್ ದ್ವೀಪದ ಪಹರ್ಗಾಂವ್ ಪೊಲೀಸ್ ಸ್ಟೇಷನ್, 3ನೇದು ಕವಿತಾಳ ರಾಯಚೂರು. ಏನೋ ನೋಡ್ರಪ್ಪ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಮಳ್ಳಕುಂಟೆ ಅಪರೂಪದ ಜೇಡ ಪತ್ತೆಗೈತಂತೆ. ಅದಕ್ಕೆ ಹೆಸರು ಬಂದ್ಬಿಟ್ಟು ಟೆರಾಂಟುಲಾ ಜೇಡ ಅಂತ ಹೆಸರು ಕರ್ತಾರೆ. ಬೇಡ.
ಕೀಟಗಳ ಅಧ್ಯಯನ ಜೀವಶಾಸ್ತ್ರ ಎಂಟಾಮಾಲಜಿ ಅಂತ ಕರೀತಾರೆ. ಎಂಟಾಮಾಲಜಿ ಅಂತ ನೆನ್ಪಿಟ್ಕೊಳ್ಳಿ. ಸ್ಟಡಿ ಆಫ್ ಇನ್ಸೆಕ್ಟ್ಸ್ ಅಂತಾರೆ ಇಂಗ್ಲೀಷ್ನಾಗ. ನೆಕ್ಸ್ಟ್ ಪಕ್ಷಿಗಳು, ಸ್ಟಡಿ ಆಫ್ ಬರ್ಡ್ಸ್, ಆರ್ನಿಥಾಲಜಿ. ಆಮೇಲೆ ದೇಶದ ಮೊದಲ ಪಕ್ಷಿಧಾಮ ತಮಿಳುನಾಡಿನ ವೇದಾಂತಿಗಳು, ಇದು ನಮಗೆ ಇಂಪಾರ್ಟೆಂಟ್. ನೆಕ್ಸ್ಟ್ ಮಲಪ್ರಭೇದ ಮೊದಲ ಬಾರಿಗೆ ಚಾಪ್ ಹಕ್ಕಿ ಪತ್ತೆ, ಕ್ವಶನ್ ಅಲ್ಲ. ಅಪರೂಪದ ನಾಗಾರ್ಜುನ ಸಾಗರ್ ರೇಸರ್ ಹಾವು ಮಧುಗಿರಿ ಬೆಟ್ಟದಲ್ಲಿ. ಹೆಸರೇ ನಾಗಾರ್ಜುನ ಸಾಗರ್ ಅಂತ ಒಂದು ಹಾವು, ಜನರಿಗೆ ಏನು ಮಾಡಲ್ಲ ಅಂತ ಅದೇನೋ ಮಧುಗಿರಿ ಬೆಟ್ಟದಲ್ಲಿ ಕಂಡು ಬರುತ್ತೆ ನೋಡ್ರಪ್ಪ. ಇದು ಫಸ್ಟ್ ಎಲ್ಲಿ ಅಂದ್ರೆ 1976ರಲ್ಲಿ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯಲ್ಲಿ ಕಂಡು ಬಂದಕ್ಕೆ ಹೆಸರಿಟ್ಟಿದೆ. ಇದು ನಮ್ಮ ಮಧುಗಿರಿ ಕಂಡು ಬಂದಿದೆ ಅಂತೆ. ಮಧುಗಿರಿ ಎದಕ್ಕೆ ಫೇಮಸ್ ಅಪ್ಪ? ಏಕಶಿಲಾ ಬೆಟ್ಟ, ಏಷ್ಯಾದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟವನ್ನು ಹೊಂದಿರೋದು ಮಧುಗಿರಿ, ನೆನ್ಪಿಟ್ಕೊಳ್ಳಿ. ಈ ಉತ್ತರ ಕನ್ನಡ ಜಿಲ್ಲೆ ಕಾರವಾರ, ಅಲ್ಲಿ ಬಿಟಮಿನ್ ಸಾಗಣೆ ಹಡಗು ಚಂಗ್ ಎಕ್ಸ್. ಏನಂದ್ರೆ ಈ ಹಡಗು ಇಲ್ಲಿ ಬಿಟಮಿನಸ್ ಅನ್ನ ತಗೊಂಡ್ಬರ್ತೈತಿ. ಅದು ಪ್ರತಿ ವಾರ ಕೂಡ 6ರಿಂದ ತಿಂಗಳಿಗೆ ಪ್ರತಿ 1-2 ಅಂದ್ರೆ ತಿಂಗಳಿಗೆ 6-7 ಹಡಗುಗಳು ಬರ್ತದ್ದು ಅಂತ ಬಿಟಮಿನಸ್ ತಗೊಂಡ್ಬಂದು ಅಲ್ಲಿಂದ ಬೇರೆ ಕಡೆಗೆ, ಅಲ್ಲಿ ಸಂಗ್ರಹಣಾ ವ್ಯವಸ್ಥೆ ಕೂಡ ಇದೆ, ಅಲ್ಲಿಂದ ಬೇರೆ ಕಡೆಗೆಲ್ಲ ಹೋಗ್ತಾ ಇತ್ತು. ಈ ಯುದ್ಧ ನಡೆದ್ರಿಂದ ಬಂದಿರಲಿಲ್ಲ, ಈಗ ಅದು ಬಂದಿದೆ ಅಂತ, ಅದೇನು ನ್ಯೂಸ್ ಆಗಲ್ಲ. ಆಮೇಲೆ ರಾಯಚೂರು ಜಿಲ್ಲೆಯಲ್ಲಿ ಏನಾಯಿದ್ರೆ ನಮ್ಮ ಎಚ್.ಡಿ. ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರು ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದು ನೂತನ ಸೈನಿಕ ಶಾಲೆಯನ್ನು ಪ್ರಾರಂಭ ಮಾಡಿದ್ದಾರೆ ಅಂತ ರಾಯಚೂರು, ನೆನ್ಪಿಟ್ಕೊಳ್ಳಿ. ಈ ಸೈನಿಕ ಶಾಲೆ ಉದ್ದೇಶ ಅಂದ್ರೆ ರಕ್ಷಣಾ ಆಧಾರಿತ ಶಿಕ್ಷಣ ಉತ್ತೇಜಿಸಿ ಭಾರತೀಯ ಸಶಸ್ತ್ರ ಪಡೆಗಳಲ್ಲಿ ವೃತ್ತಿಜನಿತ ವಿದ್ಯಾರ್ಥಿಗಳನ್ನು ಮುಂದ್ಗಡೆ ಮಿಲಿಟರಿಗೆ ಇವಾಗಲಿಂದಾನು ಪ್ರಿಪೇರ್ ಮಾಡ್ತಾರಂತೆ. ಟೈಮ್ ಆಗ್ತಿದೆ. ಕಪ್ಪು ಮಳೆಯಿಂದ ಆರೋಗ್ಯದ ಅಪಾಯಗಳ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಕೆ. ಕಪ್ಪು ಮಳೆ ಅಂದ್ರೆ ಏನಿಲ್ಲ, ಇವ್ರು ಏನು ಮಾಡ್ತಾರೆ, ಇಸ್ರೇಲ್ ಅಮೆರಿಕದವರು ಇರಾನ್ ಮೇಲೆ ದಾಳಿ ಮಾಡಿದ್ರಲ್ಲ, ಆ ಟೈಮಲ್ಲಿ ಏನು ಮಾಡಿಬಿಟ್ರು ಅಂದ್ರೆ ಇದನ್ನ ಹಾಕಿದ್ರು ಇವರು, ಬಾಂಬುಗಳನ್ನೆಲ್ಲ. ಅಲ್ಲೆಲ್ಲ ಆ ಬಾಂಬುಗಳು ಹೊಗೆ ಎಲ್ಲ ರಾಸಾಯನಿಕಗಳೆಲ್ಲ ಇರ್ತದಲ್ಲ, ನೈಟ್ರೋಜನ್ ಅದು ಇದೆಯಲ್ಲ, ಅದು ಏನಾಗ್ತಿದೆ ಅಂದರೆ ಆ ಶೇಖರಣೆ ಆಗ್ತು, ಮಳೆಯಿಂದ ಬಂತು, ಅದ್ರ ಜೊತೆಗೆ ಮಳೆ ಬರೋಟ ಅದೆಲ್ಲ ಸೇರ್ಕಂತು ಮಳೆಯಲ್ಲಿ, ಅದನ್ನ ಭೂಮಿ ಬಿತ್ತು, ಅದೇ ಕಪ್ಪು ಮಳೆ. ಅದರಿಂದ ಎಚ್ಚರಾಗಿರಿ ಅಂತ ಆರೋಗ್ಯ ಸಂಸ್ಥೆ ಹೇಳಿದೆ. ಕಪ್ಪು ಮಳೆಗೆ ನಿಮಗೆ ಎಕ್ಸಾಂಪಲ್ಗೆ ಇದನ್ನೆಲ್ಲ ಸ್ವಲ್ಪ ಓದ್ಕೊಳ್ಳಿ, ಅಂಥದ್ದೇನು ಇಂಪಾರ್ಟೆಂಟ್ ಅನ್ನಲ್ಲ ಎಕ್ಸಾಮ್ಸ್ಗೆ. ಕಪ್ಪು ಮಳೆ ಅಂದರೆ ಏನು ಕೇಳೋದು ಅಷ್ಟೇ. ಸೊ ನಿಮಗೆ ಈಗಾಗಲೇ ಗೊತ್ತಿದೆ, ನೀವು ಓದಿದ್ದೀರಾ ಇತಿಹಾಸದಲ್ಲಿ. ಪ್ರಾಪಂಚಿಕ ಇತಿಹಾಸ ವರ್ಲ್ಡ್ ಹಿಸ್ಟ್ರಿ ಓದಬೇಕಾದ್ರೆ ಅಮೇರಿಕಾ ಮತ್ತು ಜಪಾನ್, ಅಮೆರಿಕದ ಮೇಲೆ ಜಪಾನ್ ದಾಳಿ ಮಾಡುತ್ತೆ. 1945 ಆಗಸ್ಟ್ 6ರಂದು ಹಿರೋಶಿಮಾದ ಮೇಲೆ ಒಂದು ಬಾಂಬ್ ದಾಳಿ ಆಗುತ್ತೆ. ಅದರದ್ದು ಏನು ಹೆಸರು ಎಕ್ಸಾಮಲ್ಲಿ ಕೇಳಿದ್ದ, ದೇರ್ ಇಸ್ ಚಾನ್ಸಸ್ ಲಿಟಿಲ್ ಬಾಯ್ ಅಂತ. ಏನು ಬಾಂಬ್ ಹೆಸರು? ಲಿಟಿಲ್ ಬಾಯ್. ಆಮೇಲೆ 1945 ಆಗಸ್ಟ್ 9ರಂದು ಪ್ಯಾಟ್ ಮ್ಯಾನ್ ಅಂತ 2 ಬಾಂಬ್ ಹಾಕ್ತಾರೆ. ಏನು ಗೊತ್ತಾ, ಇವತ್ತಿಗೂ ಅಲ್ಲಿ ಹುಟ್ಟೋ ಮಕ್ಕಳು ಕುಬ್ಜರಾಗಿ ಹುಡ್ತಾ ಇದ್ದಾರೆ. ಕಾರಣ ಇದು ಅಮೇರಿಕಾ ಜಪಾನ್ ಮೇಲೆ ಅವತ್ತು ಹಾಕಿದ ಬಾಂಬನಿಂದ. ಪಾಪ ಅವರು ಅದೇ ಟೈಮಲ್ಲೇ ಆಗಸ್ಟ್ 15ಕ್ಕೆ ಸರೆಂಡರ್ ಆಗ್ತಾರೆ. ಆಮೇಲೆ ರಿಲಯನ್ಸ್ ಫೌಂಡೇಶನ್, ಏನು ಇದು ಇಂಪಾರ್ಟೆಂಟ್, ಲಿಟಿಲ್ ಬಾಯ್ ಎದ್ರ ಮೇಲೆ, ಹಿರೋಶಿಮಾದ ಮೇಲೆ, ಪ್ಯಾಟ್ ಮ್ಯಾನು, ಇವೆಲ್ಲ ಬಾಂಬಿನ ಹೆಸರು ಕ್ವಶನ್ ಕೇಳಿದಕ್ಕೋಸ್ಕರ ಆಗ್ತಿರೋದು. ಇದು ಆಗಸ್ಟ್ 9ಕ್ಕೆ ಹಾಕ್ತಾರೆ, ಇದು ಆಗಸ್ಟ್ 6ಕ್ಕೆ ಹಾಕ್ತಾರೆ. ರಿಲಯನ್ಸ್ ಫೌಂಡೇಶನಿಂದ ಜಲಜಾಗೃತಿ ಅಭಿಯಾನ ವಾಟರ್ ಫಾರ್ ಲೈಫ್ ಅಂತ. ಇವ್ರು ಏನಿದಾರಲ್ಲ ರಿಲಯನ್ಸ್ನವರು, ರಿಲಯನ್ಸ್ ಫೌಂಡೇಶನ್ ಅವರು ಏನೋ ವಾಟರ್ ಫಾರ್ ಲೈಫ್ ಅಂತ ಒಂದು ಜಲ ಸಾಕ್ಷರತೆ ಮತ್ತು ತ್ಯಾಜ್ಯ ನಿಯಂತ್ರಣ ಮಾಡಿದಾರಂತೆ, ಕೇಳಲ್ಲ ಬಿಡಿ. ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಬಂದಿದೆ? ಉತ್ತರ ಕನ್ನಡ ಜಿಲ್ಲೆ ಉತ್ತರಕಾಶಿಯಲ್ಲಿ ಬರುತ್ತೆ, ಅಷ್ಟೇ ತಲೆ ಕೆಡಿಸ್ಕೊಂಡು ಹೋಗಬೇಡಿ. ನಾಗರಹೊಳೆಯಲ್ಲಿ 23 ರಣಹದ್ದುಗಳು. ಈ ರಣಹದ್ದುಗಳಿಗೆ ನ್ಯಾಚುರಲ್ ಸ್ಕ್ಯಾವೆಂಜರ್ಸ್ ಅಂತಾರಂತೆ. ಏನು ಸ್ಕ್ಯಾವೆಂಜರ್ಸ್ ಅಂದರೆ ವಿಘಟಕ ಜೀವಿಗಳಂತ ನೀವೇನು ಕರಿತಿರ್ತಾರಲ್ಲ, ಬ್ಯಾಕ್ಟೀರಿಯಾಗಳು, ಅದೇ ಥರ ರಣಹದ್ದುಗಳನ್ನು ನ್ಯಾಚುರಲ್ ಸ್ಕ್ಯಾವೆಂಜರ್ಸ್ ಅಂತ ಕರೀತಾರೆ. ದೇಶದಲ್ಲಿ ಅತಿ ಹೆಚ್ಚು ರಣಹದ್ದುಗಳನ್ನು ಹೊಂದಿರುವ ರಾಜ್ಯ ಮಧ್ಯಪ್ರದೇಶ, ಅಷ್ಟೇ ಕ್ವಶನ್ ಮುಗಿತ್ತು. ಕಾಳಿಹುಲಿ ಸಂಸರ್ಗಿತ ಪ್ರದೇಶ ಪತ್ತೆಯಾದ ನಿಶಾಚರ ಕಾಪಿ. ಈ ಕಾಳಿ ನಮ್ದು ರಿಸರ್ವ್ ಇದೆಯಲ್ಲ ಉತ್ತರ ಕನ್ನಡದಲ್ಲಿ, ಅಲ್ಲಿನ ನೈಟ್ ಫ್ರಾಗ್, ಒಂದು ಫ್ರಾಗಿನ ಅಂದರೆ ಕಪ್ಪೆನ ಕಂಡಿದೆ ಅಂತೆ. ಅದ್ರ ಹೆಸರು ಬಂದ್ಬಿಟ್ಟು ಅದು ಕಾಳಿ ನೈಟ್ ಫ್ರಾಗ್ ಅಂತ ಹೆಸರಿಟ್ರಂತೆ. ಪಿರಿಜಿಯಂ ಅಂತಾರಾಷ್ಟ್ರೀಯ ಪಿರಿಜಿಯಂ ಅನ್ನೋದು ಒಂದು ಜರ್ನಲ್ ಇದು ಅಂತಾರಾಷ್ಟ್ರೀಯ ಜರ್ನಲ್ ಇದು. ಅದರಲ್ಲಿ ಇದ್ರ ಬಗ್ಗೆ ಏನೋ ಕತೆ ಪ್ರಕಟವಾಗಿದೆ ಅಂತ ಏನು ಕ್ವಶನ್ ಅಲ್ಲ. ಇಲ್ಲಿ ನೋಡಿ, ಹೋಕೆರ್ ಸರ್ ಮತ್ತು ಉಲಾರ್ ಸರೋವರ ಏನಾಗಿದೆ ಅಂದರೆ, ಕಾಶ್ಮೀರ ಕಣಿವೆಯಲ್ಲಿ ಹೋಕೆರ್ ಸರ್ ಸರೋವರವು ಎತ್ತರದ ಜೌಗು ಪ್ರದೇಶ. ಇದು ಹೋಕೆರ್ ಸರ್ ಸರೋವರ ಎತ್ತರದ ಜೌಗು ಪ್ರದೇಶ. CAG ವರದಿ ಇಲ್ಲಿದೆ ಅಂತೆ. CAG ವರದಿ ಏನು ಹೇಳ್ತದೆ ಅಂದರೆ, CAG ಅಂದರೆ ಏನಪ್ಪ, ಕಂಟ್ರೋಲರ್ ಆ್ಯಂಡ್ ಅಟರ್ನಿ ಜನರಲ್, ಇವರೆಲ್ಲ ವರದಿ ಸಲ್ಲಿಸ್ತಿರ್ತಾರೆ. ಜಮ್ಮು ಕಾಶ್ಮೀರದಲ್ಲಿ 518 ಸರೋವರಗಳು ಅಂದರೆ 74% ಕಣ್ಮರೆ ಆಗಿ ಹೋಗ್ತಿದೆ. ಕ್ವಶನ್ ನಮಗೆ ಏನಂದರೆ ಎಕ್ಸಾಮ್ಸಲ್ಲಿ ಅದು ಎಸ್ಸೆ ಬಳಸ್ಕೊಳ್ಳಿ. ಇದೆ ಉಲಾರ್ ಲೇಕ್ ಇದೆಯಲ್ಲ, ಇದು ಮೊದಲೇ ಹೋಕೆರ್ ಸರ್ ಲೇಕ್ ಎಲ್ಲಿ ಕಂಡು ಬರ್ತೈತಿ? ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತೈತಿ. ಇದು ಎತ್ತರ ಜೋಗು ಪ್ರದೇಶ ಹೋಕೆರ್ ಸರ್ ಲೇಕ್ ಅನ್ನೋದು.
ಉಲಾರ್ ಸರೋವರದ ಈಗಾಗಲೇ ಒಂದು 50 ಬಾರಿ ಕ್ವಶನ್ ಆಗಿದೆ PYQ. ಇದು ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ, ಏಷ್ಯಾದ ಅತಿ ದೊಡ್ಡ ಸರೋವರ. ಕ್ವಶನ್ ನಂಬರ್ 1. ಕ್ವಶನ್ ನಂಬರ್ 2. ಕ್ವಶನ್ ನಂಬರ್ 3 ಹೊಕ್ಕೇರ್ ಸರ್ ಎಲ್ಲಿ ಬರ್ತೈತಿ? ಜಲನಯನ ಪ್ರದೇಶವು ಟೆಕ್ಟೋನಿಕ್ ಚಟುವಟಿಕೆಗಳಿಂದ ರೂಪುಗೊಂಡಿದೆ. ಪ್ರಾಚೀನ ಸತೀಶ್ ಸರ್ ಸರೋವರದ ಅವಶೇಷ. ಪ್ರಾಚೀನ ಕಾಲದಲ್ಲಿ, ಅವತ್ತಿನ ಕಾಲದಲ್ಲಿ ಅದಕ್ಕೆ ಸತೀಶ್ ಸರ್ ಸರೋವರ ಅಂತ ಕರೆದಿದ್ರಂತೆ ಇದನ್ನು, ಉಲಾರ್ ಸರೋವರನ. ಇದು ಟೆಕ್ಟೋನಿಕ್ ಚಟುವಟಿಕೆಗಳಿಂದ ರೂಪುಗೊಂಡಿದೆ. ಕ್ವಶನ್ ವೆರಿ ಇಂಪಾರ್ಟೆಂಟ್. ಉಲಾರ್ ಸರೋವರಕ್ಕೆ ಕ್ವಶನ್ ಕೇಳ್ತಾನೆ, ಇದನ್ನು ನೆನ್ಪಿಟ್ಕೊಳ್ಳಿ. ಟೆಕ್ಟೋನಿಕ್ ಒನ್ ಅನ್ನೋದರ್ ಎಕ್ಸಾಮ್, ಪೊಲೀಸ್ ಎಕ್ಸಾಮ್ ಯಾವುದೋ ಒಂದು ಎಕ್ಸಾಮಲ್ಲಿ ಟೆಕ್ಟೋನಿಕ್ ಪ್ಲೇಟ್ ಚಟುವಟಿಕೆಗಳಿಂದ ರೂಪುಗೊಂಡಂತಹ ಲೇಕ್ ಇದಾಗಿದೆ ಉಲಾರ್ ಸರೋವರ. ಏನಿದೆ ಟೆಕ್ಟೋನಿಕ್ ಚಟುವಟಿಕೆ ಅಂದರೆ? ಟೆಕ್ಟೋನಿಕ್ ಪ್ಲೇಟ್ ಆಕ್ಟಿವಿಟೀಸ್ ಅಂತ ಕರಿತೀವಿ ನಾವು. ಏನಂದರೆ ಸಿಂಪಲಾಗಿ ಏನಿಲ್ಲ, ಈ ಖಂಡಗಳನ್ನು ಕೂಡ ಒಂದೊಂದು, ಇದು ಏಷ್ಯಾ ಪ್ಲೇಟು, ಇಂಡಿಯನ್ ಪ್ಲೇಟು, ಯುರೋಷಿಯನ್ ಪ್ಲೇಟು, ಅದಾದ ನಂತರ ಅಮೇರಿಕನ್ ಪ್ಲೇಟ್, ಈ ಥರ ಎಲ್ಲ ಆಗಿದೆ. ಸಿಂಪಲ್ಲಾಗಿ ಇವು ಏನಿದೆ, ಈ ಭೂಮಿಯನ್ನು ನೀವೇನು ಮಾಡ್ತೀರಾ ಎಲ್ಲ ಓದ್ತಿದ್ದೀರಲ್ಲ, ಕೋರು, ಮ್ಯಾಂಟಲು, ಕ್ರಸ್ಟ್ ಮಾಡಿದಾರಲ್ಲ ಭೂಮಿಯಲ್ಲಿ. ಈ ಕೋರಲ್ಲಿ ಅಂದರೆ ಲಿಥೋಸ್ಪಿಯರಲ್ಲಿ ಈ ಏನು ಎಲ್ಲ ದೇಶದ ಭೂಮಿ ಏನಿರುತ್ತೆ, ಇದು ಸ್ವಲ್ಪ ಮೊಮೆಂಟ್ ಆಗಿ, ಚೂರು ಮೊಮೆಂಟ್ ಆಗಿ ಇಲ್ಲಿ ಒಂದು ಸ್ಪೇಸ್ ಉಳ್ಕೊಳ್ಳುತ್ತೆ. ಆ ರೀತಿಯಾಗಿರುವಂತಹ ಈ ಟೆಕ್ಟೋನಿಕ್ ಪ್ಲೇಟ್ಸ್ ಅಂತವಲ್ಲ, ಇಷ್ಟೇ ಸಿಂಪಲ್. ಅದರಿಂದ ಆಗಿದ್ದಂತಹ ಸರೋವರ ಇದು ಉಲಾರ್ ಸರೋವರ. ನೆಕ್ಸ್ಟು, ಕೈಗಾ ಸ್ಥಾವರಕ್ಕೆ ಮಹಿಳಾ ಸಾರಥಿ RM ನಾಚೆಮೆ. ಅಣುಶಕ್ತಿ ಆಯೋಗ NPCಯಲ್ಲಿ ಏನಿದೆಯಲ್ಲ ಅದಕ್ಕೆ, ಅಂದರೆ ನಮ್ಮ ಕೈಗಾದಲ್ಲಿ ಇಲ್ಲಿದೆ ನೋಡಿ. ಕೈಗಾ ಕರ್ನಾಟಕದಲ್ಲಿರುವ ಏಕೈಕ ಅಣುಸ್ಥಾವರ, ನೆನಪಿರಲಿ ಎಲ್ಲಿದೆ? ಉತ್ತರ ಕನ್ನಡ ಜಿಲ್ಲೆಯ, ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ, ನೆನಪಿಟ್ಕೊಳ್ಳಿ. ಯೂನಿಟ್ 3 ಯೂನಿಟ್ 4ನ ಸೂಪ್ರಿಟೆಂಡೆಂಟ್ ಆಗಿ ನಾಚಿಮೈ ನೇಮಕಗೊಂಡಿದ್ರು, ಮೊದಲ ಮಹಿಳೆಯವರು ನೇಮಕಗೊಂಡಿದ್ರು. ಏನು ಎಲ್ಲಿ ಬರುತ್ತೆ ಅಂತ ಅಷ್ಟೇ ಇಂಪಾರ್ಟೆಂಟು. ಇದು ಯಾವ ತಿಂಗಳು ಮ್ಯಾಗ್ಝಿನ್? ಏಪ್ರಿಲ್ ತಿಂಗಳು ಮ್ಯಾಗ್ಝಿನು. ಜೂನ್ ಮೊನ್ನೆ ಎಕ್ಸಾಮ್ ನಡೀತಲ್ಲ, ಅದ್ರ ಕೇಳ್ಬಿಟ್ಟಿದೆ ನೋಡಪ್ಪ. ಭೀಮ್ ಆ್ಯಪ್ಗೆ ಮಹೇಂದ್ರ ಸಿಂಗ್ ಧೋನಿ ರಾಯಭಾರಿ. ಕರೆಕ್ಟು. ಭೀಮ್ ಆ್ಯಪ್ಗೆ ಕ್ರಿಕೆಟಿಗ ಮಹೇಂದ್ರ ಸಿಂಗ್ ಧೋನಿ. ಭೀಮ್ ಆ್ಯಪ್ ಅಂದರೆ ಎಕ್ಸಾಂಪಲ್ ನೀವು ಫೋನ್ ಪೇ ಯೂಸ್ ಮಾಡ್ತಿರಲ್ಲ, ಗೂಗಲ್ ಪೇ, ಅವೆರಡು ಗೌರ್ಮೆಂಟ್ ಏನು ಅಲ್ಲಪ್ಪ, ಅದಕ್ಕೆ ಸಪ್ರೇಟಾಗಿ ಸಿಒಗಳಿದ್ದಾರೆ. ಆದರೆ ಭೀಮ್ ಆ್ಯಪ್ ಅನ್ನೋದು ಇದು ಗೌರ್ಮೆಂಟ್ ಇದ್ದು. ಭೀಮ್ ಇದರ ಉದ್ದೇಶ ಭಾರತ್ ಎಂಟರ್ಪ್ರೈಸ್ ಫಾರ್ ಮನಿ. ಇದ್ರ ಟ್ಯಾಗ್ ಲೈನ್ ಏನು? ಕ್ವಶನ್ ಕೇಳಿದ್ರೆ ಇದನ್ನ ಟ್ಯಾಗ್ ಲೈನ್ ಏನಂತ? ಭಾರತ್ ಕಾ ಅಪ್ನಾ ಪೇಮೆಂಟ್ಸ್ ಆ್ಯಪ್ ಅಂತ. ಕ್ವಶನ್ ನಂಬರ್ ರಾಯಭಾರಿ ಯಾರು? ಕ್ವಶನ್ ನಂಬರ್ 1. ಇದನ್ನ ರಾಯಭಾರಿ ಕೇಳೋಣ, ಈ ಸತಿ ಇದನ್ನ ಟ್ಯಾಗ್ ಲೈನ್ ಕೇಳ್ಬೋದು. ಕ್ವಶನ್ ನಂಬರ್ 2 ಈಗಾಗಲೇ ಕೇಳಿದ್ದಾನೆ, ಅದು KL ಬೇರೆ ಎಕ್ಸಾಮ್ಸ್ ಅಲ್ಲಿ, KPSCಯಲ್ಲಿ. ಭೀಮ್ ಅದರ ಉದ್ದೇಶ ಏನಾದ್ರೆ ಅಬ್ರಿವೇಟೆಡ್ ಫಾರ್ಮ್ ಅಂದರೆ ಲಾಂಗ್ ಫಾರ್ಮ್, ಭಾರತ್ ಎಂಟರ್ಪ್ರೈಸ್ ಫಾರ್ ಮನಿ ಅಂತ. ಇದು UPI ಗೊತ್ತಿದೆ. ಯಾವಾಗ ಪ್ರಾರಂಭ ಆಯಿತು? ಕ್ವಶನ್ ನಂಬರ್ 5. 2016 ಡಿಸೆಂಬರ್ 30. ಕ್ವಶನ್ ನಂಬರ್ ಇದೆಲ್ಲದಕ್ಕಿಂತ ಭೀಮ್ ಆ್ಯಪನ್ನು ಹೊರದೇಶದಲ್ಲಿ ಬಳಸ್ಬೋದು. ನೀವು ಈ ಭೀಮ್ ಆ್ಯಪ್ ತಗೊಂಡು ಭೂತಾನಲ್ಲಿ ಹೋದರೆ ಆ್ಯಪ್ ಮಾಡಿ ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು. ಆಮೇಲೆ UAE, ನೇಪಾಳ, ಸಿಂಗಾಪುರ್, ಮಾರಿಷಸ್, ಸೈಪ್ರಸ್, ಫ್ರಾನ್ಸ್, ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ 1, 2, 3, 4, 5, 6, 7, 8, 9 ದೇಶಗಳು ಭೀಮ್ ಆ್ಯಪ್ನ ಅಳವಡಿಸ್ಕೊಂಡಿದೆ. ಚೆನ್ನೈನ ಅಮೆರಿಕ ಕಾನ್ಸುಲೇಟ್ ಕಚೇರಿಯ ಕಾನ್ಸುಲ್ ಜನರಲ್ ಮ್ಯಾನೇಜರ್ ಆಗಿ ಮರಿಯಾನಾ, ಏನಪ್ಪ ಕ್ವಶನ್ ಅಲ್ಲ. ಪವರ್ ಗ್ರಿಡ್ನ ಅಧ್ಯಕ್ಷರಾಗಿ ವಂಶಿ ರಾಮಮೋಹರ್ ಬರ್ರಾ ನೇಮಕ. ಕೇಂದ್ರ ವಿದ್ಯುತ್ ಸಚಿವಾಲಯದ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ನೂತನ ಅಧ್ಯಕ್ಷರಾಗಿ ರಾಮಮೋಹನ್ ಬರ್ರಾ. ನೋಡ್ಕೊಂಡು ದೇಶದಲ್ಲಿ ಟೋಟಲ್ ಆಗಿ 7 ಪರಮಾಣು ವಿದ್ಯುತ್ ಸ್ಥಾವರಗಳಿದಾವಂತೆ. ಅಣುಸ್ಥಾವರಗಳನ್ನು ಭಾರತದ ಪರಮಾಣು ಶಕ್ತಿ ನಿಗಮ ನಿರ್ವಹಿಸ್ತಿದಂತೆ. ಕರ್ನಾಟಕದ ಏಕೈಕ ಪರಮಾಣು ವಿದ್ಯುತ್ ಸ್ಥಾವರ ಮತ್ತು ಉತ್ತರ ಕನ್ನಡ ಜಿಲ್ಲೆ ಕೈಗಾದಲ್ಲಿದೆ. ಇದೇ ಕ್ವಶನ್ ಇಂಪಾರ್ಟೆಂಟ್. ನೆಕ್ಸ್ಟು, ಇಂಧನ ಭದ್ರತೆ ಮತ್ತು ಇತರ ಸಂಬಂಧಿತ ಸಂಸ್ಥೆಗಳ ಮೇಲ್ವಿಚಾರಣೆ ಸಮಿತಿ ರಾಜನಾಥ್ ಸಿಂಗ್. ಈಗ ಪ್ರದೇಶದಲ್ಲೆಲ್ಲ ಯುದ್ಧ ನಡೀತಿದೆಯಲ್ಲ, ಅದರಿಂದ ಸಮಸ್ಯೆ ಆಗಿದೆ. ಅದಕ್ಕೋಸ್ಕರ ಇಂಧನ ಭದ್ರತೆ ಸಮಸ್ಯೆಯಾಗಿ ಅವ್ರನ್ನ ಮೇಲ್ವಿಚಾರಣೆಗಾಗಿ ಅಧ್ಯಕ್ಷರನ್ನಾಗಿ ರಾಜನಾಥ್ ಸಿಂಗ್, ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಚೇರ್ಸ್ ದ ಸೆಕೆಂಡ್ ಮೀಟಿಂಗ್ ಆಫ್ IGOM. ಅದನ್ನ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷರು ಅಮಿತ್ ಶಾ ಅವರು, ನಿರ್ಮಲಾ ಸೀತಾರಾಮನ್, ಹರ್ದೀಪ್ ಸಿಂಗ್ ಪುರಿ ಇವರೆಲ್ಲದರಂತೆ. ಈ ಕ್ವಶನ್ ಏನು ಸಿಂಪಲ್ ಏನಂದ್ರೆ, ಕಚ್ಚಾ ತೈಲ ಮತ್ತು ಅನಿಲ ಪೂರೈಕೆ ವ್ಯತ್ಯಯವಾಗದಂತೆ ನಿಗಾ ವಹಿಸೋದು, ಅಗತ್ಯ ಬಿದ್ದರೆ ತ್ವರಿತ ಕ್ರಮ ತಗೊಳ್ಳುವ ಉದ್ದೇಶ ಯಾರನ್ನ? ರಾಜನಾಥ್ ಸಿಂಗ್. ಇರಲಿ. ಮಯನ್ಮಾರ್ನ ಸೇನಾ ಮುಖ್ಯಸ್ಥ ಮಿನ್ ಯಾಂಗ್ ಹ್ಯಾಂಗ್ ದೇಶದ ಅಧ್ಯಕ್ಷರಾಗಿ ಆಯ್ಕೆ. ಮಯನ್ಮಾರ್ನ ಮಿಲಿಟರಿ ನಾಯಕ ಮಿನ್ ಹ್ಯಾಂಗ್ ಹೈ ಅವರು ಸಂಸತ್ತಿನ ಬಹುಮತದ ಮತಗಳನ್ನು ಗಳಿಸಿದ ನಂತರ ಮಯನ್ಮಾರ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರಂತೆ. ಇಂಡಿಯನ್ ಪಾರ್ಲಿಮೆಂಟ್ನ 584 ಮತಗಳಲ್ಲಿ 429 ಮತ ಪಡೆಯುವ ಮೂಲಕ ಮಿನ್ ಹ್ಯಾಂಗ್ ಅವರು ಅಧ್ಯಕ್ಷರಾದರಂತೆ. ಇವರು ಹೆಂಗಾಸಾಕ ಸುನಿ, ಇವ್ರಿಗೆ ನೊಬೆಲ್ ಬಂದಿದೆ ನೋಡಿ, ಸುಕಿ ಅಂತ. ಇವ್ರನ್ನ ಪದಚ್ಯುತಗೊಳಿಸಿ ಇವರು ಅಧಿಕಾರ ತಂದಿದ್ದಾರಂತೆ. ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ ಫಿಲಡೆಲ್ಫಿಯಾ 2026 ರಾಯಬೇರಿ. ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ ಇದು ಅಮೆರಿಕದವರೇ ಅಲ್ಲಿ ಹೋಗಿ ಜಾಸ್ತಿ ಇದಾರಲ್ಲ, ಅಮೆರಿಕದಲ್ಲಿ ಕರ್ನಾಟಕದವರು, ಅವರು ಸ್ಟಾರ್ಟ್ ಮಾಡಿದ್ರು. ಆ ರಾಯಬೇರಿಯಾಗಿ ಯಾರನ್ನ? ರಿಷಬ್ ಶೆಟ್ಟಿ ಅವ್ರನ್ನ. ಫಿಲ್ಮ್ ಫೇರ್ ಅವಾರ್ಡ್ ಬಂದಿದೆ ರಿಷಬ್ ಶೆಟ್ಟಿ ಅವರಿಗೆ ಈ ವರ್ಷದ್ದು, ನೆನಪಿರಲಿ, ಗೋವಾದಲ್ಲಿ ಕೊಟ್ಟಿದ್ದಾರೆ ಅವರಿಗೆ. ಶ್ರೀನಗರ ಸೆಂಟ್ರಲ್ ಜೈಲ್ ಮುಖ್ಯಸ್ಥರಾಗಿ ನೇಮಕ ಮೊದಲ ಕಾಶ್ಮೀರಿ ಮಹಿಳೆ. ಶ್ರೀನಗರದಲ್ಲಿ ಸೆಂಟ್ರಲ್ ಜೈಲ್ ಇದೆ. ಶಬಾಷ್ ಶಾಲಾ ಅವರು ಮಹಿಳೆ ನೇಮಕ ಆಗಿದ್ದಾರೆ. ಕಾರಾಗೃಹಗಳು ಸಂವಿಧಾನದ 7ನೇ ಅನುಸೂಚಿಯಲ್ಲಿ ರಾಜ್ಯ ಪಟ್ಟಿ ವಿಷಯಗಳಾಗಿವೆ. ನಾನು ಅವಾಗಲೂ ಹೇಳಿದೆಲ್ಲ,
ರಾಜ್ಯಪಟ್ಟಿಯಲ್ಲಿ ಏನು ಬರುತ್ತೆ? ಸಾರ್ವಜನಿಕ ಆರೋಗ್ಯ, ಪೊಲೀಸ್ ವ್ಯವಸ್ಥೆ, ಪೊಲೀಸ್ ಕಾನೂನು, ಸುವ್ಯವಸ್ಥೆ ಇವೆಲ್ಲ ರಾಜ್ಯಪಟ್ಟಿಯಲ್ಲಿ ಬರ್ತವೆ. ರಾಜ ರವಿವರ್ಮ ಯಶೋಧ ಕೃಷ್ಣ ಚಿತ್ರಕಲೆ 117. ರಾಜ ರವಿವರ್ಮರ ಯಶೋಧ ಮತ್ತು ಕೃಷ್ಣ ಚಿತ್ರಕಲೆ ಅವು ಯಶೋಧ ಕೃಷ್ಣ ಇದು ಪುಟ ಕೃಷ್ಣ ಯಶೋಧ ಜೊತೆಗೆ ಮಾತಾಡ್ತಿರೋ ಅದೊಂದು ಪಿಕ್ಚರ್ಗೆ ಅದೊಂದು ರಾಜ ರವಿವರ್ಮರ ಕೈಯಲ್ಲಿ ಬಿಡಿಸಿರ್ತಾರೆ. ರಾಜ ರವಿವರ್ಮ 19ನೇ ಶತಮಾನದ ವರ್ಣಚಿತ್ರಕಾರ ಅವರು. ಅವ್ರು ಬಿಡಿಸಿದ ಚಿತ್ರಕ್ಕೆ 167 ಕೋಟಿ ಬಂತು ಪಿಕ್ಚರ್. ಕ್ವಶನ್ ಕೇಳ್ತಾರೆ, ಶಕುಂತಲಾ, ದಮಯಂತಿ, ಲೇಡಿ ಫ್ರೂಟ್ ಪ್ರಸಿದ್ಧ ವರ್ಣಚಿತ್ರಗಳು ಈ ಕೆಳಗಿನ ಯಾರು ಬಿಡಿಸಿರಂತೆ? ರಾಜ ರವಿವರ್ಮ. ನೆನಪಿರಲಿ, ಇದು ಹೈಯೆಸ್ಟ್ ಗಿನ್ನಿಸ್ ರೆಕಾರ್ಡಿಗೆ. ಯಾಕಂದ್ರೆ ಎಂ.ಎಫ್. ಹುಸೇನ್ ಅವರ ಗ್ರಾಮಯಾತ್ರೆ ಅನ್ನೋದು ಒಂದು 118 ಕೋಟಿಗೆ. ಅದು ಒಂದು ಗ್ರಾಮಯಾತ್ರೆ ಒಂದು ಪಿಕ್ಚರ್ 118 ಕೋಟಿಗೆ, ಇದು 160 ಕೋಟಿ. ತಿರುವಾಂಕೂರು ರಾಜಪ್ರಭುತ್ವ ರಾಜ ಅಂತ ಹೆಸರು ಇಟ್ಟಿತ್ತಂತೆ ಅವ್ರಿಗೆ, ರಾಜ ಅಂತ ಬಿರುದು ಕೂಡ ಕೊಟ್ಟಿತ್ತಂತೆ ಅವ್ರಿಗೆ, ರಾಜ ರವಿವರ್ಮ ಅವ್ರಿಗೆ. ಇದೇನಂತ ನೋಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್, ಗಮನ ಬಿಟ್ಟು ಕೇಳಿ. ನಿಕೋಬಾರ್ನ ಬುಡಕಟ್ಟು ಜನರು ನಿಕೋಬಾರಿಸ್ ಮತ್ತು ಸೋಂಪೆಯನ್. ಇದರಲ್ಲಿ ಇಲ್ಲಿ ಏನಿದೆ ಅದೇನಾರ ಓದ್ಕೊಳ್ಳಿ. ನಾನು ಹೇಳೋದು ಇಂಪಾರ್ಟೆಂಟ್, ಎಕ್ಸಾಮ್ಗೆ ಏನು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ನಿಕೋಬಾರ್ ದ್ವೀಪದ ಎಲ್ಲ ಜನತೆ ಪ್ರದೇಶಗಳಲ್ಲಿ ಈ ನಿಕೋಬಾರಿಸ್ ಅಂತ ಒಂದು ಬುಡಕಟ್ಟು ಜನಾಂಗ ಟ್ರೈಬ್ಸ್ ವಾಸ ಮಾಡ್ತಾರಂತೆ. ಅವರೆಲ್ಲರೂ ಮಂಗೋಲಿಯಾಡ್ ಜನಕ್ಕೆ ಸೇರಿದಾರಂತೆ. ಇವರು ಗ್ರೇಟ್ ನಿಕೋಬಾರಲ್ಲಿ ಒಂದು 229 ಜನ ಅದರಂತೆ. ಅವ್ರು ಯಾವುದೇ ಕಾರಣಕ್ಕೂ ಜನರ ಸಂಪರ್ಕ ಒಲ್ಲೆ ಅಂತಂತೆ. ಕ್ವಶನ್ ಇದಲ್ಲ, ಇದೇನು ಕ್ವಶನ್ ಅಲ್ಲ. ಕ್ವಶನ್ ಏನು ಗೊತ್ತಾ? ಕ್ವಶನ್ ನಂಬರ್ 1, ನಿಕೋಬಾರ್ ಮತ್ತು ಅಂಡಮಾನ್ ನಿಕೋಬಾರ್ಗಳಲ್ಲಿ ಕಂಡುಬರುವಂತಹ ಟ್ರೈಬ್ಸ್ ಬುಡಕಟ್ಟು ಜನಾಂಗಗಳು ಯಾವುದು? ಅದರಲ್ಲಿ ಸಪ್ರೇಟ್ ಆಗಿ ನಿಕೋಬಾರಲ್ಲಿ ನಿಕೋಬಾರಿಸ್ ಮತ್ತೆ ಶಾಂಪಿಯನ್ ಅಂತ ಇವರು ಕಂಡುಬರ್ತಾರೆ. ಅದಾದ ನಂತರ ಇದರಲ್ಲಿ ಯಾವುದರಪ್ಪಲ್ಲಿ ಅಂಡಮಾನಲ್ಲಿ ಇಲ್ಲಿ ಒಂದು ಕೋಡ್ ಮಾಡಿದೆ ನೋಡಿ. ಅಂಡಮಾನಲ್ಲಿ ಯಾವ್ಯಾವ ಕಂಡು ಬರ್ತಾವಪ್ಪ ಅಂದರೆ ಗ್ರೇಟ್ ಅಂಡಮಾನಿಸು, ಜರ್ವಾ, ಒಂಗೆ, ಅದಾದ ನಂತರ ಸೆಂಟಾಲಿಸ್ ಅಂತ ನೆನಪಾಯ್ತಾ? ಇದನ್ನ ಜಿ ಜ್ಯೂಸ್ ಅಂತ ನೆನ್ಪಿಟ್ಕೊಳ್ಳಿ. ಜಿ ಜ್ಯೂಸು, NS ನಿಕೋಬಾರಿಸ್ ಆ್ಯಂಡ್ ಶಾಂಪಿಯನ್ನು. ಕ್ವಶನ್ ಗೊತ್ತಾಯ್ತಲ್ಲ, ವೆರಿ ಇಂಪಾರ್ಟೆಂಟು. ನೀವು ಯಾವುದೇ ಎಕ್ಸಾಮ್ ಬರೋದು ಇದೊಂದು ಕ್ವಶನ್ ಇದ್ದೇ ಇರುತ್ತೆ, ಬರುತ್ತೆ ಒಂದು ದಿವಸ. ಯಾವುದೋ ಒಂದು 3-4 ಎಕ್ಸಾಮ್ ಬರೀತಾರೆ, ಪೊಲೀಸ್ ಬಂದೇ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಇನ್ನೊಂದು ಜೊತೆಗೆ PVGT ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಏನದು? PVTG ಅಂದರೆ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ ಅಂತ. ಇದೇನು ಕೇಂದ್ರ ಸರ್ಕಾರ ಇದನ್ನ ಜಾರಿಗೆ ತಂದೈತಿ. ಇದರ ಅರ್ಥ ಏನಪ್ಪ ಅಂದರೆ ಏನಿಲ್ಲ, ಈ ತುಂಬ ಅತಿ ಉಳಿದ ಶಿಕ್ಷಣನೇ ಇರಲ್ಲ ಅಂಥ ಏನು ಗ್ರೂಪ್ಗಳಿಗೆ ಅಂತ ಬುಡಕಟ್ಟುಗಳಿಗೆ ಶಿಕ್ಷಣ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಜಾರಿಗೆ ತಂದೈತಿ. ಕ್ವಶನ್ ಕೇಳ್ತಿರ್ತಾನೆ, ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿರುವಂತಹ PVTG ಗ್ರೂಪ್ಸ್ ಯಾವ್ಯಾವು ಅಂತ ಕ್ವಶನ್ ಕೇಳ್ತಿರ್ತಾನೆ. ಅದರಲ್ಲಿ ನೆನ್ಪಿಟ್ಕೊಳ್ಳಿ, ಗ್ರೇಟ್ ಅಂಡಮಾನೀಸು, ಜರವಾ, ಒಂಗೆ, ಸೆಂಟಾಲಿಸ್ ಈ 4 ಇದಾವೆ. ಜೊತೆಗೆ ಇಲ್ಲಿ ಶಾಂಪಿಯನ್ ಮಾತ್ರ ಇದೆ ನಿಕೋಬಾರಲ್ಲಿ, ನೆನ್ಪಿಟ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್, ಇದನ್ನ ಬಾಯ್ಟಾಕೆ ನೀವು ಮುಂದೋಗಿ. ಸಾಮ್ರಾಟ್ ಸಂಸ್ಕೃತಿ ಮ್ಯೂಸಿಯಂ ಉದ್ಘಾಟನೆ. ಇವರೇನೋ ಶಿವಾಜಿ ಮೊಮ್ಮಗ ಅಂತ ನೋಡ್ರಪ್ಪ, ಇದೊಂದು ಮ್ಯೂಸಿಯಂ ಉದ್ಘಾಟನೆ ಮಾಡಿದಾರಂತೆ. ಎಲ್ಲಿ? ಇಂಪಾರ್ಟೆಂಟ್ ಕ್ವಶನ್ ಇದು. ಸಾಮ್ರಾಟ್ ಸಂಸ್ಕೃತಿ ಮ್ಯೂಸಿಯಂ ಎಲ್ಲಿ? ಸಾಮ್ರಾಟ್ ಸಂಸ್ಕೃತಿ ಮ್ಯೂಸಿಯಮ್ಮು ಏನಂದರೆ ಅಶೋಕನ ಮೊಮ್ಮಗ ಆಗಿರ್ತಾರೆ ಅವರ ಸಂಸ್ಕೃತಿ ಅನ್ನೋರು. ಸೊ ಇದನ್ನ ನರೇಂದ್ರ ಮೋದಿ ಅವರು ಗುಜರಾತಲ್ಲಿ ಓಪನ್ ಮಾಡ್ತಾರಂತೆ. ಇದು ಮೊದಲ ಜೈನ ಪರಂಪರೆಯ ವಸ್ತು ಸಂಗ್ರಹಾಲಯ ಆಗಿದೆ ಅಂತೆ ಪ್ರಮುಖವಾಗಿ. ಯಾವುದು? ಸಾಮ್ರಾಟ್ ಸಂಸ್ಕೃತಿ ಅನ್ನೋದು. ಕ್ವಶನ್ ನಂಬರ್ ಇಷ್ಟೇ, ಒಂದು ಇಂಪಾರ್ಟೆಂಟ್. ನಂಬರ್ 1, ಸಾಮ್ರಾಟ್ ಸಂಸ್ಕೃತಿ ಮ್ಯೂಸಿಯಂ ಯಾರು ಉದ್ಘಾಟನೆ ಮಾಡಿದ್ರೆ ಎಲ್ಲಿದೆ? ಗುಜರಾತಲ್ಲಿದೆ. ಅಷ್ಟೇ ಕ್ವಶನ್. ನೆಕ್ಸ್ಟು, ಮೊನ್ನೆ ಕ್ವಶನ್ ಕೇಳಿದ್ದ, ಯಾರ್ಯಾರು ಎಕ್ಸಾಮ್ಸ್ ಓದ್ತಾ ಇದ್ದೀರಾ ಫಸ್ಟು ಇಂಪಾರ್ಟೆಂಟ್ ಅನ್ನೋ ಚಾಪ್ಟರ್ ಓದ್ಕೊಂಬಿಡಿ. ಒಂದು ರೌಂಡ್ ಆದಮೇಲೆ 2ನೇ ರೌಂಡಿಗೆ ನೋಡಿ. ಮಹಾವೀರ ಜೈನ ಧರ್ಮದ ಇದು ಇಂಪಾರ್ಟೆಂಟಾ? ಮಹಾವೀರ ಜೈನ ಧರ್ಮದ 24ನೇ ತೀರ್ಥಂಕ ನಿಮ್ಗೆಲ್ರಿಗೂ ಗೊತ್ತಿದೆ, ನನಗೂ ಗೊತ್ತಿದೆ. ನೆಕ್ಸ್ಟ್, ಜೈನ ಧರ್ಮದ ಮೊದಲ ತೀರ್ಥಂಕ ಋಷಭನಾಥ. ಅದೆಲ್ಲ ಕ್ವಶನ್ ಮೊನ್ನೆ ಕೇಳ್ಬಿಟ್ಟಿದ್ದ. ಆದಿನಾಥ್ ಅಂತ ಕೊಟ್ಟಿದ್ದ, ಕನ್ಫ್ಯೂಸ್ ಆಗಲಿ ಅಂತ. ಋಗ್ವೇದದಲ್ಲಿ ಉಲ್ಲೇಖ ಇರುವ ಏಕೈಕ ತೀರ್ಥಂಕರ ಆದಿನಾಥ. ಋಗ್ವೇದದಲ್ಲಿ ಉಲ್ಲೇಖ ಇದೆ ಅಂತ ಕೇಳ್ತಾನೆ ಕ್ವಶನ್. ಋಗ್ವೇದದಲ್ಲಿ ಉಲ್ಲೇಖವಾಗಿರುವಂತಹ ತೀರ್ಥಂಕರು ಕೆಳಗಡೆ ಯಾರು ಅಂತ ಕೊಟ್ಟಿರ್ತಾನೆ, ಅವನು ಆದಿನಾಥ್ ಅಥವಾ ಋಷಭನಾಥ, ನೆನಪಿಟ್ಕೊಳ್ಳಿ. ನೆಕ್ಸ್ಟು, ಲೆಮಿಟಿಯಾ ಸಮಾರಂಭ, ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಲೆಮಿಟಿಯಾ ಅಂತ. ಇದು ಏನು? ಭಾರತ ಮೊನ್ನೆ ಸಿಷೆಲ್ ದೇಶಕ್ಕೆ ಹೋಗಿದ್ರಲ್ಲ ಮೋದಿ ಅವರು. ಭಾರತ ಮತ್ತು ಸಿಷೆಲ್ ದೇಶದ ಸೇನಾಪಡೆಗಳು ಇದನ್ನ ನಡೆಸ್ತಾವು, ಎರಡು ಸೇರ್ಕೊಂಡು. ಏನಂದ್ರೆ ಇಂಪಾರ್ಟೆಂಟ್ ಅಂದರೆ ಎಲ್ಲಿ ನಡೀತು? ಕ್ವಶನ್ ನಂಬರ್ 1, ಯಾರ್ಯಾರ ಮಧ್ಯೆ? ಭಾರತ ಮತ್ತು
ಸಿಷಲ್ಸ್ ದೇಶದ ಮಿಲಿಟರಿ ಮಧ್ಯೆ. ಎಲ್ಲಿ? ಕ್ವಶನ್ ನಂಬರ್ 2 ರಕ್ಷಣಾ ಅಕಾಡೆಮಿಯಲ್ಲಿ. ಲಿಮಿಟೇ ಅಂದರೆ ಏನು ಸಿಂಪಲ್ ಆಗಿ ಫ್ರೆಂಡ್ಶಿಪ್ ಅಂತ, ಸ್ನೇಹ ಅಂತ ಅರ್ಥ, ಸಿಂಪಲ್ ಅಷ್ಟೇ. ದ್ವೈವಾರ್ಷಿಕ ಮಿಲಿಟರಿ ಸಮರಾಭ್ಯಾಸ. ಇದು ಎಕ್ಸಸೈಸ್ ಏನು ಕ್ವಶನ್ ಕೇಳ್ತಾನೆ ಅಂದರೆ ಯಾವಾಗ ಸ್ಟಾರ್ಟ್ ಆಯಿತು? 2001ರಿಂದ ಸ್ಟಾರ್ಟ್ ಆಗುತ್ತೆ. 2 ವರ್ಷಕ್ಕೊಂದ್ಸತಿ ನಡೆಸಿರ್ತಾರೆ. ದ್ವೈವಾರ್ಷಿಕ ಅಲ್ಲ ಇದು, 2 ವರ್ಷಕ್ಕೊಂದ್ಸತಿ ನಡೆಸ್ತಿರ್ತಾರೆ. 2 ವರ್ಷಕ್ಕೊಂದ್ಸತಿ ನಡೆಸ್ತಾರೆ. ಅದಾದ ನಂತರ ಸಿ ಡ್ರ್ಯಾಗನ್ ವ್ಯಾಯಾಮ, ಎಕ್ಸಸೈಸ್ ಸಿ ಡ್ರ್ಯಾಗನ್. ಸಿ ಡ್ರ್ಯಾಗನ್ ವ್ಯಾಯಾಮ ಯಾವ್ಯಾವ ದೇಶಗಳ ಮಧ್ಯೆ ನಡೆಯುತ್ತೆ ಅಂದರೆ USA, ಭಾರತ, ಆಸ್ಟ್ರೇಲಿಯಾ, ಜಪಾನ್, ನ್ಯೂಜಿಲೆಂಡ್. ವೆರಿ ಇಂಪಾರ್ಟೆಂಟ್. ಜಲಾಂತರ್ಗಾಮಿ ನೌಕೆಗಳ ವಿರುದ್ಧ ಪರಸ್ಪರ ಕಾರ್ಯತಂತ್ರ ಹಂಚಿಕೆ. ಯಾಕೆ ನಡೀತಂತ ಈ ನಡುವೆ KS ಇವನು ಯಾರು KAದವನು ಕೇಳ್ತಾನೆ, ಅದಕ್ಕೋಸ್ಕರ ನೋಡ್ಕೊಳ್ಳಿ. ಎಲ್ಲಿ ನಡೀತು? ಆಂಡರ್ಸನ್ ವಾಯುಪಡೆ ಇದೆಲ್ಲಿದೆ? ಗ್ವಾಮ್ನಲ್ಲಿ ನಡೀತು, ಅಮೆರಿಕಾದಲ್ಲಿ. ಆಯಿತಾ? ಏನು ಉದ್ದೇಶ ಇದರದ್ದು? ಸಿ ಡ್ರ್ಯಾಗನ್ ವ್ಯಾಯಾಮ ಉದ್ದೇಶ ಏನಿಲ್ಲ, ಈ ಜಲಾಂತರ್ಗಾಮಿ ನೌಕೆಗಳು ಇರ್ತಾವಲ್ಲ ಅದನ್ನು ಪತ್ತೆ ಹಚ್ಚಿ, ಈಗ ಬೇರೆ ದೇಶದ್ದು ನಮ್ಮ ಕಣಗಾವಲೆಲ್ಲ ಬಂದ್ಬಿಡುತ್ತೆ ಅಟ್ಯಾಕ್ ಮಾಡೋಕ್ಕೆ, ಅದನ್ನು ಪತ್ತೆ ಹಚ್ಚಿ ಅದನ್ನು ಹೆಂಗೆ ಪತ್ತೆ ಹಚ್ಚೋದು, ಅದಕ್ಕೋಸ್ಕರನೇ ಎಕ್ಸಸೈಸ್ ಸಿ ಡ್ರ್ಯಾಗನ್ ಆಗ್ತಾ ಇರೋದು, ಪತ್ತೆ ಹಚ್ಚಿ ಉಡೇಶ್ ಮಾಡೋಕ್ಕೆ. ನೆಕ್ಸ್ಟ್ ನ್ಯಾಟೋ ಕೋಲ್ಡ್ ರೆಸ್ಪಾನ್ಸ್. ಇದು ನ್ಯಾಟೋ ಕೋಲ್ಡ್ ರೆಸ್ಪಾನ್ಸ್ ಅನ್ನೋದು ಏನಂದರೆ ಆರ್ಕೆಟಿಕ್ ಪ್ರದೇಶ ಅಂತ ಇದೆ, ಏನಿಲ್ಲ ವರ್ಲ್ಡ್ ಮ್ಯಾಪಲ್ಲಿ ಈ ಕಡೆ ಆರ್ಕೆಟಿಕ್ ಪ್ರದೇಶ, ಉತ್ತರ ಧ್ರುವ ಆ ಥರ, ಅಲ್ಲಿ 2 ವರ್ಷಕ್ಕೊಂದ್ಸತಿ ಮಾಡ್ತಾರಂತ. ಇದು ಕೋಲ್ಡ್ ರೆಸ್ಪಾನ್ಸ್, ಈ ವ್ಯಾಯಾಮನು ಕೋಲ್ಡ್ ರೆಸ್ಪಾನ್ಸ್. ಅಲ್ಲೇನು ಆರ್ಕೆಟಿಕ್ ಅವ್ರದ್ದೊಂದು ಕೌನ್ಸಿಲ್ ಇದೆ, ಅಲ್ಲಿರುವಂತಹ ಎಲ್ಲ ದೇಶಗಳು ಸೇರ್ತದಂತೆ. ಈ ಸಾರಿ ನಾರ್ವೆ ದೇಶದ ವ್ಯಾಯಾಮನ ಆಯೋಜಿಸಿತ್ತು. ಉತ್ತರ ನಾರ್ವೆ ಮತ್ತು ಫಿನ್ಲ್ಯಾಂಡ್ನಲ್ಲಿ ವ್ಯಾಯಾಮಗಳು ಪ್ರಮುಖ ನಡೆಸ್ತಾರಂತೆ. ಇದ್ರ ಉದ್ದೇಶ ಏನು? ಆರ್ಕೆಟಿಕ್ ಕಂಟ್ರೀಸ್ ಏನಿರ್ತಾವಲ್ಲ ಅವ್ರು ಸಾಮೂಹಿಕ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಇದನ್ನು ನಡೆಸ್ತಾರಂತೆ 2 ವರ್ಷಕ್ಕೊಂದ್ಸತಿ. ಇವರು ಅಮೆರಿಕ, ಡೆನ್ಮಾರ್ಕ್ ಸುಮಾರು 14 ನ್ಯಾಟೋ ರಾಷ್ಟ್ರಗಳು 25 ಸೈನಿಕರು ಭಾಗವಹಿಸಿದ್ರಂತೆ. ಕೋಲ್ಡ್ ರೆಸ್ಪಾನ್ಸ್ನ ಪ್ರಮುಖ ಉದ್ದೇಶ ರಷ್ಯಾ, ಫಿನ್ಲ್ಯಾಂಡ್ ಸಮೀಪ ಇರುವ ಆರ್ಕ್ಟಿಕ್ ಪ್ರದೇಶದಲ್ಲಿ ತನ್ನ ಉಪಸ್ಥಿತಿಯನ್ನು ಬಲಪಡಿಸಲು ನ್ಯಾಟೋ ನಡೆಸುವ ಕಾರ್ಯಾಚರಣೆ. ನ್ಯಾಟೋ 1949 ನ್ಯಾಟೋ ಸ್ಟಾರ್ಟ್ ಆಗುತ್ತಲ್ಲ, ಅವರು ಈ ಕಾರ್ಯಾಚರಣೆ ಮಾಡ್ತಾರಂತೆ, ಅಮೆರಿಕನ್ ಮೇನ್ ಅದಕ್ಕೆ ಲೀಡರು. ನೆಕ್ಸ್ಟ್ ಭಾರತೀಯ ನೌಕಾಪಡೆಗೆ INS ಮಾಲ್ವಾನ್ ಸೇರ್ಪಡೆ. ಸ್ವದೇಶಿ ನಿರ್ಮಿತ ಆ್ಯಂಟಿ ಸಬ್ಮರೈನ್. ಏನಿದು ಮಾಲ್ವಾನ್ ಅನ್ನೋದು? ಆ್ಯಂಟಿ ಸಬ್ಮರೈನ್ ವಾರ್ಫೇರ್ ಶೋ, ಶಾಲೋ ವಾಟರ್ ಕ್ರಾಫ್ಟ್ ಮಾಲ್ವಾನ್ಗೆ ನೌಕೆ ಪಡೆಗೆ ಸೇರ್ಪಡೆ ಆಗಿದೆ ಅಂತ ಇದೆ. ಅಂಥ ಕ್ವಶನ್ ಏನು ಆಗಲ್ಲ ಇದು. ಈ ನೌಕೆಯು ಟಾರ್ಪಿಡೋಗಳು, ಜಲಾಂತರ್ಗಾಮಿಗಳು, ವಿರೋಧಿ ರಾಕೆಟ್ಗಳು ಮತ್ತು ಅತ್ಯಾಧುನಿಕ ರೇಡಾರ್, ಸೋನಾರ್ ವ್ಯವಸ್ಥೆ ಒಳಗೊಂಡು ಸುಧಾರಿತ ಸೆನ್ಸಾರ್ಗಳನ್ನು ಒಳಗೊಂಡಿದೆ ಅಂತೆ. ಅಂಥ ಕ್ವಶನ್ ಏನಾಗಲ್ಲ ಅದು. ನೆಕ್ಸ್ಟ್ ಬ್ರಹ್ಮೋಸ್ ಕ್ಷಿಪಣಿ ಖರೀದಿಗೆ ಇಂಡೋನೇಷ್ಯಾದ ಒಪ್ಪಂದ. ಮಿಸೈಲ್ಸ್ ಏನಪ್ಪ ಇವು? ಬ್ರಹ್ಮೋಸ್ ಮಿಸೈಲ್ಸ್ ವೆರಿ ಇಂಪಾರ್ಟೆಂಟ್. ಬ್ರಹ್ಮೋಸ್ ಮಿಸೈಲ್ಸ್ ಏಕೆ ಇಂಪಾರ್ಟೆಂಟ್ ಅಂದರೆ, ಒಂದು ಯಾವ ದೇಶಗಳು ಸೇರ್ಕೊಂಡು ಸ್ಟಾರ್ಟ್ ಮಾಡ್ತಾವಪ್ಪ ಇದನ್ನು? ಬ್ರಹ್ಮೋಸ್ನ ರಷ್ಯಾ ಮತ್ತು ಭಾರತ, ಅಂದರೆ ಭಾರತ ಮತ್ತು ರಷ್ಯಾ ಹಿಡ್ಕೊಂಡು ಇದನ್ನು ಅಭಿವೃದ್ಧಿ ಮಾಡ್ತಾವೆ, ಇದನ್ನು ಡೆವಲಪ್ಮೆಂಟ್ ಮಾಡ್ತಾವೆ. ಯಾವುದು? ಮಿಸೈಲ್ನ. ಯಾಕೆ ಇದಕ್ಕೆ ಬ್ರಹ್ಮೋಸ್ ಅಂತ ಹೆಸರಿಟ್ರಪ್ಪ ಅಂದರೆ, ಭಾರತದ ಬ್ರಹ್ಮಪುತ್ರ ನದಿ ಮತ್ತು ರಷ್ಯಾದ ಮಾಸ್ಕೋ ನದಿ 2 ಸೇರಿಸಿ ಇದನ್ನು ಇಡ್ತಾರೆ. ಏನಾಗಿತ್ತು ಅಂದರೆ, ಇದು ಈ ಕ್ಷಿಪಣಿನ ನೀನು ಭೂಮಿಯಿಂದ ಹಾರಿಸ್ಬೋದು. ಒಂಥರ ರಾಕೆಟ್ ಇದ್ದಂಗೆ ಅನ್ಕೋಬಿಡಿ. ನೀವೆಲ್ಲ ಪಟಾಕಿ ಸೇರಿಸ್ತಿರ್ತಾರಲ್ಲ, ಇನ್ನೂ ನಿಮಗೆ ಕ್ಲಿಯರಾಗಿ ಕನ್ನಡದಲ್ಲಿ ಅರ್ಥ ಆಗ್ಬೇಕಂದ್ರೆ, ಈ ರಾಕೆಟ್ ಪಟಾಕಿ ಸಿರ್ತಿರಲ್ಲ, ಅದು ಹಾರಿಸ್ತಿರಲ್ಲ, ರಾಕೆಟ್ ಮೇಲ್ಗಡೆ ಹಾರ್ತೈತಲ್ಲ, ಅದೇ ರೀತಿ ಇದು. ಅಂದರೆ ಅದು ನಮ್ಮ ಖುಷಿಗೆ ಹಾರ್ತೈತಿ, ಇದು ದೇಶದ ರಕ್ಷಣೆಗೆ ಹಾರ್ತೈತಿ, ಶತ್ರು ವಂಶಗಳನ್ನು ನಾಶ ಮಾಡೋಕ್ಕೆ. ಭೂಮಿ, ಆಗಸ, ಸಮುದ್ರ ಕೇಳ್ತಿರ್ತಾನೆ. ಇದು ಬ್ರಹ್ಮೋಸ್ ಭೂಮಿಯಿಂದ ಹಾರಿಸ್ಬೋದು, ಆಗಸದಿಂದ ನೆಲದಿಂದ ನೆಲಕ್ಕೆ, ಭೂಮಿಯಿಂದ ಆಕಾಶಕ್ಕೆ, ಸಮುದ್ರದಿಂದ ಆಕಾಶಕ್ಕೆ ಹಾರುವಂತಹ ಕ್ಷಿಪಣಿ ಯಾವುದೇ ಇದ್ದರೆ ಅದು ಬ್ರಹ್ಮೋಸ್. ಮುಗೀತು. ಯಾಕೆ ಇದಕ್ಕೆ ಹೆಸರು ಬಂತಪ್ಪ ಅಂದರೆ, ಆಪರೇಷನ್ ಸಿಂಧೂರ ಮಾಡಿದ್ರೆ, ಆಪರೇಷನ್ ಸಿಂಧೂರ ಪಾಕಿಸ್ತಾನ ಉಡಾವಣೆ ಮಾಡೋಕ್ಕೆ, ಅವಾಗ ಬ್ರಹ್ಮೋಸ್ ಒಳ್ಳೆ ವರ್ಕ್ ಮಾಡಿದ್ವಿ, ಅದಕ್ಕೋಸ್ಕರ ಅದನ್ನು ಹಾಕ್ತಿರ್ತಾರಂತೆ. ಈಗ ಕ್ವಶನ್ ಏನಿದೆ ಅಂದರೆ, ಮೊದಲನೇ ಬಾರಿಗೆ ಈ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಫಿಲಿಪೈನ್ಸ್ ನಮ್ಮಿಂದ ತೊಗೊಂತು. ನೆಕ್ಸ್ಟ್ ಈಗ ಇಂಡೋನೇಷ್ಯಾ ತಗೊತಾ ಇದೆ. ಈಗ ಸಿಚೆಲೆಸ್ಸು ಕೂಡ ಹೇಳಿದೆ ಮೊನ್ನೆ ನರೇಂದ್ರ ಮೋದಿ ಅವರು ಭೇಟಿಯಾದಾಗ. ಸೊ ಇನ್ನೊಂದು ಇಂಪಾರ್ಟೆಂಟ್ ಇದೆ ನೋಡಿ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ BSF ಯಾವಾಗ ಪ್ರಾರಂಭ ಆಯಿತು? 1965 ಡಿಸೆಂಬರ್ 1 ಪ್ರಾರಂಭವಾಗುತ್ತೆ. ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಇಂಪಾರ್ಟೆಂಟಾ? ಭಾರತೀಯ ಗಡಿ ರಕ್ಷಣೆಗೆ ಮತ್ತೆರಡು S-400 ವಾಯುರಕ್ಷಣಾ ವ್ಯವಸ್ಥೆ 4ನೇ ಘಟಕ ಲಭ್ಯವಾಗಿದೆ. ಅಂದರೆ S-400 ಯಾವ ದೇಶದೊಳಗಪ್ಪ ಇದು? S-400 ಯಾವ ದೇಶದ್ದಪ್ಪ ಅಂದರೆ ರಷ್ಯಾ ದೇಶದ್ದು. ಕ್ವಶನ್ ಕೇಳ್ತಾನೆ. S-400 ಯಾಕೆ ಇಂಪಾರ್ಟೆಂಟ್ ಆಯ್ತು ಅಂದರೆ, ಮೊನ್ನೆ ಆಪರೇಷನ್ ಸಿಂಧೂರ ಟೈಮಲ್ಲಿ ಪಾಕಿಸ್ತಾನ ಹಾರಿಸಿದ ಕ್ಷಿಪಣಿ ಡ್ರೋನ್ಗಳನ್ನು S-400 ವಾಯುರಕ್ಷಣಾ ವ್ಯವಸ್ಥೆ ಚಟ ಹೊಡೆದುಳಿಸ್ಬಿಡುತ್ತೆ. ಅದಕ್ಕೋಸ್ಕರ ಭಾರತೀಯ ಸೇನೆಗೆ ಪ್ರಹಾರ್ ಲಘು ಮಿಷನ್ ಗನ್ ಹಸ್ತಾಂತರ. ಮಿಷಿನ್ ಗನ್ ಅಂತೆ ಅದು, ಇದರಲ್ಲಿ ಯೂಸ್ ಮಾಡ್ತಾರಲ್ಲ ಅದೇ ಥರದ ಗನ್ ಇದು. ಪ್ರಹಾರ್ ಲಘು ಮಿಷಿನ್ ಗನ್ ಹಸ್ತಾಂತರ. ಈ ಯಾರು ಹಸ್ತಾಂತರ ಮಾಡ್ತಾರೆ? ನಮ್ಮ HAL ಅದಲ್ಲ,
ಗ್ವಾಲಿಯರ್ನಲ್ಲಿ ಅದಾನಿ ಡಿಫೆನ್ಸ್ ಅಂತ ಇವರು ಸೇನೆಗೋಸ್ಕರನೇ ಸೇನಾ ಸಲಕರಣೆಗಳನ್ನು ರೆಡಿ ಮಾಡ್ಬೇಕಂತಾನೆ ಮಾಡ್ಕೊಂಡಿದ್ದಾರೆ. ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಶಸ್ತ್ರಾಸ್ತ್ರ ಸಂಕೀರ್ಣ ಅವ್ರದ್ದೊಂದು ಘಟಕ ಇದೆ, ಇದು ಅದಾನಿ ಅವ್ರದ್ದು. ಅವರು ಹಸ್ತಾಂತರ ಮಾಡಿದಂತೆ ದೇಶಕ್ಕೆ, ಸುಮ್ಮನೆ ಎಲ್ಲ ದುಡ್ಡು ತಗೊಂಡು ಹಸ್ತಾಂತರ ಮಾಡಿರ್ತಾರೆ. ನೆಕ್ಸ್ಟ್, ನೌಕಾಪಡೆ ಇಬ್ಬರು ಅಧಿಕಾರಿಗಳು ಯುದ್ಧ ಸೇವಾ ಪದಕ. ಕ್ವಶನ್ ನಂಬರ್, ಇತ್ತೀಚೆಗೆ ಯುದ್ಧ ಸೇವಾ ಪದಕ ಪಡೆದಂತಹ ಇಬ್ಬರು ಯಾರಂತ, ಅಡ್ಮಿರಲ್ ಯಾರಂತ ಕೇಳಿದರೆ ವೈಸ್ ಅಡ್ಮಿರಲ್ ಪ್ರಮೋದ್ ಮತ್ತು ವೈಸ್ ಅಡ್ಮಿರಲ್ ರಾಹುಲ್. ಕ್ವಶನ್ ಇಷ್ಟೇ, ಮುಗಿದು ಹೋಯ್ತು. ಆಮೇಲೆ ಯಾರು ಕೊಟ್ಟರು? ತ್ರಿಪಾಠಿ. ಅದಲ್ಲ ಕ್ವಶನ್. ನೌಕಾಪಡೆ ಇವಾಗ ಮುಖ್ಯಸ್ಥ ಯಾರಿದ್ದಾರೆ? ಕೆ ತ್ರಿಪಾಠಿ. ಮುಗೀತು. ಯಾರ್ಯಾರು ತಗೊಂಡಾರೆ? ಪ್ರಮೋದ್ ಗೋಖಲೆ ಅಂತ ನೆನ್ಬಿಟ್ಕೊಳ್ಳಿ, ಪ್ರಮೋದ್ ರಾಹುಲ್ ಅಂತ ನೆನ್ಬಿಟ್ಕೊಳ್ಳಿ, ಆಗುತ್ತೆ. ಅಮೆರಿಕದ ರಕ್ಷಣಾ ಬಜೆಟ್ ವೆರಿ ಇಂಪಾರ್ಟೆಂಟ್. ಅಮೆರಿಕದ ರಕ್ಷಣಾ ಬಜೆಟ್ 140 ಲಕ್ಷ ಕೋಟಿ ಅಂತೆ. ಆ ದೇಶದ ಕ್ವಶನ್ ನಂಬರ್ 1 ಎತ್ತು, ಅದು ಆ ದೇಶದ ಎಷ್ಟು ಪರ್ಸೆಂಟ್? 44%. ಭಾರಿ ಏರಿಕೆ ಕಂಡಿದೆ. ಅದು ಒಟ್ಟು 44% ಏರಿಕೆ ಕಂಡಿದೆ ಅಂತೆ. ಯಾವುದಿದು? 140 ಲಕ್ಷ ಕೋಟಿ. 2000 ಕಡಿಮೆ ಇತ್ತು ಇದು, ಇವಾಗ ನೋಡಿ 2027 ಲಕ್ಷ ಇದ್ದಿದ್ದು ಇವಾಗ 140 ಲಕ್ಷ ಕೋಟಿ ಆಗಿದೆ ಅಂತೆ. ಜಾಸ್ತಿ ಅವ್ರು ಇನ್ವೆಸ್ಟ್ಮೆಂಟ್ ಮಾಡೋದು ರಕ್ಷಣೆ ಮೇಲೆ. ರಕ್ಷಣಾ ರಫ್ತಿನಲ್ಲಿ ಭಾರತ ಸರ್ವಕಾಲಿಕ ದಾಖಲೆ. ಏನಂದರೆ, ನಮ್ಮ ದೇಶ ಬೇರೆ ದೇಶದಿಂದ ನಾವು ತಗೊತಾ ಇದ್ವಿ, ಮೇಕ್ ಇನ್ ಇಂಡಿಯಾ ಅಂತ ನರೇಂದ್ರ ಮೋದಿ ಅವರು ಜಾತ್ರೆಗೆ ತೊಗೊಂಬಂದರು. ಈಗ ಅದು ಭಾರತ ರಕ್ಷಣಾ ಉಪಕರಣಗಳು ಆಮದು ಮಾಡಿಕೊಳ್ಳುವ ಬೇರೆ ದೇಶಕ್ಕೆ ನಾವು ಲಾಭ ಮಾಡ್ಕೊಂಡಿದ್ದೀವಿ ಅಂತ ನೋಡಿಲಿ. 38,000 ನಾವು ನಮ್ಮ ರಕ್ಷಣಾ ಉಪಕರಣಗಳನ್ನು ಬೇರೆ ದೇಶಕ್ಕೆ ಕೊಟ್ಟಿದ್ದೀವಿ. ಅದರಲ್ಲಿ ಯಾರು ಜಾಸ್ತಿ ತಗೊಂಡ್ರ ಅಂದರೆ ಮಯನ್ಮಾರು, ಫಿಲಿಪೈನ್ಸು, ಅರ್ಮೇನಿಯಾ, ಶ್ರೀಲಂಕಾ, ಮಾರಿಷಸ್ ಇವರೇ ತೊಗೊಂಡಿದ್ದಾರೆ. ಇವನ್ನು ಈ ಬಾಂಗ್ಲಾದವರು ಅವಾಗ ನಮ್ಮ ಜೊತೆ ಜೊತೆರ್ತಾರೆ. ಆ ಬಾಂಗ್ಲಾ ಅಫ್ಘಾನಿಸ್ತಾನದವರು ನಾವು ಕೊಟ್ಟಿದ್ದೀವಿ, ನೆನಪಿರಲಿ ನಿಮಗೆ. ಕ್ವಶನ್ ನಂಬರ್ ಇದಾಗ್ಬೋದು, ಯಾವ್ಯಾವ ದೇಶಕ್ಕೆ ಯಾರ್ಯಾರು ತಗೊಂತಾರೆ ನಮ್ಮ ಕಡೆಯಿಂದ ಅಂತ. ನೆಕ್ಸ್ಟ್, ಬಾಂಗ್ಲಾ ಗಡಿಗೆ ಮೊಸಳೆ ಸರ್ಪಗಾವಲು. ಈ BSF ನಾನು ಹೇಳಿದಲ್ಲ, BSF ಇರೋದೇ ಬಾಂಗ್ಲಾ ಮತ್ತು ನಮ್ಮ ಭಾರತದ ರಕ್ಷಣೆ ಅದು ಗಡಿ ಏನಿದೆಯಲ್ಲ ಅಲ್ಲಿ. BSF ಏನಾಗ್ತಿದೆ ಅಂದರೆ, BSF ಅನ್ನೋದು ಒಂದು ಕೇಂದ್ರೀಯ ಪೊಲೀಸ್ ಪಡೆ, ಅದು ಗೃಹ ಸಚಿವರ ಅಡಿಯಲ್ಲಿ ಬರ್ತದೆ. ಇದರ ಜವಾಬ್ದಾರಿಯನ್ನು ಪಾಕಿಸ್ತಾನ ಬಾಂಗ್ಲಾದೇಶದ ಗಡಿಯನ್ನು ರಕ್ಷಿಸುವುದು. ವೆರಿ ಇಂಪಾರ್ಟೆಂಟ್ ಜವಾಬ್ದಾರಿ BSF. ಕ್ವಶನ್ ಕೇಳಿದ್ರೆ ಯಾವ ಪಡೆ ಇದನ್ನು ರಕ್ಷಣೆ ಮಾಡ್ತಂತೆ? ಪಾಕಿಸ್ತಾನ ಬಾಂಗ್ಲಾದೇಶ ಗಡಿ ಯಾವುದು? ನಮ್ಮ BSF. ಏನು ಮಾಡಿದ್ದಾರೆ ಅಂದರೆ, ಅವತ್ತಿನ ಕಾಲದಲ್ಲಿ ರಾಜರು ಮಾಡ್ತಾ ಇದ್ರಲ್ಲ, ಅದೇ ರೀತಿ ಇದು ನಮ್ಮ ಬಾರ್ಡ್ರು. ಇದು ಇಲ್ಲಿ ಬಾಂಗ್ಲಾದೇಶ ಇದೆ, ಇಲ್ಲಿ ನಮ್ಮ ಭಾರತ ಇದೆ. ಭಾರತ ಅಂದರೆ ಪಶ್ಚಿಮ ಬಂಗಾಳ ಬರುತ್ತೆ ರಾಜ್ಯ. ಇವ್ರು ಏನು ಮಾಡ್ತಾರೆ, ಅಲ್ಲೆಲ್ಲ ನಮ್ಮದು ಕಾಂಪೌಂಡ್ ಈ ಥರ ಕಟ್ಕೊಳ್ಳೋಕ್ಕಾಗಲ್ಲ, ಬೇಲಿಯಲ್ಲಿ ಹಾಕೋಕ್ಕಾಗಲ್ಲ, ಪಾಕಿಸ್ತಾನದ ಹಾಕಿದ್ದೇವೆ ಆ ಕಡೆ, ಬಾಂಗ್ಲಾದೇಶ ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ದೊಡ್ಡದಾಗಿ ಗುಂಡಿ ಥರ ತೋಡ್ಬಿಟ್ಟು ಇಲ್ಲಿ ಮೊಸಳೆಗಳನ್ನು ಬಿಡೋದು, ಹಾವುಗಳನ್ನು ಬಿಡೋದು. ಸೊ ದಟ್ ಇದು ಕಾನ್ಸೆಪ್ಟ್ ಅಮೆರಿಕದಲ್ಲಿ ಯೂಸ್ ಮಾಡಿದ್ದಾರೆ. ಆ ಊರೇನಿದಾರಲ್ಲ ನಮ್ಮ ದೇಶಕ್ಕೆ ಬರಬಾರ್ದು, ಆ ರೀತಿ ಪ್ಲಾನ್ ಮಾಡ್ತಿದ್ದಾರಂತೆ. ಅರ್ಥ ಆಯ್ತು ಅನ್ಕೊಂತೀನಿ. ಏಸರ್ ಇಂಕ್ ಸಂಸ್ಥೆಯಿಂದ ಮೇಕ್ ಇನ್ ಇಂಡಿಯಾ ಕೃತಕ ಬುದ್ಧಿಮತ್ತೆ ಸರ್ವರ್ ಬಿಡುಗಡೆ. ಅಲ್ಟೋಸ್ ಕಂಪ್ಯೂಟಿಂಗ್ ಆ್ಯಂಡ್ ಏಸರ್ ಗ್ರೂಪ್ ಕಂಪನಿ ಲಾಂಚ್ಡ್ ಮೇಕ್ ಇನ್ ಇಂಡಿಯಾ AI ಸರ್ವರ್. ಮೇಕ್ ಇನ್ ಇಂಡಿಯಾ AI ಸರ್ವರ್ ಅನ್ನೋದನ್ನ ಒಂದು ಅಸರ್ ಕಂಪನಿ ಬಿಡುಗಡೆ ಮಾಡಿದಂತೆ. ಅಷ್ಟೇ ಕ್ವಶನ್ ಮುಗಿ. ಕೇರಳ ಮೂಲದ ನವೋದ್ಯಮ ಇಸ್ರೋಗೆ ಆಕಾಶ 3D ಪ್ರಿಂಟರ್. ಕೇರಳ ಮೂಲದ ಸ್ಟಾರ್ಟ್ಅಪ್ ಅದು ಒಂದು ಸ್ಪೇಸ್ ಟೈಮ್ 4D ಪ್ರಿಂಟಿಂಗ್ ಸೊಲ್ಯೂಷನ್ಸ್. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಂಡಿಯನ್ ಇಸ್ರೋಗೆ ಲಿಕ್ವಿಡ್ ಪ್ರೊಪೆಲಿಂಗ್ ಸಿಸ್ಟಮ್ ಸೆಂಟರ್ಗೆ ಆಕಾಶ 3D ಪ್ರಿಂಟರ್ನ ಯಶಸ್ವಿಯಾಗಿ ನೀಡಿದೆ ಅಂತೆ. ಅಂಥದ್ದೇನು ಕ್ವಶನ್ ಆಗಲ್ಲ. ಕೋವಿಡ್-19 2020 ಬಂದಿತ್ತಲ್ಲ, ಅದೇನೋ ಅದರದ್ದು ಅಣ್ತಮ್ಮ ಯಾವುದೋ ಸಿಕಾಡ ಅಂತ ನೋಡಿಪ್ಪ, ಅದು ಉಪತಳಿ BA.2 ಅಂತ ಬೇರೆ ದೇಶಗಳಿಗೆ ಬಂದಿದ್ದಂತೆ, ಭಾರತದಲ್ಲಿ ಇಲ್ಲ ಅಂತ ನಮ್ಮ ಆರೋಗ್ಯ ಇಲಾಖೆ ಹೇಳಿದೆ. ತಲೆ ಕೆಡಿಸ್ಕೊಳ್ಳೋದು ಬೇಡ. ಬೆಂಗಳೂರಿನಲ್ಲಿ ಪ್ರಯೋಗ. ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನಲ್ ರಿಸರ್ಚ್ ಇವ್ರೇನು ಮಾಡ್ತಿದ್ದಾರೆ ಅಂದರೆ, ಭವಿಷ್ಯದಲ್ಲಿ ವಿಜ್ಞಾನಿಗಳನ್ನು ಸೃಷ್ಟಿ ಮಾಡೋಕ್ಕೆ 9ರಿಂದ 12ನೇ ತರಗತಿವರೆಗೆ ಈ ಫಿಸಿಕ್ಸು, ಅದಾದ ನಂತರ ಜಿಯಾಲಜಿ ಭೂವಿಜ್ಞಾನ, ಅರ್ತ್ ಸೈನ್ಸು, ಆರೋಗ್ಯ ಕ್ಷೇತ್ರ, ಅವ್ರ ಬಗ್ಗೆ ಎಲ್ಲೆಲ್ಲಿ ಹೆಂಗೆ ಅವಕಾಶಗಳನ್ನು ಪಡ್ಕೋಬೇಕು, ಯಾವ ರೀತಿ ನೀವು ವಿಜ್ಞಾನಿಗಳಾಗಬೇಕು ಅನ್ನೋದ್ರ ಬಗ್ಗೆ ಏನೋ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ರಿಸರ್ಚ್ ಅವರು ಏನೋ ಒಂದು ಅನ್ವೇಷಣ್ ಅಂತ ಎಂಬ ಪ್ರಯೋಗ ಸ್ಥಾಪನೆ ಮಾಡಿದಾರಂತೆ. ಅದು ಕ್ವಶನ್ ಏನಲ್ಲ, ಬಿಕಾಸ್ ಗೌರ್ಮೆಂಟಿಂದನಲ್ಲ. ಒಂದು ರಾಕೆಟ್ ಎಂಜಿನ್, 3D ಮುದ್ರಿತ ರಾಕೆಟ್ ಎಂಜಿನ್, ಅದರ ಹೆಸರು ಅಗ್ನೇಟ್. ಪರೀಕ್ಷೆ ನಡೆಸಿದ ಅಗ್ನಿಕುಲ ಕಾಸ್ಮೋಸ್. ಅಗ್ನಿಕುಲ ಕಾಸ್ಮೋಸ್ ಅನ್ನೋದು ಏನು ಗೊತ್ತಾ, ಇದು ನಮ್ಮಲ್ಲಿ ಹೆಂಗೆ ಒಡಿಶಾದ ಚಾಂಡಿಪುರದಲ್ಲಿ ನೌಕೆ ಇದನ್ನ ರಾಕೆಟ್ ಪರೀಕ್ಷೆ ಮಾಡ್ತೇವಲ್ಲ, ಕೇಂದ್ರ ಇರೋ ಹಾಗೆ ಅಗ್ನಿಕುಲ ಕಾಸ್ಮೋಸ್ ಅನ್ನೋದು ಒಂದು ಪ್ರೈವೇಟ್ ಏಜೆನ್ಸಿ. ಅದು ಚೆನ್ನೈನಲ್ಲಿದೆ. ಅದು ಚೆನ್ನೈನಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಭಾರತದ ಖಾಸಗಿ ಬಾಹ್ಯಾಕಾಶ ಉದ್ಯಮ ಅಗ್ನಿಕುಲ್ ಕಾಸ್ಮೋಸ್ ವಿಶ್ವದ ಅತಿ ದೊಡ್ಡ ಸಿಂಗಲ್ ಫೇಸ್ 3D ಮುದ್ರಿತ ಬೂಸ್ಟರ್ನು ಎಂಜಿನ್ ಲಿಗ್ನೆಟ್ ಅನ್ನು ಪರೀಕ್ಷೆ ಮೂಲಕ ಒಂದು ದೊಡ್ಡ ಸಾಧನೆ ಮಾಡಿದೆ. ಕ್ವಶನ್ ಕೇಳ್ಬೋದು ಇಷ್ಟೇ, 3D ಮುದ್ರಿತ ರಾಕೆಟ್ ಎಂಜಿನ್ ಹೆಸರು ಯಾವುದು? ಅಗ್ನೇಟ್. ಯಾರು ಅದನ್ನು ಹಾರಿಸಿದ್ದು, ಯಾರು ಅದನ್ನು ಮಾಡಿದ್ದು, ಯಶಸ್ವಿ ಪರೀಕ್ಷೆ ಯಾರು ಮಾಡಿದ್ದು ಅಂದರೆ ಅಗ್ನಿಕುಲ್ ಕಾಸ್ಮೋಸ್. ಅಗ್ನಿಕುಲ್ ಕಾಸ್ಮೋಸ್ ಒಂದು ಪ್ರೈವೇಟ್ ಏಜೆನ್ಸಿ. ಅದು ಎಲ್ಲಿ ಕೇಂದ್ರ ಕಚೇರಿ? ಚೆನ್ನೈನಲ್ಲಿದೆ. ಇದನ್ನು ಹಾಗೆ ಓದ್ಕೊಳ್ಳಿ, ಅಂಥದ್ದೇನು ಇಂಪಾರ್ಟೆಂಟ್ ಅಲ್ಲ.
ಆದಿತ್ಯ L1 ಇದೇನಿದೆ 27 ಟೆರಾಬೈಟ್ ಆದಿತ್ಯ L1 ಅಂತ ವೀಕ್ಷಣಾ ಉಪಗ್ರಹ ಇದೆಯಲ್ಲ, ಸೂರ್ಯನಲ್ಲಿ ಮಿಷನ್ ಕಳಿಸಿದ್ರಲ್ಲ. ಕ್ವಶನ್ ಏನು ಅಂದರೆ ಅವರು ಅದನ್ನ ಅಧ್ಯಯನ ಮಾಡೋಕ್ಕಾಗಿ ಅದು ಮಾಹಿತಿ ಕಳಿಸಿದೆ ಅಂತೆ. ಅದು 27 ಟೆರಾಬೈಟ್. ಸೊ ಟಿ ಬಿ ಅಂದರೆ ಗೊತ್ತಿರ್ಬೇಕಪ್ಪ ನಿಮಗೆ, 1024 GB ಅದು 1 TB ಅಂದರೆ. ಸೊ ಅಷ್ಟು ಮಾಹಿತಿಗಳನ್ನು ಅದು ಕಳಿಸಿದೆ ಅಂತೆ. ಅದಕ್ಕೆ ಈ ಏನು ಅಧ್ಯಯನ ಮಾಡೋಕ್ಕೆ ಇಸ್ರೋ ಸಂಸ್ಥೆಗಳು ಏನೇನಿದಾವು ಕಾಲೇಜು ಸಂಶೋಧನಾ ಸಂಸ್ಥೆಗಳಿಗೆ ಆಹ್ವಾನ ನೀಡಿದಂತೆ, ಬರ್ರಪ್ಪ ಇದನ್ನು ವಿಶ್ಲೇಷಣೆ ಮಾಡಿ ನಮಗೆ ಕೊಡಿ ಅಂತ. ಅದನ್ನೇನು ಇಂಪಾರ್ಟೆಂಟ್ ಏನಲ್ಲ. ಸ್ವದೇಶಿ ದಿಕ್ಸೂಚಿ ನಾವಿಕ್, ಈಗ GPS ನೀವು ಯೂಸ್ ಮಾಡ್ತಿದ್ದೀರಲ್ಲ, ಯಾವ ದೇಶದ ಗೊತ್ತಾ? ಅಮೆರಿಕದ. ಅದೇ ರೀತಿ ನಾವಿಕ್ ಅನ್ನೋದು ಒಂದು ವ್ಯವಸ್ಥೆನ, ನ್ಯಾವಿಗೇಷನ್ ವಿತ್ ಇಂಡಿಯನ್ ಕನ್ಸ್ಟೆಲೇಷನ್ ಅಂತ ನಾವಿಕ್ ಅಂತ. ಇದೇನು ಮಾಡ್ಕೊಂಡಿದ್ದಾರೆ ಅಂದರೆ GPS ಏನಿದೆಯಲ್ಲ ಅದು ಹೊರದೇಶದ್ದು. ಸೊ ಅವ್ರ ಕಂಟ್ರೋಲ್ ಇರುತ್ತೆ ಅಂತ. ನಮ್ಮ ಸೇನೆಯಲ್ಲೆಲ್ಲ GPS ಯೂಸ್ ಮಾಡಲ್ಲ, ನೆನಪಿರಲಿ, ನಾವಿಕ್ ಯೂಸ್ ಮಾಡ್ತಿದ್ದಾರೆ ಈಗ. ಅದೇನಾಗ್ಬಿಟ್ಟಿದೆ, ಒಂದು ಉಪಗ್ರಹ ನಿಷ್ಕ್ರಿಯ ಆಗ್ಬಿಟ್ಟಿದೆ ಅಂತ ಸಮಸ್ಯೆ ಆಗ್ತಿದೆ ಅಂತೆ. ಕ್ವಶನ್ ಏನು ಕೇಳ್ತಾನೆ ಅಂದರೆ ನಾವಿಕ್ ಅಂತ ಏನು ಅಂತ ಕೇಳಿದ್ರೆ ನೋಡ್ಬೋದು. ಈ ಕಿಡ್ನಿ ಪೇಷಂಟ್ಗೆಲ್ಲ ಡಯಾಲಿಸಿಸ್ ಮಾಡ್ತಿರ್ತಾರಲ್ಲ, ಏನು ಹಂಗಂದ್ರೆ ಈಗ ನಿಮ್ಮ ಬಾಡಿಯಲ್ಲಿ ಕಿಡ್ನಿಗಳು ರಕ್ತವನ್ನು ಇದನ್ನ ಶೋಷಿಸ್ತವೆ, ಫಿಲ್ಟರ್ ಮಾಡ್ತಿರ್ತಾವೆ. ಕಿಡ್ನಿಗಳು ವೈಫಲ್ಯ ಆಗೋದು, ಕಿಡ್ನಿಗಳು ಇದನ್ನೇನು ಫಿಲ್ಟರ್ ಮಾಡೋಕ್ಕಾಗಲ್ಲ, ಶೋಷಿಸೋಕ್ಕಾಗಲ್ಲ, ಕೃತಕವಾಗಿ ಮಾಡ್ತಾರೆ. ಅದಕ್ಕೆ ಡಯಾಲಿಸಿಸ್ ಅಂತಾರೆ. ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟು ಈ ಪೇಜ್ ಇಂಪಾರ್ಟೆಂಟ್, ಎಲ್ಲರೂ ಒಂದ್ಸತಿ ನೋಡ್ಕೊಂಬಿಡಿ. BCCI ಏನಂದ್ರೆ ಭಾರತೀಯ ಕ್ರಿಕೆಟ್ ಮಂಡಳಿ. ಇದೇನಂದ್ರೆ ಈ ಅವಾರ್ಡ್ ನೀಡಿದೆ ಅಂತ 24-25ಕ್ಕೆ ಅವಾರ್ಡ್ ನೀಡಿದೆ ಅಂತೆ. ಸೊ ಏನು ಅವಾರ್ಡ್ ನೀಡುತ್ತೆ BCCI ಅಂತ ಅಂದರೆ ನೋಡಿ, ಟೀಮ್ ಇಂಡಿಯಾದ ಮಾಜಿ ನಾಯಕ ಕೋಚ್ ರಾಹುಲ್ ದ್ರಾವಿಡ್, ಆಮೇಲೆ ಮಿತಾಲಿ ರಾಜ್, ಅದಂತರ ರೋಜರ್ ಬಿನ್ನಿ, ಇವರೆಲ್ಲರಿಗೂ ಜೀವಮಾನ ಪ್ರಶಸ್ತಿ, BCCIನ ಜೀವಮಾನ ಸಾಧನ ಪ್ರಶಸ್ತಿ ನೀಡಿದಂತ. ಕ್ವಶನ್ ಏನಪ್ಪಾ ಅಂದರೆ ಈ ಜೀವಮಾನ ಸಾಧನ ಪ್ರಶಸ್ತಿ ಹೆಸರಿದೆ, ಅದಕ್ಕೆ ಏನಂತಾರೆ ಅಂದರೆ ಕರ್ನಲ್ CK ನಾಯ್ಡು ಜೀವಮಾನ ಸಾಧನ ಪ್ರಶಸ್ತಿ ಅಂತ ಕರೀತಿರ್ತಾರೆ. ಮತ್ತೆ ಅದನ್ನು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾರ್ಯಾರು ನೀಡಿದೆ ಅಂದರೆ ರಾಹುಲ್ ದ್ರಾವಿಡ್ ಅವರಿಗೆ ನೀಡಿದೆ, ರೋಜರ್ ಬಿನ್ನಿ ಅವರಿಗೆ ನೀಡಿದೆ, ಅದಾದ ನಂತರ ಮಿತಾಲಿ ರಾಜ್ ಇರ್ತಾರಲ್ಲ ಮಹಿಳೆಯರು, ಅವರಿಗೆ ನೀಡಿದೆ. ಕ್ವಶನ್ ಕೇಳ್ಬೋದು ಏನಂದರೆ ಜೀವಮಾನ ಪ್ರಶಸ್ತಿ ಎಷ್ಟು ಜನಕ್ಕೆ ನೀಡಿದೆ, ಅದರಲ್ಲಿ ಮಹಿಳೆಯರು ಯಾರು, ಮಹಿಳೆಯರಿಗೆ ನೀಡಿದೆಯಾ ಅಂತ ಕ್ವಶನ್ ಆಗ್ಬೋದು, ನೋಡ್ಕೊಳ್ಳಿ. ಆಮೇಲೆ ಪುರುಷರ ವಿಭಾಗದ ವರ್ಷದ ಕ್ರಿಕೆಟಿಗ ಅಂತ ಪ್ರಶಸ್ತಿ ಕೊಡ್ತಾರೆ. ಆ ಪ್ರಶಸ್ತಿ ಹೆಸರು ಏನಪ್ಪಾ ಅಂದ್ರೆ ಉಮ್ರಿಗಾರ್ ಪ್ರಶಸ್ತಿ. ಅದು ಯಾರು ಸಿಕ್ಕಿದೆ ಅಂತ ಶುಭ್ಮನ್ ಗಿಲ್ ಸಿಕ್ಕಿದೆ. ಮಹಿಳೆಯರಲ್ಲಿ ಉಮ್ರಿಗಾರ್ ಪ್ರಶಸ್ತಿ ಸ್ಮೃತಿ ಮಂದಾನ 5 ಬಾರಿ ತಗೊಂಡವ್ರು ನೋಡಪ್ಪ. ಸ್ಮೃತಿ ಮಂದಾನ ಕ್ರಿಕೆಟಲ್ಲಿ ಉಮ್ರಿಗಾರ್, ಆಯ್ತಾ, ಗೊತ್ತಾಯ್ತು. ಪುರುಷರ ಉಮ್ರಿಗಾರ್ ಯಾರು? ಶುಭ್ಮನ್ ಗಿಲ್. ಉಮ್ರಿಗಾರ್ ಪ್ರಶಸ್ತಿ ಲೇಡೀಸ್ ಯಾರು? ಸ್ಮೃತಿ ಮಂದಾನ. ಅದಾದ ನಂತರ ಆಲ್ರೌಂಡರ್ ನಿರ್ವಹಣೆಗಾಗಿ ಲಾಲಾ ಅಮರ್ನಾಥ್ ಅಂತ ಒಂದು ಪ್ರಶಸ್ತಿ ನೀಡ್ತಾರಂತೆ. ಆಲ್ರೌಂಡರ್ಗಾಗಿ ವರ್ಷದ ಕ್ರಿಕೆಟಿಗೆ ಆಯಿತು. ಆಲ್ರೌಂಡರ್ಗಾಗಿ ಯಾರು? ಆಯುಷ್ ಮಾತ್ರೆ, ಇವರು ಮೊನ್ನೆ ಕಿರಿಯರ ವಿಶ್ವಕಪ್ ಗೆದ್ದಾರಲ್ಲ, ಅದರ ಕ್ಯಾಪ್ಟನ್ ಆಗಿದ್ರು ಆಯುಷ್ ಮಾತ್ರೆ. ಮತ್ತು ಹರ್ಷ ದುಬೆ ರಣಜಿ ಟ್ರೋಫಿ ಇವ್ರಿಗೆ ನೀಡಿದಾರಂತೆ. ಇವನ್ನೆಲ್ಲ ಒಂದ್ಸತಿ ನೋಡ್ಕೊಳ್ಳಿ. ದೇಶದ ಸೀಮಿತ ಓವರ್ ಕ್ರಿಕೆಟ್ನ ತೋರಿದ ಆಲ್ರೌಂಡರ್ ನಿರ್ವಹಣೆಗಾಗಿ ಲಾಲಾ ಅಮರ್ನಾಥ್ ಪ್ರಶಸ್ತಿ ನೀಡ್ತಾರೆ. ಆಮೇಲೆ ಇಂಟರ್ನ್ಯಾಷನಲ್ ಡೆಬ್ಯೂಟ್ ಅವಾರ್ಡ್ಸ್, ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಒಂದು ಅದ್ಭುತ ಚೊಚ್ಚಲ ಪ್ರದರ್ಶನಕ್ಕಾಗಿ ಉದಯೋನ್ಮುಖ ಕ್ರಿಕೆಟರ್, ಏನು ಈಗ ಬೇರೆ ದೇಶಕ್ಕೆ ಚೊಚ್ಚಲವಾಗಿ ಪ್ರವೇಶ ಮಾಡ್ತಾರೋ, ಚೆನ್ನಾಗಿ ಆಡಿ ಇರ್ತಾರೆ, ಅದಕ್ಕೆ ಅತ್ಯುತ್ತಮ ಅಂತಾರಾಷ್ಟ್ರೀಯ ಚೊಚ್ಚಲ ಪ್ರವೇಶ ಪುರುಷರು ಹರ್ಷಿತಾ ರಾಣಾ, ಆಮೇಲೆ ಮಹಿಳೆ ಯಾರು ಅಂದರೆ NC ಚರಣಿ. ಅದಾದ ನಂತರ ದೇಶೀಯ ಕ್ರಿಕೆಟ್ ಪ್ರಶಸ್ತಿಗಳು. ಈ ಗೌರವಗಳು ಭಾರತದ ದೇಶೀಯ ಕ್ರಿಕೆಟ್ ಸ್ಪರ್ಧೆಯಲ್ಲಿ ಅಸಾಧಾರಣ ಪ್ರದರ್ಶನಗಳನ್ನು ಗುರುತಿಸುತ್ತವೆ. ಜಗನ್ ಮೋಹನ್ ದಾಲ್ಮಿಯಾ ಟ್ರೋಫಿ, ಯುವರಾಜ್ ಯಾದವ್. ಹಿರಿಯರ ದೇಶೀಯ ಏಕದಿನ ಪಂದ್ಯಗಳು ಅತ್ಯುತ್ತಮ ಮಹಿಳಾ ಕ್ರಿಕೆಟ್ಗೆ ಶೆಫಾಲಿ ಶರ್ಮಾ. ನೋಡ್ಕೊಳ್ಳಿ. ಅತ್ಯುತ್ತಮ ಅಂಪೈರ್ ಪ್ರಶಸ್ತಿ ಉಲ್ಲಾಸ್ ಗಂದೆ. ಅದಾದ ನಂತರ BCCI ಕೇಂದ್ರ ಕಚೇರಿ. ನಿಮಗೆ ನೆನಪಿಗೆ ಗೊತ್ತಿದೆಯಾ? ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಮಂಡಳಿ ಇದು BCCI. ನೆನಪಿರಲಿ ನಿಮಗೆ. ಅಧ್ಯಕ್ಷರು ಯಾರಿದ್ದಾರೆ ಈಗ? ಮಿಥುನ್ ಮಾನಸ್ ಅಂತ ಇದ್ದಾರೆ. ಉಪಾಧ್ಯಕ್ಷರು ರಾಜೀವ್ ಶುಕ್ಲಾ, ಆಮೇಲೆ ಕಾರ್ಯದರ್ಶಿ ದೇವಜಿತ್ ಸೈಕಿಯಾ. ಸೊ ಇದು ಮೇನ್ ಇಂಪಾರ್ಟೆಂಟು. ಜೀವಮಾನ ಸಾಧನೆಗಳನ್ನ ನೋಡ್ಕೊಳ್ಳಿ, ಉಮ್ಮರಿಗಾರ ನೋಡ್ಕೊಳ್ಳಿ. ಅದು ಉಳಿದಿದ್ದೆಲ್ಲ ತಲೆ ಕೆಡಿಸ್ಕೋಬೇಡಿ. ಬಟ್ ಒಂದ್ಸಾರಿ ನೋಡ್ಕೊಳ್ಳಿ, ಒಂದ್ಸಾರಿ ನೋಡಿದ್ರೆ ಎಕ್ಸಾಮ್ಸಲ್ಲಿ ಬರುತ್ತೆ ಅದು. ಆಮೇಲೆ ಇಂಟರ್ನ್ಯಾಷನಲ್ ಫೆಡರೇಷನ್ ಅಸೋಸಿಯೇಷನ್ ಆಫ್ ಫುಟ್ಬಾಲ್, ನೀವು ನೋಡಿದ್ದೀರಾ ಫುಟ್ಬಾಲ್ ನಡೀತಾ ಇದೆ. ಎಲ್ಲಿ ನಡೀತಾ ಇದೆ? ಅಮೆರಿಕಾ, ಮೆಕ್ಸಿಕೋದಲ್ಲೆಲ್ಲ ಫುಟ್ಬಾಲ್ ನಡೀತಾ ಇದೆಯಲ್ಲ. ಅದು ಯಾವ ಸ್ಥಾಪನೆ ಆಯ್ತು ಅಂದರೆ 1904ರಲ್ಲಿ. ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡ್ನ ಜೆರಿಚ್. ಮೊದಲು ಪ್ಯಾರಿಸಲ್ಲಿ ಇತ್ತು, ಇವಾಗ ಸ್ವಿಟ್ಜರ್ಲೆಂಡ್ನ ಜೆರಿಚ್. ಅದನ್ನು ನೋಡ್ಕೊಳ್ಳಿ. ಸೊ ಇದಾಗಿತ್ತು ಇದುವರೆಗೆ ನಾವು ಪೇಜ್ ನಂಬರ್ 50ರಿಂದ 75 ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ನೋಡಿದ್ವಿ. ಸೊ ಎಲ್ಲ ಮ್ಯಾಗ್ಝಿನ್ಸ್ ಮುಗಿಸ್ಕೊಡ್ತೀನಿ ನಿಮ್ಮ ಅಪ್ಕಮಿಂಗ್ ಎಲ್ಲ ಎಕ್ಸಾಮ್ಸ್ಗೆ. ನೆಕ್ಸ್ಟ್ ಬರುವಂತಹ 2025-26 ಎಕ್ಸಾಮ್ಸ್ಗೆ ಇದು ತುಂಬ ಯೂಸ್ ಆಗುತ್ತೆ. ಸೊ ದಟ್ ಜನವರಿಯಿಂದ ಇದುವರೆಗೆ ಎಲ್ಲ ಮಾಡ್ತೇನೆ. ನೆಕ್ಸ್ಟು ಇನ್ನೊಂದು ಪಾರ್ಟ್ 2 ಇದೆ, ಅದನ್ನು
ನಾನು ನಾಳೆ ಅಥವಾ ನಾಡಿದ್ದು ಅದನ್ನು ಅಪ್ಲೋಡ್ ಮಾಡ್ತೀನಿ. ಜೊತೆಗೆ ಜುಲೈ ಮಂತನ್ನು ಈಗ ಸ್ಟಾರ್ಟ್ ಮಾಡ್ತೀನಿ. ಪಾಯಿಂಟ್ ಟೈಮ್ ಎಕ್ಸಾಮಿನೇಷನ್ ಹತ್ರ ಇರೋದ್ರಿಂದ ತುಂಬ ಕ್ವಶನ್ಸ್ ರೈಸ್ ಆಗೋ ಸಾಧ್ಯತೆ ಇರುತ್ತೆ. ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದು ಕೂಡ ನಮ್ಮ ಫ್ರೆಂಡ್ ಆಗುತ್ತೆ. ನೆಕ್ಸ್ಟು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಜೊತೆಗೆ ನೀವು ಇಂಪಾರ್ಟೆಂಟಾಗಿ ನೋಟ್ಸ್ ಮಾಡ್ಕೊತಾ ಇರಿ, ಸೊ ದಟ್ ಎಲ್ರಿಗೂ ನಿಮಗೆ ಯೂಸ್ ಆಗುತ್ತೆ. ಇಲ್ಲೇ ಇವಾಗ ಈ ಮಂತ್ ಮ್ಯಾಗ್ಝಿನ್ಸ್ನ ಮುಗಿಸ್ತಿದ್ದೀನಿ. ನೆಕ್ಸ್ಟು 75ರಿಂದ 100 ಪೇಜಸ್ನ ನೆಕ್ಸ್ಟು 2 ಡೇಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.